ಎಂಗ್ಲ ಶಾಸಕರು ಅವೇನು ಪ್ರತಿಭಟಿಸದು ಇನಿ ಕಾರ್ಯಕರ್ತನ ಒಟ್ಟು ಸೇರಿ ಪ್ರತಿಭಟನೆ ಮಲ್ತಿನ ಹತ್ರ ಇನಿ ನಮ್ಮ ಜನಪ್ರತಿನಿಧಿ ಏನ ಸನ್ಮಾನ್ಯ ಪುಂಜೇರಿನ ಬಂಧನ ಮಲ್ಪರ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹುನ್ನಾರ ಮಲ್ಪಂಡು ಆರೇನು ಅರೆಸ್ಟ್ ಮಲ್ಪರ ಇನಿ ಯಾರನ್ನ ಎಲ್ಲೆಡೆ ಬೈದರು ನೀನು ಇನಿ ಕಾರ್ಯಕರ್ತರೇನು ಹೆಂಗ್ಲು ಒವೇ ಹರಿಪುಂಜೇರಿನ ಬಂಧನ ಮಲ್ಪಂತು ಕಾರ್ಯಕರ್ತರು ಮಾತ್ರ ಬಂಧನ ಮಲ್ಪ ಯಾರು ಒದಿ ಪ್ರತಿಭಟನೆ ಮಲ್ತಿನಂತು ಇನಿ ಒಂಜಿ ಅಮಾಯಕ ಅದನ್ನು ತೊಂದರೆ ಆನಂದ ಐನ ಎದುರಿಸವರೆ ಎಂಗ್ಲಿಗೆ ಇಪ್ಪನ ಏಕೈಕ ಪ್ರತಿನಿಧಿ ಬಣ್ಣ ಎಂಗ್ಲ ಶಾಸಕರು ಎಂಗ್ಲ ನಾಯಕರು ಆರು ಎಂಗ್ಲಿಗೆ ಪರವಾದ ಹೋರಾಟ ಮಲ್ಕೊಡ ತಂದೆ ಬೇತೆಯೆಲ್ಲ ಮಲ್ಪರ ಸಾಧ್ಯ ಅಂಚಿನ ಹೋರಾಟ ಮಲ್ತಿನ ಆರೇನು ಇನಿ ಬಂಧಿಸದು ಜೈಲು ಕೊಣಪುನಂಚಿನ ಒಂಜಿ ವ್ಯವಸ್ಥಿತವೈನ ಸಜ್ಜಂತ್ರನು ಇನಿ ಕಾಂಗ್ರೆಸ್ ಸರ್ಕಾರ ಮಲ್ತೊಂದುಂಡು ಒಂದಿನ ಎಂಗ್ಲು ಕಾರ್ಯಕರ್ತರ ಎಂಗ್ಲು ಮಾತಿರ್ಲ ಕಡಾಖಂಡಿತವಾದ ವಿರೋಧಿಸಾವ ಇಂಚಿನ ಒಂಜಿ ಲಜ್ಜೆಗೇಡಿತನ ಕೆಲಸನು ಸರ್ಕಾರ ಮಲ್ಪರ ತುಂಬ ಇದ್ರ ಪನ್ನಾಗ ಐನ ಸಹಿಸಂದ್ರೆ ಎಂಗ್ಲು ಖಂಡಿತವಾದಲ ಸಾಧ್ಯ ಇಜ್ಜಿ ಇನಿ ಬೆಳ್ತಂಗಡಿ ತಾಲೂಕು ಮಾತ್ರ ರಾಜ್ಯದಾದ್ಯಂತ ಎಂಗ್ಲ ಭಾರತೀಯ ಜನತಾ ಪಾರ್ಟಿ ನೆತ್ತ ವಿರುದ್ಧವಾದ ಹೋರಾಟ ಮಲ್ಕೊಂಡು ಅವು ಓಡೆ ಮುಟ್ಟ ಅಲ್ಲ ಎಂಗ್ಲು ಇನ್ನೇನು ಬಿಟ್ರೆ ಸಾಧ್ಯ ಇಜ್ಜಿ ಇನ್ನೊಂಜಿ ಪಾಪದಾಯಗ ಅನ್ಯಾಯ ಅಂಡ ಐನ ಎಂಗ್ಲ ಜನಪ್ರತಿನಿಧಿ ಕೇನೋಡ ತಂದೆ ಕೇನೋಡ ಬುಕ್ಕೇರು ಅಂಚಿನ ಕೇಂದ್ರ ಪೈನ ಎಂಗ್ಲ ಶಾಸಕರೈನ ಹರೀಶ್ ಪೂಂಜರಿನ ಅರೆಸ್ಟ್ ಮಲ್ಪರ ಇನಿ ಪೊಲೀಸ್ ಇಲಾಖೆ ಸರ್ಕಾರದ ಮೂಲಕ ಆದೇಶ ಪಡೆಯೊಂದು ಬೈತನು ಐನ ಎಂಗ್ಲು ಕಾರ್ಯಕರ್ತರು ಮಾತಿರ್ಲ ವಿರೋಧಿಸವ ನೆಕ್ಕೆ ಎಂಗ್ಲು ಪೂರ ಒಗ್ಗಟ್ಟಾದ ಹರೀಶ್ ಪೂಂಜರಿ ವಿರೋಧ ಎಂಗ್ಲು ಮಾತಿರ್ಲ ಉಲ್ಲಪನ ಪಾತ್ರನು ಈ ಸಂದರ್ಭಡು ಎಂಗ್ಲು ಪಣೊಂದಿಲ್ಲ ಇತ್ತಿನ ಪೂರ ಜನ ಸೇರೊಂದುಲ್ಲೇರು ತಾಲೂಕು ನಾಯಕ ಮುಲ್ಪ ಸೇರೋಲ್ಲೇರು ಎಂಗ್ಲು ಪೋಂಡ ಆರ್ನೊಟ್ಟಿ ಜೈಲಿಗೆ ಎಂಗ್ಲು ಮಾತಿರ್ಲ ಹೋಗು ನಾರೇನು ಒರೇನು ಕಡಪುಂಡದು ಎಂಗ್ಲು ಮಾತಿರ್ಲ ಹೋಗು ಒರೆಗೆ ಅನ್ಯಾಯ ಮಾತಿರ್ಲ ಆರ್ನೊಟ್ಟಿಗೆ ಜೈಲಿಗೆ போற தயாராதுள்ள பண்ற பாத்து கூட பண்ற இஷ்டப்படைப்பேன் नहीं कर रही
ಗಣಿಗಾರಿಕೆ ಮಾಡ್ತಾನೆ ಅಂತೇಳಿ ಸುಳ್ಳು ಆರೋಪ ಹೊರಿಸಿ ಅವನನ್ನು ನಿರಪರಾಧಿಯನ್ನು 12 ಗಂಟೆ ರಾತ್ರಿಗೆ ಎಳೆದುಕೊಂಡು ಹೋಗಿರುವಾಗ ಒಂದು ಜನಪ್ರತಿನಿಧಿಯಾಗಿ ಅವರು ಸಮರ್ಪಕ ರೀತಿಯಲ್ಲಿ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಇವರ ಜನಪ್ರಿಯತೆಯನ್ನು ಸಹಿಸದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಇವರನ್ನು ಇಲ್ಲಿ ಬಂಧನ ಮಾಡುವಂಥ ನಾಟಕವನ್ನು ಮಾಡ್ತಿದೆ. ಇದು ಯಾವತ್ತೂ ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂತ ಹೇಳಿದರೆ ಜನಪ್ರತಿನಿಧಿಯಾದವ ಒಬ್ಬ ಅಮಾಯಕನ ಮೇಲೆ ಸುಳ್ಳು ಕೇಸ್ ಮಾಡುವಂಥ ಸಮಯದಲ್ಲಿ ಬೆಳ್ತಂಗಡಿಯಲ್ಲಿ ಯಾವುದೇ ಪಕ್ಷದ ಇದ್ದರೂ ಕೂಡ ಅವನನ್ನು ರಕ್ಷಣೆ ಮಾಡುವಂಥದ್ದು MLA ಕರ್ತವ್ಯ. ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಗಳಿಸಿರುವಂಥ ಒಬ್ಬ ಶಾಸಕನನ್ನು ಈ ಮೂಲಕ ಅವರ ಮನೋಸ್ಥಿತಿಯನ್ನು, ಅವರ ಮಾನಸಿಕ ಧೈರ್ಯವನ್ನು ನಾವು ಕುಂದಿಸ್ತೇವೆ ಅಂತ ಹೇಳಿದರೆ ಅದಕ್ಕೆ ನಾವು BJP ಕಾರ್ಯಕರ್ತರು ಯಾವತ್ತೂ ಕೂಡ ಅವರ ಬೆನ್ನ ಹಿಂದೆ ಇದ್ದೇವೆ. ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರವನ್ನು ಖಂಡಿಸ್ತೇವೆ. ಉತ್ತರವನ್ನು ಬರುವ 4ನೇ ತಾರೀಕಿನಲ್ಲಿ ಮತದಾರರು ಕೂಡ ಕೊಡಲಿಕ್ಕಿದ್ದಾರೆ. ಬಹುಶಃ ಒಂದು ಪಕ್ಷದ ಕಾರ್ಯಕರ್ತರನ್ನು, ಒಂದು ಪಕ್ಷದ ಶಾಸಕರನ್ನು ಈ ರೀತಿ ಮಾಡೋದು ಸರಿಯಾದಂಥ ವರ್ತನೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ. ಇದನ್ನು ನಾವು ಕೂಡಲೇ ನಾವು ಪ್ರಬಲವಾಗಿ ಖಂಡಿಸ್ತೇವೆ. ಅವರ ಹಿಂದೆ ನಾವು ಪ್ರಬಲವಾಗಿ ನಿಂತು ಹೋರಾಟವನ್ನು ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದಂತ ಈ ಹೋರಾಟವನ್ನು नहीं कर रहे। ಗಣಿಗಾರಿಕೆ ಮಾಡ್ತಾನೆ ಅಂತೇಳಿ ಸುಳ್ಳು ಆರೋಪ ಹೊರಿಸಿ ಅವನನ್ನು ನಿರಪರಾಧಿಯನ್ನು 12 ಗಂಟೆ ರಾತ್ರಿಗೆ ಎಳೆದುಕೊಂಡು ಹೋಗಿರುವಾಗ ಒಂದು ಜನಪ್ರತಿನಿಧಿಯಾಗಿ ಅವರು ಸಮರ್ಪಕ ರೀತಿಯಲ್ಲಿ ಅವರ ಕರ್ತವ್ಯವನ್ನು ಮಾಡಿದ್ದಾರೆ. ಇವರ ಜನಪ್ರಿಯತೆಯನ್ನು ಸಹಿಸದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಇವರನ್ನು ಇಲ್ಲಿ ಬಂಧನ ಮಾಡುವಂಥ ನಾಟಕವನ್ನು ಮಾಡ್ತಿದೆ. ಇದು ಯಾವತ್ತೂ ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂತ ಹೇಳಿದರೆ ಜನಪ್ರತಿನಿಧಿಯಾದವ ಒಬ್ಬ ಅಮಾಯಕನ ಮೇಲೆ ಸುಳ್ಳು ಕೇಸ್ ಮಾಡುವಂಥ ಸಮಯದಲ್ಲಿ ಬೆಳ್ತಂಗಡಿಯಲ್ಲಿ ಯಾವುದೇ ಪಕ್ಷದ ಇದ್ದರೂ ಕೂಡ ಅವನನ್ನು ರಕ್ಷಣೆ ಮಾಡುವಂಥದ್ದು MLA ಕರ್ತವ್ಯ. ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಗಳಿಸಿರುವಂಥ ಒಬ್ಬ ಶಾಸಕನನ್ನು ಈ ಮೂಲಕ ಅವರ ಮನೋಸ್ಥಿತಿಯನ್ನು, ಅವರ ಮಾನಸಿಕ ಧೈರ್ಯವನ್ನು ನಾವು ಕುಂದಿಸ್ತೇವೆ ಅಂತ ಹೇಳಿದರೆ ಅದಕ್ಕೆ ನಾವು BJP ಕಾರ್ಯಕರ್ತರು ಯಾವತ್ತೂ ಕೂಡ ಅವರ ಬೆನ್ನ ಹಿಂದೆ ಇದ್ದೇವೆ. ಈ ಕಾಂಗ್ರೆಸ್ ಸರ್ಕಾರದ ಕುತಂತ್ರವನ್ನು ಖಂಡಿಸ್ತೇವೆ. ಉತ್ತರವನ್ನು ಬರುವ 4ನೇ ತಾರೀಕಿನಲ್ಲಿ ಮತದಾರರು ಕೂಡ ಕೊಡಲಿಕ್ಕಿದ್ದಾರೆ. ಬಹುಶಃ ಒಂದು ಪಕ್ಷದ ಕಾರ್ಯಕರ್ತರನ್ನು, ಒಂದು ಪಕ್ಷದ ಶಾಸಕರನ್ನು ಈ ರೀತಿ ಮಾಡೋದು ಸರಿಯಾದಂಥ ವರ್ತನೆ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿದೆ. ಇದನ್ನು ನಾವು ಕೂಡಲೇ ನಾವು ಪ್ರಬಲವಾಗಿ ಖಂಡಿಸ್ತೇವೆ. ಅವರ ಹಿಂದೆ ನಾವು ಪ್ರಬಲವಾಗಿ ನಿಂತು ಹೋರಾಟವನ್ನು ಮಾಡ್ತೇವೆ. ಈ ಕರ್ನಾಟಕ ರಾಜ್ಯದಂತ ಈ ಭರವಸೆಯೊಂದಿಗೆ ನಮ್ಮ ಶಾಸಕರಿಗೆ ಮತ್ತು ಒಂದು ಕೆಲಸ ಮಾಡಲಿಕ್ಕೆ ಉತ್ತೇಜನ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ಇವತ್ತು ಕಾಂಗ್ರೆಸ್ಸಿನ ದಬ್ಬಾಳಿಕೆಯ ರಾಜಕಾರಣ, ಕಾಂಗ್ರೆಸ್ಸಿನ ದಬ್ಬಾಳಿಕೆಯ ರಾಜಕಾರಣದಲ್ಲಿ ಇವತ್ತು ಬೆಳ್ತಂಗಡಿಯ ಶಾಸಕರನ್ನ ಬಂಧನ ಮಾಡುವಂಥ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಅಧಿಕಾರಿಗಳ ಬಳಿ ಹೋದಾಗ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಕಾನೂನು ದೃಷ್ಟಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಇಂಥ ಒಂದು ದುರದೃಷ್ಟಕರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಬೆಳ್ತಂಗಡಿಯ ಶಾಸಕರ ಮೇಲೆ ಕೇಸ್ ಹಾಕುವಂಥದ್ದು, ಅವರನ್ನು ಬಂಧನ ಮಾಡುವಂಥದ್ದು ಇವತ್ತು ಇಡೀ ಜನಸಾಮಾನ್ಯರ ಮೇಲೆ ಒಂದು ದುಃಖ. ಯಾಕೆಂತ ಹೇಳಿದರೆ, ಒಂದು ಜನಪ್ರತಿನಿಧಿಯಾದ ಅವರ ಮೇಲೆ ಬಂಧನ ಮಾಡುವಂಥದ್ದು, ಅವರನ್ನು ಅರೆಸ್ಟ್ ಮಾಡುವಂಥದ್ದು ನೋಡಿದಾಗ ಇವತ್ತು ನಾವು ಜನಸಾಮಾನ್ಯರು ಹೇಗೆ ಬದುಕುವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹಾಗಾಗಿ ಇವತ್ತು ಬೆಳ್ತಂಗಡಿಯ ಶಾಸಕರಿಗೆ ಖಂಡಿತವಾಗಿ ನಾವು ಕಾರ್ಯಕರ್ತರ ತಂಡ ಇದೆ, ಅವರನ್ನು ಎಲ್ಲಿಗೆ ಹೋದ್ರು ಏನು ಮಾಡಿದ್ರು ನಾವು ಕಾರ್ಯಕರ್ತರು ಅವರೊಟ್ಟಿಗೆ ಇದ್ದೇವೆ. ಖಂಡಿತವಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಒಂದು ದುರಾಡಳಿತಕ್ಕೆ ಅಂತ್ಯ ಕಾಣುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ನಿಂತಿದೆ. ನಾವು ಹೇಳುವುದಿಷ್ಟೇ, ಯಾಕಂತ ಹೇಳಿದರೆ ಒಬ್ಬ ಜನಪರವಾಗಿ ಜನರ ಕಷ್ಟಗಳಿಗಾಗಿ, ಕಾರ್ಯಕರ್ತರ ಕಷ್ಟಗಳಿಗಾಗಿ ಕೆಲಸ ಮಾಡುವಂಥ ಒಬ್ಬ ಶಾಸಕರನ್ನು ಬಂಧನ ಮಾಡುವಂಥದ್ದು ಇದು ಬಹಳ ದುಃಖದ ಸಂಗತಿ. ಹಾಗಾಗಿ ನಾವೆಲ್ಲರೂ ಇವತ್ತು ಅವರನ್ನು ಬಂಧನ ಮಾಡುವ ಹೊತ್ತಿಗೆ ಖಂಡಿತವಾಗಿಯೂ ನಾವು ಸುಮ್ಮನೆ ಇರುವುದಿಲ್ಲ. ನಾವು ಇಡೀ ಬೆಳ್ತಂಗಡಿಯಾದ್ಯಂತ ನಮ್ಮ ಕಾರ್ಯಕರ್ತರ ತಂಡ ಖಂಡಿತವಾಗಿ ಅದನ್ನು ಪ್ರತಿಭಟಿಸುವಂಥದ್ದು, ಅದನ್ನು ಖಂಡಿತವಾಗಿ ನಿರಂತರ ಮುಂದಿನ ದಿನಗಳಲ್ಲಿ ಅದರ ಹೋರಾಟ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರೆಲ್ಲ ಮೇಲೆ ಖಂಡಿತ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಇವತ್ತು ಕಾಂಗ್ರೆಸ್ಸಿನ ಎಲ್ಲ ಆಡಳಿತದ ಪರವಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಅವರ ಪರವಾಗಿ ಕೆಲಸ ಮಾಡುವಂಥದ್ದು ಬಹಳ ಬೇಸರದ ಸಂಗತಿ. ಯಾಕೆಂತ ಹೇಳಿದರೆ, ಅಧಿಕಾರ ಇವತ್ತು ಶಾಶ್ವತ ಅಲ್ಲ. ಕಾಂಗ್ರೆಸ್ ಇರ್ಬೋದು, ಆ ರೀತಿಯ ಒಂದು ಸರ್ಕಾರವನ್ನು ಎಲ್ಲ ಜನರು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಜನ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಖಂಡಿತವಾಗಿಯೂ ಬೆಳ್ತಂಗಡಿಯ ಶಾಸಕರನ್ನು ಅರೆಸ್ಟ್ ಮಾಡಿ ನಮ್ಮನ್ನು ಸಹ ಅವರು ಈ ಸಂದರ್ಭದಲ್ಲಿ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿಗೆ ಬರಬೇಕು. ಅಂತ ಹೇಳಿದ್ರೆ ಖಂಡಿತವಾಗಿ ಅವರನ್ನು ತಗೊಂಡು ಹೋಗಲಿಕ್ಕೆ ನಾವು ಬಿಡುವುದಿಲ್ಲ. ನಾವು ಅವರೊಟ್ಟಿಗೆ ಅವರೊಟ್ಟಿಗೆ ಹೋಗಿ ನಮ್ಮನ್ನು ಸಹ ಬಂಧನ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರೊಟ್ಟಿಗೆ ಇದ್ದು ನಾವು ಇರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋರಾಟವನ್ನು ದಬ್ಬಾಳಿಕೆಯ ರಾಜಕಾರಣ, ಕಾಂಗ್ರೆಸ್ಸಿನ ದಬ್ಬಾಳಿಕೆಯ ರಾಜಕಾರಣದಲ್ಲಿ ಇವತ್ತು ಬೆಳ್ತಂಗಡಿಯ ಶಾಸಕರನ್ನ ಬಂಧನ ಮಾಡುವಂಥ ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರು
ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಅಧಿಕಾರಿಗಳ ಬಳಿ ಹೋದಾಗ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಕಾನೂನು ದೃಷ್ಟಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಇಂಥ ಒಂದು ದುರದೃಷ್ಟಕರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಬೆಳ್ತಂಗಡಿಯ ಶಾಸಕರ ಮೇಲೆ ಕೇಸ್ ಹಾಕುವಂಥದ್ದು, ಅವರನ್ನು ಬಂಧನ ಮಾಡುವಂಥದ್ದು ಇವತ್ತು ಇಡೀ ಜನಸಾಮಾನ್ಯರ ಮೇಲೆ ಒಂದು ದುಃಖ. ಯಾಕೆಂತ ಹೇಳಿದ್ರೆ ಒಂದು ಜನಪ್ರತಿನಿಧಿಯಾದ ಅವರ ಮೇಲೆ ಬಂಧನ ಮಾಡುವಂಥದ್ದು, ಅವರನ್ನು ಅರೆಸ್ಟ್ ಮಾಡುವಂಥದ್ದು ನೋಡಿದಾಗ ಇವತ್ತು ನಾವು ಜನಸಾಮಾನ್ಯರು ಹೇಗೆ ಬದುಕುವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹಾಗಾಗಿ ಇವತ್ತು ಬೆಳ್ತಂಗಡಿಯ ಶಾಸಕರಿಗೆ ಖಂಡಿತವಾಗಿ ನಾವು ಕಾರ್ಯಕರ್ತರ ತಂಡ ಇದೆ, ಅವರನ್ನು ಎಲ್ಲಿಗೆ ಹೋದ್ರು ಏನು ಮಾಡಿದ್ರು ನಾವು ಕಾರ್ಯಕರ್ತರ ಅವರೊಟ್ಟಿಗೆ ಇದ್ದೇವೆ. ಖಂಡಿತವಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಒಂದು ದುರಾಡಳಿತಕ್ಕೆ ಅಂತ್ಯ ಕಾಣುವಂಥ ಪರಿಸ್ಥಿತಿಯಲ್ಲಿ ಒಂದು ಬೆಳ್ತಂಗಡಿಯಲ್ಲಿ ನಿಂತಿದೆ. ನಾವು ಹೇಳುವುದಿಷ್ಟೇ, ಯಾಕಂತ ಹೇಳಿದ್ರೆ ಒಬ್ಬ ಜನಪರವಾಗಿ ಜನರ ಕಷ್ಟಗಳಿಗಾಗಿ, ಕಾರ್ಯಕರ್ತರ ಕಷ್ಟಗಳಿಗಾಗಿ ಕೆಲಸ ಮಾಡುವಂಥ ಒಬ್ಬ ಶಾಸಕರನ್ನು ಬಂಧನ ಮಾಡುವಂಥದ್ದು ಇದು ಬಹಳ ದುಃಖದ ಸಂಗತಿ. ಹಾಗಾಗಿ ನಾವೆಲ್ಲರೂ ಇವತ್ತು ಅವರನ್ನು ಬಂಧನ ಮಾಡುವ ಹೊತ್ತಿಗೆ ಖಂಡಿತವಾಗಿಯೂ ನಾವು ಸುಮ್ಮನೆ ಇರುವುದಿಲ್ಲ. ನಾವು ಇಡೀ ಬೆಳ್ತಂಗಡಿಯಾದ್ಯಂತ ನಮ್ಮ ಕಾರ್ಯಕರ್ತರ ತಂಡ ಖಂಡಿತವಾಗಿ ಅದನ್ನು ಪ್ರತಿಭಟಿಸುವಂಥದ್ದು, ಅದನ್ನು ಖಂಡಿತವಾಗಿ ನಿರಂತರ ಮುಂದಿನ ದಿನಗಳಲ್ಲಿ ಅದರ ಹೋರಾಟ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರೆಲ್ಲ ಮೇಲೆ ಖಂಡಿತ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಇವತ್ತು ಕಾಂಗ್ರೆಸ್ಸಿನ ಎಲ್ಲವೂ ನಿಲ್ತೇವೆ. ಯಾಕಂದ್ರೆ ಅವರು ಸಮಾಜದ ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ, ಯಾವುದೇ ಬೇಡವಾದ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿ ಅಲ್ಲ. ಆದರೂ ರಾಜ್ಯಕ್ಕೆ ದುರುದ್ದೇಶದಿಂದ ಬೆಳೆಯುತ್ತಿರುವ ಒಬ್ಬ ನಾಯಕನನ್ನು ಹತ್ತಿಕ್ಕಬೇಕು. ಹಾಗೆ ನಮ್ಮ ಶಾಸಕರು ಯಾವಾಗಲೂ ಒಂದು 24 ಗಂಟೆ ಕಾರ್ಯಕರ್ತರ ಪರವಾಗಿ ನಿಲ್ಲುವಂತಹ ಶಾಸಕರು ನಮ್ಮ ಹರೀಶಣ್ಣ ಅವರನ್ನು ಈ ಸೂಕ್ಷ್ಮ ವಿಚಾರಗಳನ್ನು ಗಮನಿಸಿ ಇವತ್ತು ಅವರನ್ನು ಬಂಧಿಸುವಂತಹ ಕಾರ್ಯಕ್ಕೆ ಸರ್ಕಾರಕ್ಕೆ ಕೈ ಹಾಕಿದೆ. ಇದರ ವಿರುದ್ಧವಾಗಿ ಯುವ ಮೋರ್ಚಾ ಉಗ್ರವಾಗಿ ಪ್ರತಿಭಟಿಸಿದೆ, ಇದನ್ನು ವಿರೋಧಿಸುತ್ತದೆ. ಇವತ್ತು ಏನು ನಡೀತಾ ಇದೆ ಬೆಳ್ತಂಗಡಿ ಒಂದು ರಾಜಕೀಯ ಇತಿಹಾಸದಲ್ಲೇ ಒಂಥರ ದ್ವೇಷದ ರಾಜಕಾರಣ, ಅಥವಾ ಏನು ಇಲ್ಲಿವರೆಗೆ ನಾವು ಕಾಣದೇ ಇರುವಂಥ ರಾಜಕಾರಣ. ಸರ್ಕಾರದ ಕೆಲವೊಂದು ಇಲಾಖೆಗಳನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಜನರಿಂದ ಆಯ್ಕೆಯಾದಂತಹ ಲಕ್ಷಾಂತರ ಮತಗಳಿಂದ ಮತ ಪಡೆದು ಆಯ್ಕೆಯಾದಂತಹ ಜನಪ್ರತಿನಿಧಿಯನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರ ಇವತ್ತು ಹೊರಟಿದೆ. ಬಹುಶಃ ಇದೊಂದು ಕರಾಳ ದಿನ ಅಂತ ಹೇಳ್ಬೋದು. ಆದರೆ ಒಬ್ಬ ಪ್ರತಿ ಸಣ್ಣ ಕಾರ್ಯಕರ್ತನಿಗೂ ಹೆಚ್ಚು ಕಮ್ಮಿ ಆದಾಗ ಅದು ರಾತ್ರಿ ಎನ್ನದೇ ಹಗಲೆನ್ನದೇ ಓಡಿ ಬರುವಂಥ ಒಬ್ಬ ನಾಯಕನಿಗೆ ಇಡೀ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರು ಜೊತೆಯಾಗಿರ್ತಾರೆ. ಇವರು ಬಂಧಿಸೋದಾದರೆ ಎಲ್ಲ ಕಾರ್ಯಕರ್ತರನ್ನು ಮೊದಲು ಬಂಧಿಸಿ ನಂತರ ನಮ್ಮ ಶಾಸಕರನ್ನು ಬಂಧಿಸಿ, ಕಾರ್ಯಕರ್ತರ ಜೊತೆಗೆ ನಿಲ್ಲುವ ನಾಯಕನ ಜೊತೆಗೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವು ಶಾಸಕರ ಬಂಧನ ಅಂತ ನೀವು ಹೊರಟ್ರೆ ನಮ್ಮನ್ನು ಮೊದಲು ಬಂಧಿಸಿ. ಯಾಕಂತ ಹೇಳಿದ್ರೆ ನಮಗೆ ಶಾಸಕರು ನಮಗೋಸ್ಕರ ಜೈಲಿಗೂ ಹೋಗ್ಲಿಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ, ನಾವು ಶಾಸಕರಿಗೋಸ್ಕರ ಜೀವ ಕೊಡ್ಲಿಕ್ಕೂ ಸಿದ್ಧ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ ನಾನು.
ಎಲ್ಲ ಆಡಳಿತದ ಪರವಾಗಿ ದಬ್ಬಾಳಿಕೆಯ ರಾಜಕಾರಣ, ಕಾಂಗ್ರೆಸ್ಸಿನ ದಬ್ಬಾಳಿಕೆಯ ರಾಜಕಾರಣದಲ್ಲಿ ಇವತ್ತು ಬೆಳ್ತಂಗಡಿಯ ಶಾಸಕರನ್ನ ಬಂಧನ ಮಾಡುವಂತ ಒಂದು ಪಿತೂರಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಶಾಸಕರು ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ಅಧಿಕಾರಿಗಳ ಬಳಿ ಹೋದಾಗ ಅವರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಕಾನೂನು ದೃಷ್ಟಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಅವರ ಮೇಲೆ ಎಫ್ಐಆರ್ ಹಾಕುವಂಥದ್ದು, ಇಂಥ ಒಂದು ದುರದೃಷ್ಟಕರ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿದೆ. ಬೆಳ್ತಂಗಡಿಯ ಶಾಸಕರ ಮೇಲೆ ಕೇಸ್ ಹಾಕುವಂಥದ್ದು, ಅವರನ್ನು ಬಂಧನ ಮಾಡುವಂಥದ್ದು ಇವತ್ತು ಇಡೀ ಜನಸಾಮಾನ್ಯರ ಮೇಲೆ ಒಂದು ದುಃಖ. ಯಾಕೆಂತ ಹೇಳಿದ್ರೆ ಒಂದು ಜನಪ್ರತಿನಿಧಿಯಾದ ಅವರ ಮೇಲೆ ಬಂಧನ ಮಾಡುವಂಥದ್ದು, ಅವರನ್ನು ಅರೆಸ್ಟ್ ಮಾಡುವಂಥದ್ದು ನೋಡಿದಾಗ ಇವತ್ತು ನಾವು ಜನಸಾಮಾನ್ಯರು ಹೇಗೆ ಬದುಕುವ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಹಾಗಾಗಿ ಇವತ್ತು ಬೆಳ್ತಂಗಡಿಯ ಶಾಸಕರಿಗೆ ಖಂಡಿತವಾಗಿ ನಾವು ಕಾರ್ಯಕರ್ತರ ತಂಡ ಇದೆ, ಅವರನ್ನು ಎಲ್ಲಿಗೆ ಹೋದ್ರು ಏನು ಮಾಡಿದ್ರು ನಾವು ಕಾರ್ಯಕರ್ತರ ಅವರೊಟ್ಟಿಗೆ ಇದ್ದೇವೆ. ಖಂಡಿತವಾಗಿ ಈ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಒಂದು ದುರಾಡಳಿತಕ್ಕೆ ಅಂತ್ಯ ಕಾಣುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ನಿಂತಿದೆ. ನಾವು ಹೇಳುವುದಿಷ್ಟೇ, ಯಾಕಂತ ಹೇಳಿದ್ರೆ ಒಬ್ಬ ಜನಪರವಾಗಿ ಜನರ ಕಷ್ಟಗಳಿಗಾಗಿ, ಕಾರ್ಯಕರ್ತರ ಕಷ್ಟಗಳಿಗಾಗಿ ಕೆಲಸ ಮಾಡಿ ಏನು ಆರೋಪ ಬಂದಿದೆ ಅದಕ್ಕೆ ನಾವು ಅರೆಸ್ಟ್ ಆಗ್ಲಿಕ್ಕೂ ರೆಡಿ ಇದ್ದೇವೆ. ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ. ಒಬ್ಬ ಶಾಸಕರನ್ನು ಬಂಧನ ಮಾಡುವಂಥದ್ದು ಇದು ಬಹಳ ದುಃಖದ ಸಂಗತಿ. ಹಾಗಾಗಿ ನಾವೆಲ್ಲರೂ ಇವತ್ತು ಅವರನ್ನು ಬಂಧನ ಮಾಡುವ ಹೊತ್ತಿಗೆ ಖಂಡಿತವಾಗಿಯೂ ನಾವು ಸುಮ್ಮನೆ ಇರುವುದಿಲ್ಲ. ನಾವು ಇಡೀ ಬೆಳ್ತಂಗಡಿಯಾದ್ಯಂತ ನಮ್ಮ ಕಾರ್ಯಕರ್ತರ ತಂಡ ಖಂಡಿತವಾಗಿ ಅದನ್ನು ಪ್ರತಿಭಟಿಸುವಂಥದ್ದು, ಅದನ್ನು ಖಂಡಿತವಾಗಿ ನಿರಂತರ ಮುಂದಿನ ದಿನಗಳಲ್ಲಿ ಅದರ ಹೋರಾಟ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರೆಲ್ಲ ಖಂಡಿತ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆಯೇ ಇವತ್ತು ಕಾಂಗ್ರೆಸ್ಸಿನ ಎಲ್ಲ ಆಡಳಿತದ ಪರವಾಗಿ ನಮ್ಮ ಎಲ್ಲ ಅಧಿಕಾರಿಗಳು ಅವರ ಪರವಾಗಿ ಕೆಲಸ ಮಾಡುವಂಥದ್ದು ಬಹಳ ಬೇಸರದ ಸಂಗತಿ. ಯಾಕೆಂತ ಹೇಳಿದ್ರೆ ಅಧಿಕಾರ ಇವತ್ತು ಶಾಶ್ವತ ಅಲ್ಲ. ಕಾಂಗ್ರೆಸ್ ಇರ್ಬೋದು, ಇವತ್ತು ಏನು ನಡೀತಾ ಇದೆ ಬೆಳ್ತಂಗಡಿ ಒಂದು ರಾಜಕೀಯ ಇತಿಹಾಸದಲ್ಲಿ ಒಂಥರ ದ್ವೇಷದ ರಾಜಕಾರಣ, ಅಥವಾ ಏನು ಇಲ್ಲಿವರೆಗೆ ನಾವು ಕಾಣದೇ ಇರುವಂಥ ರಾಜಕಾರಣ. ಸರ್ಕಾರದ ಕೆಲವೊಂದು ಇಲಾಖೆಗಳನ್ನು ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಜನರಿಂದ ಆಯ್ಕೆಯಾದಂತಹ ಲಕ್ಷಾಂತರ ಮತಗಳಿಂದ ಮತ ಪಡೆದು ಆಯ್ಕೆಯಾದಂತಹ ಜನಪ್ರತಿನಿಧಿಯನ್ನು ಬಂಧನ ಮಾಡಲಿಕ್ಕೆ ಈ ಸರ್ಕಾರ ಇವತ್ತು ಹೊರಟಿದೆ. ಬಹುಶಃ ಇದೊಂದು ಕರಾಳ ದಿನ ಅಂತ ಹೇಳ್ಬೋದು. ಆದರೆ ಒಬ್ಬ ಪ್ರತಿ ಸಣ್ಣ ಕಾರ್ಯಕರ್ತನಿಗೂ ಹೆಚ್ಚು ಕಮ್ಮಿ ಆದಾಗ ಅದು ರಾತ್ರಿ ಎನ್ನದೆ ಹಗಲೆನ್ನದೆ ಓಡಿ ಬರುವಂಥ ಒಬ್ಬ ನಾಯಕನಿಗೆ ಇಡೀ ಬೆಳ್ತಂಗಡಿ ತಾಲೂಕಿನ ಕಾರ್ಯಕರ್ತರು ಜೊತೆಯಾಗಿರ್ತಾರೆ. ಇವರು ಬಂಧಿಸೋದಾದರೆ ಎಲ್ಲ ಕಾರ್ಯಕರ್ತರನ್ನು ಮೊದಲು ಬಂಧಿಸಿ ನಂತರ ನಮ್ಮ ಶಾಸಕರನ್ನು ಬಂಧಿಸಿ, ಕಾರ್ಯಕರ್ತರ ಜೊತೆಗೆ ನಿಲ್ಲುವ ನಾಯಕನ ಜೊತೆಗೆ ಎಲ್ಲ ಕಾರ್ಯಕರ್ತರು ಇರ್ತಾರೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನೀವು ಶಾಸಕರ ಬಂಧನ ಅಂತ ನೀವು ಹೊರಟ್ರೆ ನಮ್ಮನ್ನು ಮೊದಲು ಬಂಧಿಸಿ. ಯಾಕಂತ ಹೇಳಿದ್ರೆ ನಮಗೆ ಶಾಸಕರು ನಮಗೋಸ್ಕರ ಜೈಲಿಗೂ ಹೋಗ್ಲಿಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ, ನಾವು ಶಾಸಕರಿಗೋಸ್ಕರ ಜೀವ ಕೊಡ್ಲಿಕ್ಕೂ ಸಿದ್ಧ. ಇದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ ನಾನು. ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಬಿಜೆಪಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ನಾವು ಖಂಡಿತ ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ
ಅವರನ್ನು ಬಂಧಿಸಬೇಕಂತ ಹೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ದೃಢವಾಗಿ ಬರೆಯುವ ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ವಿಜಯಂತಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ಖಂಡಿತ ನಾವು ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕಂತ ಹೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ದೃಢವಾಗಿ ಬರೆಯುವ ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ವಿಜಯಂತಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ಖಂಡಿತ ನಾವು ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕಂತ ಹೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ದೃಢವಾಗಿ ಬರೆಯುವ ಸರ್ಕಾರ ಇತ್ತು, ನಮ್ಮ MLA ಯಾವುದೇ
ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಬಿಜೆಪಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ಖಂಡಿತ ನಾವು ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ಉಗ್ರವಾಗಿ ಹೊರಡಿಸಬಹುದು. ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಬಿಜೆಪಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ಖಂಡಿತ ನಾವು ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ಉಗ್ರವಾಗಿ ಹೊರಡಿಸಬಹುದು. ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಬಿಜೆಪಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಬಯಸುತ್ತಿಲ್ಲ. ಅವರ ಬಂಧನ ಮಾಡಲಿಕ್ಕೆ ಖಂಡಿತ ನಾವು ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ಉಗ್ರವಾಗಿ ಹೊರಡಿಸಬಹುದು. ಸರ್ಕಾರ ಇತ್ತು, ನಮ್ಮ MLA ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಿಲ್ಲ. ಆದರೆ ಇವತ್ತು ಕೇವಲ ಗವರ್ಮೆಂಟ್ ಅವರು ಬಿಜೆಪಿ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು
ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ. ದಯವಿಟ್ಟು ನಾವು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ ಶಾಂತವಾಗಿರುವ ಏನು ಎರಡು ರೀತಿಯಲ್ಲಿ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರೋಣ. ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ದಯವಿಟ್ಟು ಗೊಂದಲ ಬೇಡ ಅಂತ ಹೇಳೋದಕ್ಕೆ ಹೇಳೋದು. ನಾನೇನು ದೊಡ್ಡ ಜನ ಅಂತ ಹೇಳೋದಲ್ಲ. ಗೊಂದಲ ಬೇಡ. ಘೋಷಣೆ ಮಾಡಿ ಪೂರ ಬರಲಿ, ಪೂರ ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಮಾಡಿ, ಘೋಷಣೆ ಬಲೆ 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 ಹಲೋ ಪ್ರಶಾಂತ್ ಅಣ್ಣ ಪ್ರಶಾಂತ್ ಇಲ್ಲ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು. ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡಲಿಕ್ಕಿದೆ. ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ, ಶಾಂತವಾಗಿರುವ, ಏನು ಎರಡು ರೀತಿಯಲ್ಲಿ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಒಂದು ನಿಮಿಷ ಕೇಳಬೇಕು.
ನೀವು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದು ನಿಮಿಷ ನೋಡಿ, ನಾವು ಸುಮ್ಮನೆ ಒತ್ತೆ ಹಾಕಿದ ಕೂಡಲೇ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಹರೀಶ್ ಬಂದರು ಕಾನೂನಿಗೆ ಸರಿ ಇನ್ಕ್ಲೂಡಿಂಗ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಟ್ ಮಾಡಿ ಭಾರತ್ ಬಿಡಿ ನೋಡಿ ಫೋಟೋಸ್ ನೋಡಿ ನೋಡಿ ಸರ್ ನೀವು ಪಕ್ಷದ ಚಿಹ್ನೆ ಕೂಡ ಇದೆ. ಪಕ್ಷದ ಚಿಹ್ನೆ ಕೂಡ ಇದೆ. ಪ್ರಶ್ನೆ ಉತ್ತರ ಮಾಡಕ್ಕೆ ನಾನು ಎತ್ತನದ ಹಳೆಕಲ ಬೆಳ್ತಂಗಡಿ ತಾಲೂಕಿನ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿರಾಜ್ ಶೆಟ್ಟಿ ಅವರನ್ನು ಬಂಧನ ಮಾಡಿರ್ತಕ್ಕಂಥದ್ದು ಮತ್ತು ಅದನ್ನು ಪ್ರಶ್ನೆ ಮಾಡಿ ನಮ್ಮ ಶಾಸಕರ ಧ್ವನಿ ಎತ್ತಿ ಠಾಣೆಯಲ್ಲಿ ಪ್ರತಿಭಟನೆ ಮಾಡಿದ್ದನ್ನೇ ಉದ್ದೇಶವಾಗಿಟ್ಟುಕೊಂಡು ಇವತ್ತು ಮಾನ್ಯ ಶಾಸಕರನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಖಂಡನೀಯ. ಯಾಕೆಂತ ಹೇಳಿದ್ರೆ ನಾವು ಗಮನಿಸಬಹುದು, ಪೊಲೀಸ್ ಇಲಾಖೆ ಅಥವಾ ಅಧಿಕಾರಿಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಜನಪ್ರತಿನಿಧಿಯಾದವ ಪ್ರಶ್ನೆ ಮಾಡಿರೋದು ಇದೇ ಮೊದಲಲ್ಲ. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶಂಕರ್ ಬಿದರಿ ಅವರನ್ನು ಕುತ್ತಿಗೆಯ ಕೈಪಟ್ಟಿ ಹಿಡಿದು ದೂಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಿದ್ದೇವೆ. ನಮ್ಮ ಮಾಜಿ ಶಾಸಕರು ಯಾವ ರೀತಿ ಪೊಲೀಸ್ ಇಲಾಖೆಯ ಜೊತೆ ವರ್ತನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಆದಾಗ್ಯೂ ಕೂಡ ಒಬ್ಬ ನಿರಪರಾಧಿ ಆಗಿರ್ತಕ್ಕಂಥ ಕಾರ್ಯಕರ್ತನನ್ನು ರಾಜಕೀಯ ಷಡ್ಯಂತ್ರಕ್ಕೆ ಬಲಿ ಮಾಡಿ ಒಂದು ಬಂಧನ ಮಾಡಿರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಾಗೆಯೇ ಏನೋ ಶಾಸಕ ಹರೀಶ್ ಪೂಂಜರ ಜನಪ್ರಿಯತೆಯನ್ನು ಸಹಿಸಲಿಕ್ಕೆ ಆಗದೆ ಒಂದು ಷಡ್ಯಂತ್ರವನ್ನು ಮಾಡಿ ಇವತ್ತು ಬಂಧನ ಮಾಡುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ. ನಾವೆಲ್ಲ ಕಾರ್ಯಕರ್ತರು ಕೂಡ ಮೊನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇವೆ. ನಾವು ಇವತ್ತು ಪೊಲೀಸ್ ಇಲಾಖೆಗೆ ಏನು ಸವಾಲು ಹಾಕ್ತೇವೆ ಅಂತ ಹೇಳಿದರೆ, ನಮ್ಮನ್ನು ಶಾಸಕರನ್ನ ಬಂಧನ ಮಾಡೋದಂತಾದರೆ ನಮ್ಮನ್ನು ಕೂಡ ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತೇವೆ. ಹಾಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಆಡಳಿತವನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಇಲ್ಲಿರ್ತಕ್ಕಂಥ ಸೋತಂಥ ವ್ಯಕ್ತಿಗಳು ಮಾಡುವಂಥದ್ದು ಸಮಂಜಸವಲ್ಲ. ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಒಂದು ವ್ಯವಸ್ಥಿತ ರೀತಿಯಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ನಿರ್ವಹಿಸಬೇಕಿತ್ತು. ಆದಾಗ್ಯೂ ಈ ಒತ್ತಡಕ್ಕೆ ಬಲಿಯಾಗಿ ಈ ರೀತಿ ದಬ್ಬಾಳಿಕೆಯನ್ನು ಮಾಡುವಂಥದ್ದು, ಪ್ರಜಾಪ್ರಭುತ್ವದ ಕಡೆಗಣನೆಯನ್ನು ಮಾಡುವಂಥದ್ದನ್ನು ನಾವು ಕಡಖಂಡಿತವಾಗಿ ಖಂಡಿಸ್ತೇವೆ. ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ, ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ, ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು. ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡ್ಲಿಕ್ಕಿದೆ. ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ, ಶಾಂತವಾಗಿರುವ, ಏನು ಎರಡು ರೀತಿಯಲ್ಲಿ
ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದು ನಿಮಿಷ ನೋಡಿ, ನಾವು ಸುಮ್ಮನೆ ಒತ್ತೆ ಹಾಕಿದ ಕೂಡಲೇ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಹರೀಶ್ ಬಂದರು ಕಾನೂನಿಗೆ ಸರಿ ಇನ್ಕ್ಲೂಡಿಂಗ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಟ್ ಮಾಡಿ ಭಾರತ ಬಿಡಿ ನೋಡಿ ಫೋಟೋಸ್ ನೋಡಿ ನೋಡಿ ಸರ್ ನೀವು ಪಕ್ಷದ ಚಿಹ್ನೆ ಕೂಡ ಇದೆ. ಪಕ್ಷದ ಚಿಹ್ನೆ ಕೂಡ ಇದೆ. ಪ್ರಶ್ನೆ ಉತ್ತರ ಮಾಡಕ್ಕೆ ನಾನು ಬನ್ನಿ ಬನ್ನಿ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು ಹಿಡ್ಕೊಂಡು ನಾವು ಮತ್ತೊಂದು ಮಾಡಿದ್ರೆ ಇನ್ನಷ್ಟು ಕಿರಿಕಿರಿಗಳನ್ನು ಸೃಷ್ಟಿ ಮಾಡೋದು ಬೇಡ. ನಾವು ಒಂದು ಶಿಸ್ತಿನ ಪಕ್ಷದ ಕಾರ್ಯಕರ್ತರು, ಪಕ್ಷದ ನಿರ್ದೇಶನಕ್ಕೆ ನಾಯಕರ ನಿರ್ದೇಶನಕ್ಕೆ ಸರಿಯಾಗಿ ನಾವು ನಡೆಯುವ, ಏನು ತೊಂದರೆ ಇಲ್ಲ. ದಯವಿಟ್ಟು ಈಗ ನಾವು ಹೊರಗಡೆ ಇರುವ ಅದರ ಬಗ್ಗೆ ಯಾವುದೇ ವಿಚಾರಣೆಗೂ ಒಂದು ನೋಟಿಸು ಕೊಡದೆ ಅರೆಸ್ಟ್ ಮಾಡುವ ಹಾಗಿಲ್ಲ. 7 ವರ್ಷಕ್ಕಿಂತ ಕಡಿಮೆ ಶಿಕ್ಷಾಗುವ ಅಪರಾಧಗಳಲ್ಲಿ ಎಲ್ಲದರಲ್ಲಿಯೂ ನೋಟಿಸ್ ಕೊಡಬೇಕು. ಈಗ ಒಂದು ಕೇಸಿಗೆ ನೋಟಿಸ್ ಕೊಟ್ಟಿದ್ದಾರೆ, ಇನ್ನೊಂದು ಕೇಸಿಗೆ ಇನ್ನು ನೋಟಿಸೇ ಕೊಟ್ಟಿಲ್ಲ. ನೋಟಿಸ್ ಕೊಡದೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಅವಕಾಶ ಇಲ್ಲದೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರುವಂತಹ ಅಪರಾಧಗಳಲ್ಲಿ ನೇರವಾಗಿ ಅರೆಸ್ಟ್ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಕಾನೂನು ನಮಗೆ ರಕ್ಷಣೆ ಕೊಡ್ಲಿಕ್ಕಿದೆ. ದಯವಿಟ್ಟು ನಾವು ಗೊಂದಲಗಳನ್ನು ಸೃಷ್ಟಿ ಮಾಡುವುದು ಬೇಡ. ದಯವಿಟ್ಟು ಹೊರಗಡೆ ಇರುವ, ಶಾಂತವಾಗಿರುವ, ಏನು ಎರಡು ರೀತಿಯಲ್ಲಿ ಕಾನೂನಿನ ವಿಚಾರಗಳಿಗೆ ಸಂಬಂಧಪಟ್ಟ ವಿಮರ್ಶೆ ಮಾಡಿ ಪಕ್ಷ ಮತ್ತು ಪಕ್ಷದ ನಾಯಕರು ಒಂದು ನಿಮಿಷ ಕೇಳಬೇಕು. ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗ್ಬೇಡ. ಒಂದು ನಿಮಿಷ ನೋಡಿ, ನಾವು ಸುಮ್ಮನೆ ಒತ್ತೆ ಹಾಕಿದ ಕೂಡಲೇ ಏನು ಸಮಸ್ಯೆ ಪರಿಹಾರ ಆಗೋದಿಲ್ಲ. ಕಾನೂನು ಪ್ರಕಾರ ಒಬ್ಬ ಜನಪ್ರತಿನಿಧಿಯಾಗಿ ಹರೀಶ್ ಬಂದರು ಕಾನೂನಿಗೆ ಸರಿ ಇನ್ಕ್ಲೂಡಿಂಗ್ ಕೋಡ್ ಆಫ್ ಕಾಂಡಕ್ಟ್ ವೈಲೇಟ್ ಮಾಡಿ ಭಾರತ ಬಿಡಿ ನೋಡಿ ಫೋಟೋಸ್ ನೋಡಿ ನೋಡಿ ಸರ್ ನೀವು ಪಕ್ಷದ ಚಿಹ್ನೆ ಕೂಡ ಇದೆ. ಪಕ್ಷದ ಚಿಹ್ನೆ ಕೂಡ ಇದೆ. ಪ್ರಶ್ನೆ ಉತ್ತರ ಮಾಡಕ್ಕೆ ನಾನು ಬನ್ನಿ ಬನ್ನಿ ನಮ್ಮ ಭಾವನೆಗಳನ್ನು ಸುಮ್ಮನೆ ನೋವಿದೆ, ನಮಗೆಲ್ಲರಿಗೂ ನೋವಿದೆ. ಆ ನೋವನ್ನು
ನಾವು ಆಗ್ರಹ ಮಾಡೋದು 24 ಗಂಟೆ ಒಳಗೆ ಅವರ ಕೇಸನ್ನು ಹಿಂದೆ ತಗೊಳ್ಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಇನ್ನು ಮುಂದೆಯೂ ಮಾಡ್ತೇವೆ ಅಂತ ಈ ಸಲ ಒಂದು ಆಗ್ರಹ ಮಾಡ್ತಿದ್ದೇನೆ. ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಿಕೊಂಡಿದ್ದಂಥ ಒಬ್ಬ ನಿಷ್ಪಕ್ಷಪಾತವಾದ ಒಂದು ಶಾಸಕರನ್ನು ಈ ರೀತಿ ರಾಜಕೀಯವಾಗಿ ಕುಗ್ಗಿಸುವುದಂದರೆ ಇದು ಕಾರ್ಯಕರ್ತರ ಮನಸ್ಸನ್ನು ಕುಗ್ಗಿಸಬೇಕು ಅಂತ ಇವರ ಪ್ರಯತ್ನ. ಖಂಡಿತವಾಗಿಯೂ ಇದರಿಂದ ಕಾರ್ಯಕರ್ತರು ಇನ್ನೂ ಫಿನಿಕ್ಸ್ ಪಕ್ಷಿಯಾಗಿ ಎದ್ದು ಬರ್ತಾರೆ ಅಲ್ಲದೆ ಇವರ ಯಾವುದೇ ಒತ್ತಡಕ್ಕೆ ಕಾರ್ಯಕರ್ತರು ಮಣಿಯುವುದಿಲ್ಲ. ಉಗ್ರವಾದ ಹೋರಾಟ ಮಾಡಲು ನಾವು ಸದಾ ಸಿದ್ಧವಾಗಿದ್ದೇವೆ ಅಂತ ಈ ಮೂಲಕ ಹೇಳ್ಕೊಳ್ತಿದ್ದೇವೆ. ಅವರನ್ನು ಸುಳ್ಳು ಮನೆಯಿಂದ ರಾತ್ರಿ 12 ಗಂಟೆಗೆ ಕರ್ಕೊಂಡು ಹೋಗಿ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಅವರ ಒಂದು ಕಗ್ಗೋಲು. ಯಾಕಂತ ಹೇಳಿದ್ರೆ FIR ಮಾಡಿಬಿಟ್ಟು ಬಂದು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗಿ ನಿಮ್ಮನ್ನು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ತೇವೆ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೆ ಶಾಸಕರು ಹೋಗಿ ಇವರನ್ನು ಯಾವ ರೀತಿ ಅರೆಸ್ಟ್ ಮಾಡಿದ್ರಿ, ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರಿ, ಈ ಗಡಿಯಲ್ಲಿ ಅವ್ರದ್ದು ಇದುವೇ ಹೆಸರೇ ಇಲ್ಲ ಅಂತ ಹೇಳಿದ್ರಿ, ಯಾಕೆ ಯಾವ ರೀತಿ ಅರೆಸ್ಟ್ ಮಾಡಿದ್ರಿ ಅಂತ ಹೇಳಿದ್ದಕ್ಕೆ ಇವರ ಮೇಲೆ ಇವರ ಈ ತಾಲೂಕಿನ ಜನರ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸ ಇದನ್ನು ನೋಡಿ ಅವರನ್ನು ಯಾವ ರೀತಿ ಅವರನ್ನು ಮುಗಿಸೋದು ಅಂತ ಹೇಳುವ ಹುನ್ನಾರ ಈ ಕಾಂಗ್ರೆಸ್ ಸರ್ಕಾರ. ಯಾಕಂತ ಹೇಳಿದ್ರೆ ಅವರು ಇನ್ನು ಇವತ್ತು ರಾಜ್ಯದಲ್ಲಿ ನಂಬರ್ 1 ಶಾಸಕರಾಗಿ ನಮ್ಮ ಬೆಳ್ತಂಗಡಿ ಹರೀಶ್ ಪೂಂಜಾರ್ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರ ಜನ ಸೇವೆ ಅಂತ ಸೇವೆ ಮಾಡಿದ್ದಾರೆ. ಅವರನ್ನು ಖಂಡಿತವಾಗಿ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಖಂಡಿತವಾಗಿ ಈ ಕಾಂಗ್ರೆಸ್ ಸರ್ಕಾರದ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಏನೇ ಹುನ್ನಾರ ಮಾಡಿದರೂ ಅವರ ಬೆನ್ನ ಹಿಂದೆ ಸಾವಿರಾರು ತಾಲೂಕಿನ ಕಾರ್ಯಕರ್ತರಿದ್ದಾರೆ. ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡಿದ್ರು ಅವರ ಹಿಂದೆ ನಾವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಅವರಿಗೋಸ್ಕರ ನಾವು ಪ್ರಾಣ ಕೊಡಲಿಕ್ಕೂ ಸಿದ್ಧ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಇಂಥ ಒಂದು ಶಾಸಕರನ್ನು ನಾವು ರಾತ್ರಿ 12 ಗಂಟೆಗೆ ಕರೆದು ನಮ್ಮ ಕರೆಗೆ ಹೋಗಟ್ಟು ಬರುವಂಥ ನಮ್ಮ ಶಾಸಕರು ಅವರನ್ನು ಯಾವ ರೀತಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಪಟ್ಟರು ಅವರೆಂದರೆ ಸದಾ ಅವರೊಟ್ಟಿಗೆ ಕಾರ್ಯಕರ್ತರು ಜೀವಕ್ಕೆ ಜೀವ ಕೊಟ್ಟು ಅವರ ಏನೇ ಕಷ್ಟ ಸುಖದೊಂದಿಗೆ ನಮ್ಮ ಕಾರ್ಯಕರ್ತರಿಗೆ ಜೀವಕ್ಕೆ ಜೀವ ಕೊಟ್ಟು ನಾವು ನಿಲ್ತೇವೆ. ಅವರ ಏನೇ ಅವರ ಕುತಂತ್ರ ಮಾಡಿದರು ಅದರ ವಿರುದ್ಧ ನಾವು ಎದೆ ತಟ್ಟಿ ಅವರ ವಿರುದ್ಧ ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಎದೆ ತಟ್ಟಿ ನಿಲ್ತೇವೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾಡ್ದು ನಡೆಯುವಂಥ ಎಲೆಕ್ಷನ್ 4 ತಾರೀಕು ಜೂನು 4ಕ್ಕೆ ಕೌಂಟಿಂಗಲ್ಲಿ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅದರ ಠೇವಣಿ ಸಮೇತ ಕಳೆದುಕೊಂಡು ಯಾವುದೇ ಒಂದು ಇದು ಮಾಡದೆ ನಮ್ಮ ಮೋದಿ ಸರ್ಕಾರ 400ಕ್ಕಿಂತ ಮಿತ್ತು ಸೀಟು ಬರ್ತದೆ. ಆಗ ಇವರ ಯಾವುದೇ ಕುತಂತ್ರ ನಮ್ಮ ನಡೆಯೋದಿಲ್ಲ. ನಾವೆಲ್ಲ ಒಟ್ಟಾಗಿ ಶಾಸಕರೊಟ್ಟಿಗಿದ್ದೇವೆ. ಇವರು ಏನೇ ಹೋರಾಟ ಮಾಡಿದ್ರು, ಏನೇ ಅವರ ಆತ್ಮಸ್ಥೈರ್ಯ ಕುಗ್ಗಿಸುವಂಥ ಕೆಲಸ ಮಾಡಿದ್ರು ಬೆಳ್ತಂಗಡಿ ತಾಲೂಕಿನ ಪ್ರತಿ ಮನೆಯಲ್ಲೂ ಹರೀಶ್ ಪೂಂಜಾರ್ ಮೇಲೆ ಇರುವಂಥ ಪ್ರೀತಿ ಈ ಹರೀಶ್ ಪೂಂಜಾರ್ ಇರುವಂಥ ಪ್ರೀತಿ ಇವರಿಗೆ ಗೊತ್ತಾಗ್ತದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಹಿಡಿದುಕೊಂಡು ನಮ್ಮ ಶಾಸಕರನ್ನು ಇವತ್ತು ಬಂಧನ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಸುದ್ದಿ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಿವಿಗೆ ಬಿತ್ತು. ನಮಗೆ ಬಹಳಷ್ಟು ಆಘಾತ ಆಯಿತು ಮನಸ್ಸಿಗೆ. ಯಾಕೆಂತ ಹೇಳಿದ್ರೆ ತಾಲೂಕಿನ ರಕ್ಷಣೆ ಮಾಡಬೇಕಾದ MLA ಇವತ್ತೊಂದು ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಡ. ಯಾಕೆಂತ ಹೇಳಿದ್ರೆ ಶಾಸಕ ಇರುವಂಥದ್ದು ಜನಸಾಮಾನ್ಯರ ರಕ್ಷಣೆಗೋಸ್ಕರ. ಕೆಲವೇ ದಿನಗಳ ಹಿಂದೆ ಶಶಿರಾಜನ್ ಅಂತ ಹೇಳುವಂಥ ನಿರಪರಾಧಿಯನ್ನು ರಾತ್ರೋರಾತ್ರಿ ಬಂಧನ ಮಾಡಿದ ಒಂದು ಕಾರಣಕ್ಕೆ ಶಾಸಕರು ಸ್ಟೇಷನ್ಗೆ ಹೋಗಿ ಪ್ರಶ್ನೆ ಮಾಡಿದ್ದು ಖಾಲಿ.
ಯಾತಕ್ಕೋಸ್ಕರ ಬಂಧನ ಮಾಡ್ತಾ ಇದ್ದೀರಿ? ನಿಜವಾದ ಆರೋಪಿಗಳನ್ನು ನೀವು ಬಂಧನ ಮಾಡಿ, ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡಿ ಬಂಧನ ಮಾಡಬೇಡಿ ಅಂತ ಹೇಳುವಂಥ ಒಂದು ಮಾತಿಗೆ ಇವರು ಅವರ ಮೇಲೆ FIR ಹಾಕಿದ್ರು. ಆನಂತರ ಪ್ರತಿಭಟನೆ ಮಾಡಿದಾಗ ಅದಕ್ಕೂ FIR ಹಾಕಿ ಇವತ್ತು ಒಂದು ಬಂಧನ ಮಾಡುವಂಥ ಪರಿಸ್ಥಿತಿಗೆ ಇವತ್ತೊಂದು ಗೌರ್ಮೆಂಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೇವೆ. ನಮ್ಮ ಬೆಳ್ತಂಗಡಿಯ ಇತಿಹಾಸದಲ್ಲೇ ನಾವು ಎಂದೂ ಈ ಥರದ ದ್ವೇಷ ರಾಜಕಾರಣ ನಾವು ನೋಡಲಿಲ್ಲ. ರಾಜಕಾರಣ ಒಳ್ಳೆಯ ರೀತಿಯ ರಾಜಕಾರಣ ಮಾಡಬೇಕು. ದ್ವೇಷ ರಾಜಕಾರಣ ಯಾವತ್ತೂ ಶಾಶ್ವತ ಅಲ್ಲ. ಇತ್ತೀಚಿನ ಕೆಲವು ದಿನಗಳಲ್ಲಿ ಬಹಳಷ್ಟು ದ್ವೇಷದ ರಾಜಕಾರಣ ನಡೀತಾ ಇದೆ. ಕಳೆದ ಬಾರಿ BJP ಸರ್ಕಾರ ಇತ್ತು, ನಮ್ಮ MLA ಇದ್ರು, ಯಾವುದೇ ಕಾರಣಕ್ಕೆ ದ್ವೇಷ ರಾಜಕಾರಣ ಮಾಡಲಿಲ್ಲ. ಆದರೆ ಇವತ್ತು ಕೇವಲ ಗೌರ್ಮೆಂಟ್ ಅವರದ್ದು ಇದೆ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ರೀತಿ ದ್ವೇಷ ರಾಜಕಾರಣ ಮಾಡೋದನ್ನು ನಾವು ಬೆಳ್ತಂಗಡಿಯ ಜನತೆ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ. ಅವರ ಬಂಧನ ಮಾಡಲಿಕ್ಕೆ ನಾವು ಖಂಡಿತ ಅವರ ಬಂಧನವನ್ನು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅವರನ್ನು ಬಂಧಿಸಬೇಕಾದ್ರೆ ಫಸ್ಟ್ ನಮ್ಮನ್ನು ಬಂಧಿಸಬೇಕು, ಬೆಳ್ತಂಗಡಿ ತಾಲೂಕಿನ ಜನತೆಯನ್ನು ಬಂಧಿಸಿ ಆನಂತರ ಅವರನ್ನು ಬಂಧಿಸಬೇಕು ಅಂತೇಳಿ ನಾನು ಈ ಮೂಲಕ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇದನ್ನು ಖಂಡಿತವಾಗಿ ಉಗ್ರವಾಗಿ ಖಂಡಿಸ್ತೇವೆ. ನಾವು ಯಾವುದೇ ಕಾರಣಕ್ಕೆ ಅವರ ಬಂಧನವನ್ನು ಮಾಡಲಿಕ್ಕೆ ನಾವು ಖಂಡಿತ ಬಿಡುವುದಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತೀನಿ. All the state governments, police officers forward the checklist duly filed and furnish the reasons and materials which necessitated the arrest, while forwarding / producing the accused before the magistrate for further attention. The magistrate, while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified subclauses under section 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೊಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer in terms aforesaid, and only after recording its satisfaction, the magistrate will authorize the detention. ನೀವು ಹೇಳ್ತಿರಲ್ಲ ಅರೆಸ್ಟ್ ಎಲ್ಲ ವಶಕ್ಕೆ ತೆಗೆದುಕೊಳ್ಳುವುದು ಸತ್ಪ್ರಯೋಗ ಮಾಡ್ತೀರಿ ಪೊಲೀಸ್ನವರು. ವಶಕ್ಕೆ ಕೂಡ ತಗೊಳ್ಳಿಕ್ಕೆ ಆಗುದಿಲ್ಲ, ಡಿಟೆನ್ಷನ್. All the state governments, police officers forward the checklist duly filed and
furnish the reasons and materials which necessitated the arrest while forwarding / producing the accused before the magistrate for further attention. The magistrate while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified subclauses under sections 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೆ ಒಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer in terms aforesaid, and only after recording its satisfaction, the magistrate will authorize the detention. ನೀವು ಹೇಳ್ತೀರಲ್ಲ, ಅರೆಸ್ಟ್ ಎಲ್ಲ ವಶಕ್ಕೆ ತೆಗೆದುಕೊಳ್ಳುವುದು ಸರ್ಕಾರ ಮಾಡ್ತೀರಿ ಪೊಲೀಸ್ನವರು. ವಶಕ್ಕೆ ಕೂಡ ತಗೊಳ್ಳಿಕ್ಕೆ ಆಗುದಿಲ್ಲ, ಡಿಟೆನ್ಷನ್. ನಿಮ್ಮ ಹೈಯರ್ ಆಫೀಸರ್ you will be primarily held liable. Number 1. ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಬೇರೆ ಯಾರೇ ನಿಮ್ಮನ್ನು ಅಪ್ರೈಸ್ ಮಾಡಿದ್ದು ಅಂತ ಹೇಳಿದರೆ ಆ ಪ್ರಕಾರವಾದ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್. Nobody is going to be spared from the consequences of illegal detention or arrest. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಬೇಕಾದಂತ ನಮಗೆ ಫೋನ್ನಲ್ಲಿ ಹೇಳಿದೆ, ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮ್ಯಾಂಗ್ಳೂರ್ ಐ ಕೇಮ್. ಯಾಕೆಂದ್ರೆ ಅನ್ಯಾಯ ಆಗಬಾರ್ದು. ಏನು ಒಫೆನ್ಸ್ ಇದೆ ಇಲ್ಲಿ ಅದು ನೀವು ಅರೆಸ್ಟ್ ಮಾಡೋದ್ರಲ್ಲಿ ಬರೀಬೇಕು. ಸ್ಟಿಲ್ ಇಫ್ ಯು ವಾಂಟ್ ಟು ಅರೆಸ್ಟ್, ಹಿ ಇಸ್ ರೆಡಿ ಟು ಗೆಟ್ ಅರೆಸ್ಟ್. ಎಲ್ಲ ಹೇಳಿದ ನಂತರ ನೀವು ಅರೆಸ್ಟ್ ಮಾಡಿ ನಿಮ್ಮನ್ನು ಯಾರು ತಡೆಯುವುದಿಲ್ಲ. ನಮಗೆ ಅರೆಸ್ಟ್ ಮೆಮೋ ಕೊಡಿ, ಅರೆಸ್ಟ್ ಮೆಮೋ ಯಾವ ಇದರಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ನಮ್ಮದು ಆಕ್ಷೇಪ ಇಲ್ಲ, ನಾವು ಆಕ್ಸೆಪ್ಟ್ ಮಾಡ್ತೇವೆ. ಆಮೇಲೆ ನೀವು ಕರ್ಕೊಂಡು ಹೋಗ್ತಿದ್ರು ಅವರು being responsible citizen and a responsible representative of the people. Also such cases, where offence is punishable with the imprisonment for a term which may be less than 7 years or which may extended to 7 years. Less than agli 7 ವರ್ಷವೇ ಇರಲಿ, whether with or without fine. We direct that a copy of judgment be forwarded to the chief secretaries as also the Director Generals of Police of all the state governments and union territories and Registrar General of all the high courts for onward transmission and ensuring its compliance. By order dated 31st October 2013. Along with you in your chief. ಅದಾಗುವುದೇ ಇಲ್ಲ. ಸ್ಟೇಷನ್ ನಲ್ಲಿ ಅರೆಸ್ಟ್ ವಾರೆಂಟ್ ಕೊಡುವ ಕ್ರಮ ಇಲ್ಲ. ಅರೆಸ್ಟ್ ಮಾಡುವಾಗ ಮಾಡಬೇಕು. ನೀವು ಅರೆಸ್ಟ್ ವಾರೆಂಟ್ ಮಾಡದೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡುವಾಗಿಲ್ಲ. ಸ್ಟೇಷನ್ ಅಲ್ಲಿ ಕೊಡ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಇದು ನಮಗೂ ಗೊತ್ತು. ನಾನು ಅದನ್ನು ಮತ್ತೊಮ್ಮೆ ಇಲ್ಲಿ ಹೇಳಿ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಸ್ಟೇಷನ್ ನಲ್ಲಿ ಅರೆಸ್ಟ್ ಮೆಮೋ ಅಲ್ಲ, ನಮಗೆ ಎಲ್ಲಿ ಅರೆಸ್ಟ್ ಮೆಮೋ ತಯಾರು ಮಾಡಬೇಕು ಆಸ್ ಪರ್ ಲಾ. ಅರೆಸ್ಟ್ ಮಾಡುವ ಸ್ಪಾಟ್ ಅಲ್ಲಿ ಅರೆಸ್ಟ್ ಮೆಮೋ ಮಾಡಬೇಕು. ಅವರ ಸಂಬಂಧಿಕರು ಇಲ್ಲೇ ಇದ್ದಾರೆ, ಅವರಿಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು. ಇನ್ಫಾರ್ಮೇಶನ್ ಕೊಡಿ, ಅಥವಾ ಯಾರಿಗೆ ಕೊಡಬೇಕು ಅವರ ಸಂಬಂಧಿಕರ ಫ್ರೆಂಡ್ಸ್ಗೆ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ. ಅರೆಸ್ಟ್ ಮಾಡಿ ಕರ್ಕೊಂಡೋಗಿ, ನಮ್ಮದು ಆಕ್ಷೇಪ ಇಲ್ಲ. ನೋ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ. ನೀವು ಅರೆಸ್ಟ್ ಮಾಡಿ ಕೊಟ್ಕೊಂಡು ಹೋಗೋದು, ಅರೆಸ್ಟ್ ಮೆಮೋ ಮಾಡಿ ಕೊಡಿ. ಇಂಥ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಬರೆದು ಕೊಟ್ಟು ಕರ್ಕೊಂಡು ಹೋಗಿ, ಸಮಯ ಹಾಕಿ ಕೊಡಿ, ತೊಂದರೆ ಇನ್ ಕನೆಕ್ಷನ್ ವಿತ್ ವಿಚ್ ಕ್ರೈಮ್ ಅದು ಬರೆದು ಕೊಟ್ಟು ಬಿಡಿ. ಅರೆಸ್ಟ್ ಮಾಡೋದಕ್ಕೆ ನಮ್ಮ ಆಕ್ಷೇಪವೇ ಇಲ್ಲ. ನಾಟ್ ಇವನ್ ಎ ಸಿಂಗಲ್. ಒಬ್ಬ ವ್ಯಕ್ತಿ ಇಲ್ಲಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡೋದಿಲ್ಲ. ಅವರು ಪ್ರೀತಿ ಅಭಿಮಾನದಲ್ಲಿ ಬಂದಿದ್ದಾರೆ. ಅನ್ಯಾಯ ಆಗುವಾಗ ಏನು ಅಂತ ಹೇಳೋದನ್ನು ನೋಡಲಿಕ್ಕೆ ಅಥವಾ ಯಾವುದೇ ಗೊಂದಲ ಮಾಡಲಿಕ್ಕೆ, ಗಲಾಟೆ ಮಾಡಲಿಕ್ಕೆ ಬಂದವರಲ್ಲ. ಇಲ್ಲಿ ಏನು ತೀರ್ಮಾನಗಳು ನಿಮ್ಮದು, ನಮ್ಮದು ಆಕ್ಷೇಪ ಇಲ್ಲ. ಇಲ್ಲಿ ನಿಲ್ಬೇಕು, ದಯವಿಟ್ಟು
This court had so and so, so and so. So, ಈಗ ಇದು ಸರಿಯಲ್ಲ. ಅರೆಸ್ಟ್ ಮೆಮೊ ಕೊಡಿ ಸರ್, ನಾವು ರೆಡಿ. ಅರೆಸ್ಟ್ ಮೆಮೊ ಕೊಡಿ ಅಲ್ಲ, ಯಾಕೆ ಜನ ಸೇರಿಸ್ತೀರಿ? ನಾವು ರೆಡಿ. ಯುವರ್ಸ್ ಅರೆಸ್ಟ್ ಮೆಮೊ. ನಾವು ರೆಡಿ. ಏನು ತೊಂದರೆ ಇಲ್ಲ. ಯಾಕಂದ್ರೆ ಕಾನೂನನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರೋ ಪ್ರೆಷರ್ಗೊಳಗಾಗಿ ಕಾನೂನನ್ನು ಮೀರಿ ಅವರಿಗೆ ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ನೀವು ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ. FIR ಇದೆ, ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿಲ್ಲ, ಅನ್ಎಜುಕೇಟೆಡ್ ಹೇಳ್ಬೋದು, ಅವರಿಗೂ ಗೊತ್ತಿದೆ. ಆ ರೀತಿ ನೀವು ಮಾಡಿ ಕರ್ಕೊಂಡು ಹೋಗಿದ್ರೆ ನಮಗೆ ಏನು ಆಕ್ಷೇಪ ಇಲ್ಲ. ನಾವು ಕಾನೂನಿನ ಜಾರಿಯಲ್ಲಿ ನಾವು ಅಡ್ಡಿ ಬರುವುದಿಲ್ಲ. ಅಲ್ಲ, ಕಾನೂನಿನ ಜಾರಿ ಇಲ್ಲ, ಅಕ್ರಮವಾಗಿ ಅರೆಸ್ಟ್ ಮಾಡೋದಕ್ಕೂ ಅಡ್ಡಿ ಬರುವುದಿಲ್ಲ. ಕಾನೂನಿನಲ್ಲಿ ಸಾಧ್ಯವಿಲ್ಲ. ಕಾನೂನು ಎಂತದ್ದು? ಚಿತ್ರಣವನ್ನು ಕೊಟ್ಟು ನೀವು ಕರ್ಕೊಂಡು ಹೋಗುತ್ತೆ, ನೀವು ಮಾಡಿ. ಆದ್ರೆ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮೆಮೊ ಕೊಡಬೇಕು. ಕೃಷ್ಣಯ್ಯರ ಜಡ್ಜ್ಮೆಂಟ್ ಇದೆ. And he has to be given assistance of an advocate ಅಂತಲೂ ಉಂಟು. ಅದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಯಾವುದು ಇಲ್ಲ. ನೀವು ಸೀನಿಯರ್ ಪೊಲೀಸ್ ಆಫೀಸರ್ ಇದ್ದೀರಿ, ನೋಯಿಂಗ್ ದ್ಯಾಟ್. ಆದ ಕಾರಣ ಇದು ನಿಮ್ಮ ಗಮನಕ್ಕೆ ತಂದದ್ದು, ಮತ್ತೆ ನಿಮಗೆ ಬಿಟ್ಟು ಏನು ಬೇಕಾದ್ರೂ ಮಾಡಿ. ನಾವು ಅರೆಸ್ಟ್ ಆಗಲಿಕ್ಕೆ ರೆಡಿ ಇದ್ದೇವೆ. ಅದು ಹೇಳ್ಬೇಡಿ ಸರ್, ಅದು ಹೇಳ್ಬೇಡಿ. ಅವ್ರು ಏನ್ ಹೇಳಿದ್ದಾರೆ ನಾವು ತಿಳ್ಕೊಂಡಿದ್ದೇವೆ. ನಾವು ನಿಮ್ಮನ್ನು ಕರ್ಕೊಂಡು ಹೋದರೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳಿದ್ದೀವಿ. ಇನ್ನೊಂದು ನಿಮ್ಮನ್ನು ಕರ್ಕೊಂಡು ಒಬ್ಬನ ಮನೆಯಲ್ಲಿ ಕೂಡ ಇಲ್ಲಿ ಚೆಕ್ ಪೋಸ್ಟ್ ರಾಜ ಮಾಡಿ ನೀವು ಮೆಮೊ ಕೊಡಿ, ಅರೆಸ್ಟ್ ಮಾಡಿ. ಈಗ ನೀವು ಇಲ್ಲಿ ಸ್ಟೇ ಏನೋ ತೀರ್ಮಾನಗಳು ನಿಮ್ಮದು, ನಮ್ಮದು ಆಕ್ಷೇಪ ಇಲ್ಲ. ಇನ್ಫಾರ್ಮೇಶನ್ ಕೊಡಿ, ಅಥವಾ ಯಾರಿಗೆ ಕೊಡಬೇಕು ಅವರ ಸಂಬಂಧಿಕರ ಫ್ರೆಂಡ್ಸ್ಗೆ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ, ನಮ್ಮದು ಆಕ್ಷೇಪ ಇಲ್ಲ. ನೋ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ. ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುದು, ಅರೆಸ್ಟ್ ಮೆಮೊ ಮಾಡಿ ಕೊಡಿ. ಇಂಥ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಬರೆದುಕೊಂಡು ಕರ್ಕೊಂಡು ಹೋಗಿ ಸಮಯ ಹಾಕಿ ಕೊಡಿ, ತೊಂದರೆ ಇನ್ ಕನೆಕ್ಷನ್ ವಿತ್ ವಿಚ್ ಕ್ರೈಮ್ ಅದು ಬರೆದು ಕೊಟ್ಟುಬಿಟ್ಟು ಅರೆಸ್ಟ್ ಮಾಡೋದಕ್ಕೆ ನಮ್ಮ ಆಕ್ಷೇಪವೇ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಒಬ್ಬ ವ್ಯಕ್ತಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡೋದಿಲ್ಲ. ಅವರು ಪ್ರೀತಿ ಅಭಿಮಾನದಲ್ಲಿ ಬಂದಿದ್ದಾರೆ. ಅನ್ಯಾಯ ಆಗುವಾಗ ಏನು ಅಂತ ಹೇಳೋದನ್ನು we don't want to come in your way of thought. ಖಂಡಿತ ನೀವು ಏನು ಬೇಕಾದ್ರೆ ಆಲೋಚನೆ ಮಾಡಿ. We will wait for ನಾವು ಯಾವುದಕ್ಕಾದ್ರೂ ನಾವು ರೆಡಿ ಇದ್ದೇವೆ. ಮೆಮೊ ಕೊಡಬೇಕು ನಮಗೆ. ಅದು ಬಿಟ್ಟು ಅಡ್ವೊಕೇಟ್ ಜೊತೆಗೆ ನಾಗರಿಕ ಇದನ್ನು ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ. ಯಾಕಂದ್ರೆ ಇನ್ನಷ್ಟು ಜನ ಸೇರ್ಕೊಂಡು ಇಲ್ಲಿ ಗೊಂದಲ ಆಗೋದು. ಯಾಕಂದ್ರೆ ಅವರಿಗೊಂದು ಪ್ರೀತಿ ಇರ್ತದೆ, ಅದನ್ನ ಗೊಂದಲ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನಗಳು ಬರ್ತಾ ಇದ್ದಾರೆ, ಸುಮ್ಮನೆ ಅದು ಬೇಡ. ಆದಷ್ಟು ಬೇಗ ನೀವು ತೀರ್ಮಾನ ತಗೊಳ್ಳಿ. ನಮ್ಮದು ಯಾವುದೂ ಆಕ್ಷೇಪ ಇಲ್ಲ. ನಾವು ಕಾನೂನು ಹೀಗಿದೆ ಅಂತ ಹೇಳೋದು ಹೇಳಿದ್ದೇವೆ. ಕಾನೂನಿನ ಪ್ರಕಾರವೇ ನೀವು ಅರೆಸ್ಟ್ ಮಾಡ್ತೀರಿ ಅಂತ ನಿಮ್ಮ ಅಭಿಪ್ರಾಯ ಇರ್ಬೋದು, ಮಾಡಿ. ನಮ್ಮದು ಆಕ್ಷೇಪ ಇಲ್ಲ. ಕಾನೂನಿನ ಪ್ರಕಾರ ಅರೆಸ್ಟ್ ಮಾಡುವಾಗ ಅರೆಸ್ಟ್ ಮಾಡಿದ್ದೇವೆ ಅಂತ ಅರೆಸ್ಟ್ ಮೆಮೊ ಕೊಡಬೇಕು. ಆ ಪ್ರೊಸೀಜರ್ ಫಾಲೋ ಮಾಡಿ ಅರೆಸ್ಟ್ ಮಾಡಿ. He is ready to come along with you in Virgin. ಅದಾಗುವುದೇ ಇಲ್ಲ. ಸ್ಟೇಷನ್ ಅಲ್ಲಿ ಅರೆಸ್ಟ್ ವಾರೆಂಟ್ ಕೊಡುವ ಕ್ರಮ ಇಲ್ಲ. ಅರೆಸ್ಟ್ ಮಾಡುವಾಗ ಮಾಡಬೇಕು. ನೀವು ಅರೆಸ್ಟ್ ವಾರೆಂಟ್ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡುವಾಗಿಲ್ಲ.
ಸ್ಟೇಷನ್ ಅಲ್ಲಿ ಕೊಡ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ನನಗೂ ಗೊತ್ತು. ನಾನು ಅದನ್ನು ಮತ್ತೊಮ್ಮೆ ಹೇಳಿ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಸ್ಟೇಷನ್ ನಲ್ಲಿ ಅರೆಸ್ಟ್ ಮೆಮೋ ಅಲ್ಲ, ನಮಗೆ ಎಲ್ಲಿ ಅರೆಸ್ಟ್ ಮಾಡಿದ್ರಿ ಅಲ್ಲಿ ಅರೆಸ್ಟ್ ಮೆಮೋ ತಯಾರು ಮಾಡಬೇಕು. ಆಸ್ ಪರ್ ಲಾ ಅರೆಸ್ಟ್ ಮಾಡುವ ಸ್ಪಾಟ್ ಅಲ್ಲಿ ಅರೆಸ್ಟ್ ಮೆಮೋ ಮಾಡಬೇಕು. ಅವರ ಸಂಬಂಧಿಕರು ಇಲ್ಲೇ all the state governments police officers forward the checklist duly filed and furnish the reasons and materials which necessitated the arrest while forwarding / producing the accused before the magistrates or further attention. The magistrate while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified subclauses under sections 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೊಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer in terms aforesaid, and only after recording its satisfaction, the magistrate will authorize the detention. ನೀವು ಹೇಳ್ತಿರಲ್ಲ ಅರೆಸ್ಟ್ ಎಲ್ಲ ವಶಕ್ಕೆ ತೆಗೆದುಕೊಳ್ಳುವುದು ಸತ್ಪ್ರಯೋಗ ಮಾಡ್ತೀರಿ ತೋರಿಸ್ಬೋದು. ವಶಕ್ಕೆ ಕೂಡ ತಗೊಳ್ಳಿಕ್ಕೆ ಆಗುದಿಲ್ಲ, ಡಿಟೆನ್ಷನ್. ನಿಮ್ಮ ಹೈಯರ್ ಆಫೀಸರ್ you will be primarily held liable. Number 1. ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಬೇರೆ ಯಾರೇ ನಿಮ್ಮನ್ನು ಅಪ್ರೈಸ್ ಮಾಡಿದ್ದು ಅಂತ ಹೇಳಿದರೆ ಆ ಪ್ರಕಾರವಾದರೂ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್. Nobody is going to be spared from the consequences of illegal detention or arrest. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಬೇಕಾಗಿ ಬಂದ ನಮಗೆ ಫೋನ್ನಲ್ಲಿ ಹೇಳಿದೆ, ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮ್ಯಾಂಗ್ಳೂರ್ ಐ ಕೇಮ್. ಯಾಕಂದ್ರೆ ಅನ್ಯಾಯ ಆಗಬಾರ್ದು. ಏನು ಒಫೆನ್ಸ್ ಇದೆ ಇಲ್ಲಿ ಅದು ನೀವು ಅರೆಸ್ಟ್ ಮಾಡೋದ್ರಲ್ಲಿ ಬರೀಬೇಕು. ಸ್ಟಿಲ್ ಇಫ್ ಯು ವಾಂಟ್ ಟು ಅರೆಸ್ಟ್, ಹಿ ಇಸ್ ರೆಡಿ ಟು ಗೆಟ್ ಅರೆಸ್ಟ್. ಎಲ್ಲ ಹೇಳಿದ ನಂತರ ನೀವು ಅರೆಸ್ಟ್ ಮಾಡಿ ನಿಮ್ಮನ್ನು ಯಾರು ತಡೆಯುವುದಿಲ್ಲ. ನಮಗೆ ಅರೆಸ್ಟ್ ಮೆಮೋ ಕೊಡಿ, ಅರೆಸ್ಟ್ ಮೆಮೋ ಯಾವ ಇದರಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ನಮ್ಮದು ಆಕ್ಷೇಪ ಇಲ್ಲ. ನಾವು ಆಕ್ಸೆಪ್ಟ್ ಮಾಡ್ತೇವೆ. ಆಮೇಲೆ ನೀವು ಕರ್ಕೊಂಡು ಹೋಗ್ತಿದ್ರು being responsible citizen and a responsible representative of the people. Also such cases, but also such cases where offence is punishable with the imprisonment for a term which may be less than 7 years or which may extended to 7 years. Less than agli 7 ವರ್ಷವೇ ಇರಲಿ, whether with or without fine. We direct that a copy of judgment be forwarded to the chief secretaries as also the Director Generals of Police of all the state governments and union territories and Registrar General of all the high courts for onward transmission and ensuring its compliance.
by order dated 31st October 2013, this court had so and so, so and so. So, ಈಗ ಇದು ಸರಿಯಲ್ಲ. ಅರೆಸ್ಟ್ ಮೆಮೊ ಕೊಡಿ ಸರ್, ನಾವು ರೆಡಿ. ಅರೆಸ್ಟ್ ಮೆಮೊ ಕೊಡಿ ಅಲ್ಲ, ಯಾಕೆ ಜನ ಸೇರಿಸ್ತೀರಿ? ನಾವು ರೆಡಿ. ಯುಎಸ್ ಅರೆಸ್ಟ್ ಮೆಮೊ. ನಾವು ರೆಡಿ. ಏನು ತೊಂದರೆ ಇಲ್ಲ. ಯಾಕಂದ್ರೆ ಕಾನೂನನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರದೋ ಪ್ರೆಷರ್ಗೊಳಗಾಗಿ ಕಾನೂನನ್ನು ಮೀರಿ ಅವರಿಗೆ ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ನೀವು ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ. FIR ಇದೆ, ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿಲ್ಲದ ಅನ್ಎಜುಕೇಟೆಡ್ ಹೇಳ್ಬೋದು, ಅವರಿಗೂ ಗೊತ್ತಿದೆ. ಆ ರೀತಿ ನೀವು ಮಾಡಿ ಕರ್ಕೊಂಡು ಹೋಗಿದ್ರೆ ನಮಗೆ ಏನು ಆಕ್ಷೇಪ ಇಲ್ಲ. ನಾವು ಕಾನೂನಿನ ಜಾರಿಯಲ್ಲಿ ನಾವು ಅಡ್ಡಿ ಬರುವುದಿಲ್ಲ. ಅಲ್ಲ, ಕಾನೂನಿನ ಜಾರಿ ಅಲ್ಲ, ಅಕ್ರಮವಾಗಿ ಅರೆಸ್ಟ್ ಮಾಡೋದಕ್ಕೂ ಅಡ್ಡಿ ಬರುವುದಿಲ್ಲ. ಕಾನೂನಿನಲ್ಲಿ ಸಾಧ್ಯವಿಲ್ಲ. ಕಾನೂನು ಎಂತದ್ದು? ಚಿತ್ರಣವನ್ನು ಕೊಟ್ಟು ನೀವು ಕರ್ಕೊಂಡು ಹೋಗುತ್ತೆ, ನೀವು ಮಾಡಿ. ಆದ್ರೆ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮೆಮೊ ಕೊಡಬೇಕು. ಜಸ್ಟಿಸ್ ಕೃಷ್ಣ ಜಜ್ಮೆಂಟ್ ಇದೆ, ಅಂಡ್ ಹಿ ಹ್ಯಾಸ್ ಟು ಬಿ ಗಿವನ್ ಅಸಿಸ್ಟೆನ್ಸ್ ಆಫ್ ಅನ್ ಅಡ್ವೊಕೇಟ್ ಅಂತಲೂ ಉಂಟು. ಅದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಯಾವುದು ಇಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ಇದ್ದೀರಿ, ನೋಯಿಂಗ್ ಆಗಿ. ಆದ ಕಾರಣ ಇದು ನಿಮ್ಮ ಗಮನಕ್ಕೆ ತಂದದ್ದು, ಮತ್ತೆ ನಿಮಗೆ ಬಿಟ್ಟು ಏನು ಬೇಕಾದ್ರೂ ಮಾಡಿ. ನಾವು ಅರೆಸ್ಟ್ ಆಗಲಿಕ್ಕೆ ರೆಡಿ ಇದ್ದೇವೆ. ಅದು ಹೇಳಬೇಡಿ ಸರ್, ಅದು ಹೇಳಬೇಡಿ. ಅವ್ರು ಏನ್ ಹೇಳಿದ್ದಾರೆ ನಾವು ತಿಳ್ಕೊಂಡಿದ್ದೇವೆ. ನಾವು ನಿಮ್ಮನ್ನು ಕರ್ಕೊಂಡು ಹೋದರೆ ಬಿಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳಿದ್ದೀವಿ. ಇನ್ನೊಂದು, ನಿಮ್ಮನ್ನು ಕರ್ಕೊಂಡು ಒಬ್ಬನ ಮನೆಯಲ್ಲಿ ಕೂಡ ಇಲ್ಲಿ ಚೆಕ್ ಪೋಸ್ಟ್ ರಾಜ ಮಾಡಿದ್ವಿ. ನೀವು ಮೆಮೊ ಕೊಡಿ, ಅರೆಸ್ಟ್ ಮಾಡಿ ಕರ್ಕೊಂಡು ಹೀಗೆ ನೀವು ಇಲ್ಲಿ ಸ್ಟೇ ಏನೋ ತೀರ್ಮಾನಗಳು ನಿಮ್ಮದು, ನಮ್ಮದು ಆಕ್ಷೇಪ ಇಲ್ಲ. ಇನ್ಫಾರ್ಮೇಶನ್ ಕೊಡಿ, ಅಥವಾ ಯಾರಿಗೆ ಕೊಡಬೇಕು ಅವರ ಸಂಬಂಧಿಕರ ಫ್ರೆಂಡ್ಸ್ಗೆ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ, ಅರೆಸ್ಟ್ ಮಾಡಿ ಕರ್ಕೊಂಡೋಗಿ, ನಮ್ಮದು ಆಕ್ಷೇಪ ಇಲ್ಲ. ನೋ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ. ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು, ಅರೆಸ್ಟ್ ಮೆಮೊ ಮಾಡಿ ಕೊಡಿ. ಇಂಥ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಬರೆದು ಕೊಟ್ಟು ಕರ್ಕೊಂಡು ಹೋಗಿ ಸಮಯ ಹಾಕಿ ಕೊಡಿ, ತೊಂದರೆ ಇನ್ ಕನೆಕ್ಷನ್ ವಿತ್ ವಿಚ್ ಕ್ರೈಮ್ ಅದು ಬರೆದು ಕೊಟ್ಟುಬಿಟ್ಟು ಅರೆಸ್ಟ್ ಮಾಡೋದಕ್ಕೆ ನಮ್ಮ ಆಕ್ಷೇಪವೇ ಇಲ್ಲ. ನಾಟ್ ಇವನ್ ಎ ಸಿಂಗಲ್ ಒಬ್ಬರೇ ಒಬ್ಬ ವ್ಯಕ್ತಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಲ್ಲ. ಅವರು ಪ್ರೀತಿ ಅಭಿಮಾನದಲ್ಲಿ ಬಂದಿದ್ದಾರೆ. ಅನ್ಯಾಯ ಆಗುವಾಗ ಏನು ಅಂತ ಹೇಳೋದನ್ನು we don't want to come in your way of thought. ಖಂಡಿತ ನೀವು ಏನು ಬೇಕಾದ್ರೆ ಆಲೋಚನೆ ಮಾಡಿ, you will wait for ನಾವು ಯಾವುದಕ್ಕಾದ್ರೂ ನಾವು ರೆಡಿ ಇದ್ದೇವೆ. ಮೆಮೊ ಕೊಡಬೇಕು ನಮಗೆ. ಅದು ಬಿಟ್ಟು ನಾಗರಿಕ ಇದನ್ನು ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ. ಯಾಕಂದ್ರೆ ಇನ್ನಷ್ಟು ಜನ ಸೇರ್ಕೊಂಡು ಇಲ್ಲಿ ಗೊಂದಲ ಆಗೋದು. ಯಾಕಂದ್ರೆ ಅವರಿಗೊಂದು ಪ್ರೀತಿ ಇರ್ತದೆ, ಅದನ್ನ ಗೊಂದಲ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನಗಳು ಬರ್ತಾ ಇದ್ದಾರೆ, ಸುಮ್ಮನೆ ಅದು ಬೇಡ. ಆದಷ್ಟು ಬೇಗ ನೀವು ತೀರ್ಮಾನ ತಗೊಳ್ಳಿ. ನಮ್ಮದು ಯಾವುದೂ ಆಕ್ಷೇಪ ಇಲ್ಲ. ನಾವು ಕಾನೂನು ಹೀಗಿದೆ ಅಂತ ಹೇಳೋದು ಹೇಳಿದ್ದೇವೆ. ಕಾನೂನಿನ ಪ್ರಕಾರವೇ ನೀವು ಅರೆಸ್ಟ್ ಮಾಡಿದ್ದೀರಿ ಅಂತ ನಿಮ್ಮ ಅಭಿಪ್ರಾಯ ಇರ್ಬೋದು, ಮಾಡಿ. ನಮ್ಮದು ಆಕ್ಷೇಪ ಇಲ್ಲ. ಕಾನೂನಿನ ಪ್ರಕಾರ ಅರೆಸ್ಟ್ ಮಾಡುವಾಗ ಅರೆಸ್ಟ್ ಮಾಡಿದ್ದೇವೆ ಅಂತ ಅರೆಸ್ಟ್ ಮೆಮೊ ಕೊಡಬೇಕು. ಆ ಪ್ರೊಸೀಜರ್ ಫಾಲೋ ಮಾಡಿ ಅರೆಸ್ಟ್ ಮಾಡಿ. He is ready to come along with you in Virgin. ಅದಾಗುವುದೇ ಇಲ್ಲ. ಸ್ಟೇಷನ್ ಅಲ್ಲಿ ಅರೆಸ್ಟ್ ವಾರೆಂಟ್ ಕೊಡುವ ಕ್ರಮ ಇಲ್ಲ. ಅರೆಸ್ಟ್ ಮಾಡುವಾಗ ಮಾಡಬೇಕು. ನೀವು ಅರೆಸ್ಟ್ ವಾರೆಂಟ್ ಮಾಡದೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡುವಾಗಿಲ್ಲ. ಸ್ಟೇಷನ್ ಅಲ್ಲಿ ಕೊಡ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ನನಗೂ ಗೊತ್ತು. ನಾನು ಅದನ್ನು ಮತ್ತೊಮ್ಮೆ ಹೇಳಿ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಸ್ಟೇಷನ್ ನಲ್ಲಿ ಅರೆಸ್ಟ್ ಮೆಮೊ ಅಲ್ಲ, ನಮಗೆ ಎಲ್ಲಿ ಅರೆಸ್ಟ್ ಮಾಡಿದ್ರಿ ಅಲ್ಲಿ ಅರೆಸ್ಟ್ ಮೆಮೊ ತಯಾರು ಮಾಡಬೇಕು. ಆಸ್ ಪರ್ ಲಾ ಅರೆಸ್ಟ್ ಮಾಡುವ ಸ್ಪಾಟ್ ಅಲ್ಲಿ ಅರೆಸ್ಟ್ ಮೆಮೊ ಮಾಡಬೇಕು. ಅವರ ಸಂಬಂಧಿಕರು ಇಲ್ಲೇ all the state governments, but police officers forward the checklist duly filed and
furnish the reasons and materials which necessitated the arrest, while forwarding / producing the accused before the magistrates or further attention. The magistrate, while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided a checklist containing specified sub-clauses under sections 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೊಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer. In turn, ಗೊಂದಲ ಮಾಡುವ ಅಗತ್ಯ ಇಲ್ಲ. ಸರ್, ಈಗ ಮಂಗಳೂರಿಂದ ಶಂಭು ಶರ್ಮಾ ಮತ್ತು ಅಜಯ್ ಸುವರ್ಣ ಅವರು ಅಡ್ವೊಕೇಟ್ ಬಂದಿದ್ದಾರೆ. ಯಾವ ರೀತಿ ಸಜೆಷನ್ ಕೊಡ್ತಾ ಇದ್ದಾರೆ ಹರೀಶ್ ಪೂಂಜಾ ಅವರಿಗೆ? ಅಲ್ಲ, ಸಜೆಷನ್ ಬೇರೆ ಏನಿಲ್ಲ. ಹರೀಶ್ ಪೂಂಜಾರಿಗೆ ಸಜೆಷನ್ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಬರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದವರೇ, ಅವರಿಗೂ ವಿಚಾರಗಳು ಗೊತ್ತಿದೆ. ನಾವು 4-5 ಜನ ಅವರು ಸೇರಿದ ಹಾಗೆ ವಿಮರ್ಶೆಗಳನ್ನು ಮಾಡಿ, ಪ್ರತಾಪ್ ಸಿಂಹ ನಾಯಕರವರು ನ್ಯಾಯವಾದಿಗಳವರು ಇದ್ದಾರೆ, ನಾನಿದ್ದೇನೆ, ಅಜಯ್ ಸುವರ್ಣ ಅವರಿದ್ದಾರೆ, ಶಂಭು ಶರ್ಮಾ ಅವರಿದ್ದಾರೆ. ಇವರೆಲ್ಲ ಕೂಡಿ ಕಾನೂನಿನ ವಿಚಾರಗಳನ್ನು ವಿಮರ್ಶೆ ಮಾಡಿ ಈಗ ನಾವು ನಮ್ಮ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ, ಇನ್ಸ್ಪೆಕ್ಟರ್ಗೆ. ಅವರು ಮಾಡುವಂತಹ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು. ಆಮೇಲೆ ಕಾನೂನಾತ್ಮಕವಾಗಿ ಮಾಡಬೇಕಾದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಅವರು ಕಾನೂನು ಪ್ರಕಾರ ನಡೆಯುವಂತಹ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಅಡ್ಡಿ ಮಾಡಲಿಕ್ಕೆ ಸಿದ್ಧರಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕಾನೂನಿಗೆ ಎಲ್ಲ ರೀತಿಯ ಗೌರವವನ್ನು ಅವರು ಕೊಡ್ತಾರೆ. ಇಲ್ಲಿ ಇಷ್ಟು ಜನ ಸೇರಿದರೆ ಅವರ ಮೇಲಿನ ಪ್ರೀತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ, ಗಲಾಟೆ ಮಾಡುವ ಉದ್ದೇಶದಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ. ಕಾನೂನಿನ ಪ್ರಕಾರ ಬಂಧನ ಮಾಡೋದಿರೋ ಅವರು ಬಂಧನಕ್ಕೂ ಸಿದ್ಧರಾಗಿದ್ದಾರೆ. ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳು ಇಲ್ಲ, ಅಡ್ಡಿಯೂ ಇಲ್ಲ. ನೀವು ಬಂಧಿಸ್ತೀವಿ ಅಂತಾದರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ. ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋದು, ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ. ಇಂತಹ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ ಅದು ಹೇಳುವಾಗ ನಾವು ಠಾಣೆಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ, ನಾವು ಹಿಡಿಯಲಿಲ್ಲ, ಬಂದಿದ್ದೇವೆ, ಅಲ್ಲಿ ಬಂದಿದ್ರು, ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಅಂತ ಹೇಳುವ ಕಾರಣಕ್ಕ ಯಾವುದಕ್ಕೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂತಹ ಕಾರಣಕ್ಕ ಅಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ, ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ, ನಾವು ಕಾನೂನಿಗೆ ತಲೆಬಾಗುತ್ತೇವೆ. ಆದರೆ ಬಂಧನದ ಪ್ರೊಸೀಜರ್ ಏನಿದೆ, ನಿಯಮಾವಳಿಗಳು ಏನಿದ್ದಾವೆ ಅದನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು. ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ. ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ನಾವು ಉಳಿದದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ. ಏನಾಗ್ತದೆ ನೋಡೋಣ. ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕಾದ್ರೆ ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಅದು ಯಾಕಂದ್ರೆ ಅನಗತ್ಯವಾಗಿ all the state governments
Police officers forward the checklist duly filed and furnish the reasons and materials which necessitated the arrest. While forwarding / producing the accused before the magistrate for further attention, the magistrate while state governments to instruct these police officers not to automatically arrest when a case under section so and so is registered, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified subclauses under sections 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೆ ಒಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer. Judgment ಇದೆ and he has to be given assistance of an advocate ಅಂತಲೂ ಉಂಟು. ಅದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಯಾವುದು ಇಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ನೋಯಿಂಗ್ ದಟ್. ಆದ ಕಾರಣ ಇದು ನಿಮ್ಮ ಗಮನಕ್ಕೆ ತಂದದ್ದು ಮತ್ತೆ ನಿಮಗೆ ಬಿಡಿ. ಏನು ಬೇಕಾದ್ರೆ ಮಾಡಿ, ಬಾಲ್ ಇಸ್ ಯುವರ್ ಕೋರ್ಟ್. ನಾವು ಅರೆಸ್ಟ್ ಆಗಲಿಕ್ಕೆ ರೆಡಿ ಇದ್ದೇವೆ. ಅದು ಹೇಳ್ಬೇಡಿ ಸರ್, ಅದು ಹೇಳಬೇಡಿ. ಅವ್ರು ಏನು ಹೇಳಿದ್ದಾರೆ ನಾವು ತಿಳ್ಕೊಂಡಿದ್ದೇವೆ. ನಾವು ನಿಮ್ಮನ್ನು ಕರ್ಕೊಂಡು ಹೋದರೆ ಬಿಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳಿದ್ದೀವಿ. ಇನ್ನೊಂದು ನಿಮ್ಮನ್ನು ಕರ್ಕೊಂಡು ಒಬ್ಬನ ಮನೆಯಲ್ಲಿ ಕೂಡ ಇಲ್ಲಿ ರಾಜ ಮಾಡಿದ್ವಿ. ನೀವು ಮೆಮೊ ಕೊಡಿ, ಅರೆಸ್ಟ್ ಮಾಡಿ ಕರ್ಕೊಂಡು ಹೀಗೆ ನೀವು ಇಲ್ಲಿ ಸ್ಟೇ ಏನೋ ತೀರ್ಮಾನಗಳು ನಿಮ್ಮದು, ನಮ್ಮದು ಆಕ್ಷೇಪ ಇಲ್ಲ. ಇನ್ಫಾರ್ಮೇಶನ್ ಕೊಡಿ, ಅಥವಾ ಯಾರಿಗೆ ಕೊಡಬೇಕು ಅವರ ಸಂಬಂಧಿಕರ ಫ್ರೆಂಡ್ಸ್ಗೆ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ, ನಮ್ಮದು ಆಕ್ಷೇಪ ಇಲ್ಲ. ನೋ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ. ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುದು, ಅರೆಸ್ಟ್ ಮೆಮೊ ಮಾಡಿ ಕೊಡಿ. ಇಂಥ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಬರೆದುಕೊಂಡು ಕರ್ಕೊಂಡು ಹೋಗಿ ಸಮಯ ಹಾಕಿ ಕೊಡಿ, ತೊಂದರೆ ಇನ್ ಕನೆಕ್ಷನ್ ವಿತ್ ವಿಚ್ ಕ್ರೈಮ್.
ವಿ ಡೋಂಟ್ ವಾಂಟ್ ಟು ಕಮ್ ಇನ್ ಯುವರ್ ವೇ ಆಫ್ ಥಾಟ್. ನೀವು ಏನು ಬೇಕಾದ್ರೆ ಆಲೋಚನೆ ಮಾಡಿ. ನೀವು ಬಂಧಿಸ್ತೀವಿ ಅಂತಾದ್ರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ. ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋದು, ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ. ಇಂತಹ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ. ಅದು ಹೇಳುವಾಗ ನಾವು ಠಾಣೆಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ, ನಾವು ಹಿಡಿಯಲಿಲ್ಲ, ಬಂದಿದ್ದೇವೆ, ಅಲ್ಲಿ ಬಂದಿದ್ರು, ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಅಂತ ಹೇಳುವ ಕಾರಣಕ್ಕ ಯಾವುದಕ್ಕೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂತಹ ಕಾರಣಕ್ಕ ಅಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ, ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ, ನಾವು ಕಾನೂನಿಗೆ ತಲೆಬಾಗುತ್ತೇವೆ. ಆದರೆ ಬಂಧನದ ಪ್ರೊಸೀಜರ್ ಏನಿದೆ, ನಿಯಮಾವಳಿಗಳು ಏನಿದ್ದಾವೆ ಅದನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು. ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ. ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ನಾವು ಉಳಿದದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ. ಏನಾಗ್ತದೆ ನೋಡೋಣ. ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕಾದ್ರೆ ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಅದು ಯಾಕಂದ್ರೆ ಅನಗತ್ಯವಾಗಿ ಬಡಕಿ ನೋಡಿ, ಇಲ್ಲಿ ನಾವು ಮಾಡಿ ಸಣ್ಣ ಕೇಸ್ ಕೊಟ್ಟಿಲ್ಲ, ನೋಟಿಸ್ ಮಾಡಿ ಅಷ್ಟೇ. ಅದು ಆ ಕೇಸ್ ಇದು ಅದಕ್ಕಿಂತಲೂ ಸಣ್ಣ ಕೇಸು, ಅದಕ್ಕಿಂತಲೂ ಸಣ್ಣ ಕೇಸು ಸರ್. ಹೌದು ಸರ್, ಅದು ಡಿಪೆಂಡ್ಸ್ ಆನ್ ಐಒ. ಆದರೆ ನಾಟ್ ಐಒ ಇಸ್ ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್ ಸರ್. ನಾನು ಹೇಳುವಂಥದ್ದು ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್. ಹಾಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸರ್. ಇನ್ವೆಸ್ಟಿಗೇಷನ್ ಅದು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಾ ಜಡ್ಜ್ಮೆಂಟ್ ಅನ್ನು ಮಾಡಿ. ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಹೇಗೆ ತೀರ್ಮಾನ ಮಾಡಿದ್ದಾರೆ ಅದು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದ್ರೆ ನೋಡಿ ವಕೀಲರೇ, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾನು ಈ ಕೇಸಲ್ಲಿ MLA ಸಾಹೇಬರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಟ್ಟು ಹೋಗಿ. ಒಂದು ನೋಟಿಸ್ ಕೊಟ್ಟೋಗಿ, ಇಲ್ಲ ಅರೆಸ್ಟ್ ಮಾಡಿ. ನೋಟಿಸ್ ಕೊಡ್ತಾರಲ್ಲ ಸ್ಟೇಷನ್ ಹೋದ ತಕ್ಷಣ, ಸ್ಟೇಷನ್ ನಲ್ಲಿ ನೋಟಿಸ್ ಕೊಟ್ಟು ಲಾಯರ್ಸ್ ಎಲ್ಲ MLA ಅವರ ಮನೆಗೆ ದಿನ ಜನ ಬರ್ತಾರೆ. ಬಂದವರಿಗೆ ಗೊಂದಲ ಇರ್ತದೆ ಸರ್. ಗೊಂದಲ ಈಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಇಲ್ಲಿ MLA ಅವರಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಗೊಂದಲ ಆಗ್ತದೆ. ಅವ್ರಿಗೆ ಯಾರಿಗೋ ಮೆಸೇಜ್ ಹೇಳ್ತಾರೆ, ಈಗ ಬಂದಿದ್ದಾರೆ, ಏನು ನೋಡ್ಲಿಕ್ಕೆ ಜನ ಬರ್ತಾರೆ. ಈಗ ಯಾವುದೇ ಇಲಾಖೆಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಹೇಳಿ, ನಿಮ್ಮನ್ನು ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ನಾವು ಅದನ್ನು ನಿಮಗೆ ಹೇಳೋದು, ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ಅರೆಸ್ಟ್ ಮೆಮೊ ಕೊಡಿ, ಅಲ್ಲಿ ಹೋಗಿ ಕೊಡ್ತೀವಿ. ಅಲ್ಲಿ ಆಗುದಿಲ್ಲ ಸರ್, ಅರೆಸ್ಟ್ ಮಾಡುವ ಜಾಗದಲ್ಲಿ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದಿನ ಇಲ್ಲ, ನಾನು ಎನ್ಕ್ವೈರಿ ಕರ್ಕೊಂಡು ಹೋಗ್ತೇನೆ. ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಎನ್ಕ್ವೈರಿಗೆ ನೀವು ಕರ್ಕೊಂಡು ಹೋಗೋದಲ್ಲ, ಬಂದು ಹಾಜರಾಗಿ ಅದರಲ್ಲಿ 12 ಗಂಟೆ ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕಾದ್ರೆ ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಅದು ಯಾಕಂದ್ರೆ ಅನಗತ್ಯವಾಗಿ
ಬಡಕಿ ನೋಡಿ ಇಲ್ಲಿ ನಾವು ಸಣ್ಣ ಕೇಸಲ್ಲಿ ಕೊಟ್ಟಿಲ್ಲ, ನೋಟಿಸ್ ಮಾಡಿ ಅಷ್ಟೇ. ಅದು ಆ ಕೇಸಲ್ಲಿ ಇದು ಅದಕ್ಕಿಂತಲೂ ಸಣ್ಣ ಕೇಸು, ಅದಕ್ಕಿಂತಲೂ ಸಣ್ಣ ಕೇಸು ಸರ್. ಹೌದು ಸರ್, ಅದು ಡಿಪೆಂಡ್ಸ್ ಆನ್ ಐಒ. ಆದರೆ ನಾಟ್ ಐಒ ಇಸ್ ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್ ಸರ್. ನಾನು ಹೇಳುವಂಥದ್ದು ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್. ಹಾಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸರ್. ಇನ್ವೆಸ್ಟಿಗೇಷನ್ ಮಾಡೋದು ಅದು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಾ ಜಡ್ಜ್ಮೆಂಟ್ ಅನ್ನು ಮಾಡಿ. ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಹೇಗೆ ತೀರ್ಮಾನ ಮಾಡಿದ್ದಾರೆ ಅದು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದರೆ ನೋಡಿ ವಕೀಲರೇ, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾನು ಈ ಕೇಸಲ್ಲಿ MLA ಸಾಹೇಬರನ್ನ ವಿಚಾರಣೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಟ್ಟು ಹೋಗಿ. ಒಂದು ನೋಟಿಸ್ ಕೊಟ್ಟು ಹೋಗಿ, ಇಲ್ಲ ಅರೆಸ್ಟ್ ಮಾಡಿ. ನೋಟಿಸ್ ಕೊಡ್ತೀರಲ್ಲ, ಸ್ಟೇಷನ್ ಹೋದ ತಕ್ಷಣ ಸ್ಟೇಷನ್ ನಲ್ಲಿ ನೋಟಿಸ್ ಕೊಟ್ಟು MLA ಅವರ ಮನೆಗೆ ದಿನ ಜನ ಬರ್ತಾರೆ. ಬಂದವರಿಗೆ ಗೊಂದಲ ಇರ್ತದೆ ಸರ್. ಗೊಂದಲ ಈಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಇಲ್ಲಿ MLA ಅವರಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಗೊಂದಲ ಆಗ್ತದೆ. ಅವ್ರು ಯಾರಿಗೋ ಮೆಸೇಜ್ ಹೇಳ್ತಾರೆ, ಈಗ ಬಂದಿದ್ದಾರೆ ಏನು ನೋಡ್ಲಿಕ್ಕೆ ಜನ ಬರ್ತಾರೆ. ಈಗ ಯಾವುದೇ ಇಲಾಖೆಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಹೇಳಿ, ನಿಮ್ಮನ್ನು ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ನಾವು ಅದನ್ನು ನಿಮಗೆ ಹೇಳೋದು, ಅರೆಸ್ಟ್ ಮಾಡೋದಿದ್ರೆ ನೀವು ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ, ಅರೆಸ್ಟ್ ಮೆಮೋ ಕೊಡಿ. ಅಲ್ಲಿ ಹೋಗಿ ಕೊಡ್ತೀನಿ. ಅಲ್ಲಿ ಆಗುದಿಲ್ಲ ಸರ್, ಅರೆಸ್ಟ್ ಮಾಡುವ ಜಾಗದಲ್ಲಿ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದ ಇಲ್ಲ, ನಾನು ಎನ್ಕ್ವೈರಿ ಕರ್ಕೊಂಡು ಹೋಗ್ತೇನೆ. ಸರಿ, ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಎನ್ಕ್ವೈರಿಗೆ ನೀವು ಕರ್ಕೊಂಡು ಹೋಗೋದಲ್ಲ, ಬಂದು ಹಾಜರಾಗಿ ಅದರಲ್ಲಿ 12 ಗಂಟೆ ಎಲ್ಲರೂ ಬರಬೇಕಲ್ಲ ಸರ್. ಏನು ಮಾಡಿ ಅವರ ಮೇಲೆ ಪ್ರೀತಿ ಇರುವಂತೆ ಬರ್ತಾರೆ. ಏನಾದ್ರು ನಿಮಗೆ ತೊಂದರೆ ಮಾಡಿದಾರ, ಯಾವುದಾದ್ರು ತೊಂದರೆ ಮಾಡಿದಾರೆ, ಸರ್ಕಾರಿ ನಿರ್ವಹಣೆ ತೊಂದರೆ ಮಾಡಲಿಲ್ಲ ಅಲ್ಲ. ಮಾಡಿದ್ದೀರಿ, ನಾವು ಹೇಳ್ತಾ ಇಲ್ಲ, ಮಾಡಿ ಕರೆದಿದ್ರೆ ಅವ್ರು ಬರ್ತಾರೆ ಅಂತ ಹೇಳೋದು ನಾನು ಹೇಳಿದೆ. ಪ್ರೊಸೀಜರ್ ಪ್ರಕಾರ ನೀವು ಮಾಡೋದನ್ನು ಮಾಡಿ, ನಾವು ರೆಡಿ ಅರೆಸ್ಟಿಗೆ ಅಂತ ಹೇಳಿದ್ದೇವಲ್ಲ. ನೀವು ಅರೆಸ್ಟ್ ಮಾಡಿ ಎನ್ಕ್ವೈರಿಗೆ ಪರ್ಪಸ್ಸಿಗೆ ಅವರಿಗೆ ನೋಟಿಸ್ ಮಾಡಿದ್ರೆ ಅವ್ರು ಬರ್ತಾರಲ್ಲ, ಮಾಡಬಹುದಿತ್ತಲ್ಲ. ಯಾಕೆ ಇಷ್ಟು ಫೋರ್ಸ್ ಯಾಕೆ ಬೇಕಿತ್ತು? ಒಬ್ಬರು ಬಂದು ನೋಟಿಸ್ ಎಲ್ಲ ನೋಟಿಸ್ ಕೊಟ್ಟು ಇಷ್ಟು ಜನ ಹೋಗ್ತೀರಾ ನೀವು? ಅವರಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ನೋಟಿಸ್ ಕೊಟ್ಟು 4 ಜನ ಎಲ್ಲ ಇವ್ರು ಬಂದದಕ್ಕೆ ನಾನು ಇಲ್ಲಿ ಕರೆಸಿದ್ದು. ನೋಟಿಸ್ ಕೊಟ್ಟು ಒಂದು ನೋಟಿಸ್ ಕೊಡಲಿಕ್ಕೆ ಕಾನೂನು ಇದಾದಾಗ ನಾವು ನೀವು ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಹೋದ್ರೆ ನಾವು ಅದನ್ನು ತಪ್ಪು ಹೇಳೋದಿಲ್ಲ. ನೀವು ನೋಟಿಸ್ ಕೊಟ್ಟು ಹೋಗೋದಾದ್ರೆ ಹೋಗಿ. All the state governments, but police officers forward the checklist duly filed
and furnish the reasons and materials which necessitated the arrest while forwarding / producing the accused before the magistrate for further attention. The magistrate while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC. All the police officers be provided with a checklist containing specified subclauses under sections 41, subclause 1. While authorizing ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೊಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer in terms aforesaid, and only after recording its satisfaction, the magistrate will authorize the detention. ನೀವು ಹೇಳ್ತಿರಲ್ಲ ಅರೆಸ್ಟ್ ಎಲ್ಲ ವಶಕ್ಕೆ ತೆಗೆದುಕೊಳ್ಳುವುದು ಶಬ್ದ ಪ್ರಯೋಗ ಮಾಡ್ತೀರಿ ಪೊಲೀಸ್ನವರು. ವಶಕ್ಕೆ ಕೂಡ ತಗೊಳ್ಳಿಕ್ಕೆ ಆಗುದಿಲ್ಲ, ಡಿಟೆನ್ಷನ್. ನಿಮ್ಮ ಹೈಯರ್ ಆಫೀಸರ್ you will be primarily held liable. Number 1. ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಬೇರೆ ಯಾರೇ ನಿಮ್ಮನ್ನು ಅಪ್ರೈಸ್ ಮಾಡಿದ್ದು ಅಂತ ಹೇಳಿದರೆ ಆ ಪ್ರಕಾರವಾದರೂ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್. Nobody is going to be spared from the consequences of illegal detention or arrest. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಬೇಕಾಗಿ ಬಂದ ನಮಗೆ ಫೋನ್ನಲ್ಲಿ ಹೇಳಿದೆ, ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮ್ಯಾಂಗ್ಳೂರ್ ಐ ಕೇಮ್. ಯಾಕಂದ್ರೆ ಅನ್ಯಾಯ ಆಗಬಾರ್ದು. ಏನು ಒಫೆನ್ಸ್ ಇದೆ ಇಲ್ಲಿ ಅದು ನೀವು ಅರೆಸ್ಟ್ ಮಾಡೋದಲ್ಲಿ ಬರೀಬೇಕು. ಸ್ಟಿಲ್ ಇಫ್ ಯು ವಾಂಟ್ ಟು ಅರೆಸ್ಟ್, ಹಿ ಇಸ್ ರೆಡಿ ಟು ಗೆಟ್ ಅರೆಸ್ಟ್. ಎಲ್ಲ ಹೇಳಿದ ನಂತರ ನೀವು ಅರೆಸ್ಟ್ ಮಾಡಿ ನಿಮ್ಮನ್ನು ಯಾರು ತಡೆಯುವುದಿಲ್ಲ. ನಮಗೆ ಅರೆಸ್ಟ್ ಮೆಮೋ ಕೊಡಿ, ಅರೆಸ್ಟ್ ಮೆಮೋ ಯಾವ ಇದರಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ನಮ್ಮದು ಆಕ್ಷೇಪ ಇಲ್ಲ, ನಾವು ಆಕ್ಸೆಪ್ಟ್ ಮಾಡ್ತೇವೆ. ಆಮೇಲೆ ನೀವು ಕರ್ಕೊಂಡು ಹೋಗ್ತಿದ್ರು ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂಡ್ ರೆಸ್ಪಾನ್ಸಿಬಲ್ representative of the people. Also such cases, where offence is punishable with imprisonment for a term which may be less than 7 years or which may extend it to 7 years. Less than agli 7 ವರ್ಷವೇ ಇರಲಿ, whether with or without fine. We direct that a copy of judgment be forwarded to the chief secretaries as also the Director Generals of Police of all the state governments and union territories and Registrar General of all the high courts for honorable transmission and ensuring its compliance. By order dated 31st October 2013, this court had so and so, so and so. So, ಈಗ ಇದು ಸರಿಯಲ್ಲ. ಅರೆಸ್ಟ್ ಮೆಮೋ ಕೊಡಿ ಸರ್, ನಾವು ರೆಡಿ. ಅರೆಸ್ಟ್ ಮೆಮೋ ಕೊಡಿ ಅಲ್ಲ, ಯಾಕೆ ಜನ ಸೇರಿಸ್ತೀರಿ? ನಾವು ರೆಡಿ. ಯುವರ್ಸ್ ಅರೆಸ್ಟ್ ಮೆಮೋ ನಾವು ರೆಡಿ. ಏನು ತೊಂದರೆ ಇಲ್ಲ. ಯಾಕಂದ್ರೆ ಕಾನೂನನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರದೋ ಪ್ರೆಷರ್ಗೊಳಗಾಗಿ ಕಾನೂನನ್ನು ಮೀರಿ ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ನೀವು ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ. FIR ಇದೆ, ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿರೋದು ಅನ್ಎಜುಕೇಟೆಡ್ ಹೇಳ್ಬೋದು, ಅವರಿಗೂ ಗೊತ್ತಿದೆ. ಆ ರೀತಿ ನೀವು ಮಾಡಿ ಕರ್ಕೊಂಡು ಹೋಗಿದ್ರೆ ನಮಗೆ ಏನು ಆಕ್ಷೇಪ ಇಲ್ಲ. ನಾವು ಕಾನೂನಿನ ಜಾರಿಯಲ್ಲಿ ನಾವು ಅಡ್ಡಿ ಬರುವುದಿಲ್ಲ. ಅಲ್ಲ, ಕಾನೂನಿನ ಜಾರಿ ಇಲ್ಲ, ಅಕ್ರಮವಾಗಿ ಅರೆಸ್ಟ್ ಮಾಡೋದಕ್ಕೂ ಅಡ್ಡಿ ಬರುವುದಿಲ್ಲ. ಕಾನೂನಿನಲ್ಲಿ ಸಾಧ್ಯವಿಲ್ಲ. ಕಾನೂನು ಎಂತದ್ದು? ಚಿತ್ರಣವನ್ನು ಕೊಟ್ಟು ನೀವು ಕರ್ಕೊಂಡು ಹೋಗುತ್ತೆ, ನೀವು ಮಾಡಿ. ಆದ್ರೆ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮೆಮೋ ಕೊಡಬೇಕು. ಜಸ್ಟಿಸ್ ಕೃಷ್ಣ ಇದರ ಜಜ್ಮೆಂಟ್ ಇದೆ, ಅಂಡ್ ಹಿ ಹ್ಯಾಸ್ ಟು ಬಿ ಗಿವನ್
ಅಸಿಸ್ಟೆನ್ಸ್ ಆಫ್ ಅನ್ ಅಡ್ವೊಕೇಟ್ ಅಂತಲೂ ಉಂಟು. ಅದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಯಾವುದು ಇಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ ನೋಯಿಂಗ್ ದ್ಯಾಟ್. ಆದ ಕಾರಣ ಇದು ನಿಮ್ಮ ಗಮನಕ್ಕೆ ತಂದದ್ದು ಮತ್ತೆ ನಿಮಗೆ ಬಿಡಿ. ಏನು ಬೇಕಾದ್ರೂ ಮಾಡಿ, ಭಾಳ ಸಿಲ್ವರ್ ಕೋಟ್. ನಾವು ಎಷ್ಟಾಗಲಿಕ್ಕೆ ರೆಡಿ ಇದ್ದೇವೆ. ಅದಕ್ಕೆ ಹೇಳ್ತೀವಿ ಸರ್. ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕು. ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಅದು ಯಾಕಂದ್ರೆ ಅನಗತ್ಯವಾಗಿ ಬಡಕಿ ನೋಡಿ, ಇಲ್ಲಿ ನಾವು ದೊಡ್ಡ ಕೇಸಲ್ಲಿ ನೋಟಿಸ್ ಕೊಟ್ಟಿದ್ದೀವಿ. ಸಣ್ಣ ಕೇಸಲ್ಲಿ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಟ್ಟು ಮಾಡಿ ಅಷ್ಟೇ. ಅದು ಆ ಕೇಸ್, ಇದು ಅದಕ್ಕಿಂತಲೂ ಸಣ್ಣ ಕೇಸು, ಸಣ್ಣ ಕೇಸು ಸರ್. ಹೌದು ಸರ್, ಅದು ಡಿಪೆಂಡ್ಸ್ ಆನ್ ಐಒ. ಆದರೆ ನಾಟ್ ಐಒ ಇಸ್ ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್ ಸರ್. ನಾನು ಹೇಳುವಂಥದ್ದು ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್. ಹಾಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸರ್. ಇನ್ವೆಸ್ಟಿಗೇಷನ್ ಅದು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಾ ಜಡ್ಜ್ಮೆಂಟ್ ಅನ್ನು ಮಾಡಿ. ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಹೇಗೆ ತೀರ್ಮಾನ ಮಾಡಿದ್ದಾರೆ ಅದು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದ್ರೆ ನೋಡಿ ವಕೀಲರೇ, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾನು ಈ ಕೇಸಲ್ಲಿ MLA ಸಾಹೇಬರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಟ್ಟು ಹೋಗಿ. ನೋಟಿಸ್ ಕೊಟ್ಟು ಹೋಗಿ, ಇಲ್ಲ ಅರೆಸ್ಟ್ ಮಾಡಿ. ನೋಟಿಸ್ ಕೊಡ್ತಿರಲ್ಲ, ಸ್ಟೇಷನ್ ಹೋದ ತಕ್ಷಣ ಸ್ಟೇಷನ್ ನಲ್ಲಿ ನೋಟಿಸ್ ಕೊಟ್ಟು MLA ಅವರ ಮನೆಗೆ ದಿನ ಜನ ಬರ್ತಾರೆ. ಬಂದವರಿಗೆ ಇದಾಗುವಾಗ ಗೊತ್ತಾಗ್ತದೆ, ಎಲ್ರಿಗೂ ಗೊಂದಲ ಇರ್ತದೆ ಸರ್. ಗೊಂದಲ ಈಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಇಲ್ಲಿ MLA ಅವರು ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಗೊಂದಲ ಆಗ್ತದೆ. ಅವರು ಯಾರಿಗೋ ಮೆಸೇಜ್ ಹೇಳ್ತಾರೆ, ಈಗ ಬಂದಿದ್ದಾರೆ ಏನು ನೋಡ್ಲಿಕ್ಕೆ ಜನ ಬರ್ತಾರೆ. ಈಗ ಯಾವುದೇ ಇಲಾಖೆಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಹೇಳಿ, ನಿಮ್ಮನ್ನು ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ನಾವು ಅದನ್ನು ನಿಮಗೆ ಹೇಳೋದು, ಅರೆಸ್ಟ್ ಮಾಡೋದಿದ್ರೆ ನೀವು ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ, ಅರೆಸ್ಟ್ ಮೆಮೋ ಕೊಡಿ. ಅಲ್ಲಿ ಹೋಗಿ ಕೊಡ್ತೀನಿ. ಅಲ್ಲಿ ಆಗುದಿಲ್ಲ ಸರ್, ಅರೆಸ್ಟ್ ಮಾಡುವ ಜಾಗದಲ್ಲಿ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದಿನ ಇಲ್ಲ, ನಾನು ಎನ್ಕ್ವೈರಿಗೆ ಕರ್ಕೊಂಡು ಹೋಗ್ತೇನೆ. ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಎನ್ಕ್ವೈರಿಗೆ ನೀವು ಕರ್ಕೊಂಡು ಹೋಗೋದಲ್ಲ, ಬಂದು ಹಾಜರಾಗಿ ಅದರಲ್ಲಿ 12 ಗಂಟೆ ಎಲ್ಲರೂ ಬರಬೇಕಲ್ಲ ಸರ್. ಏನು ಮಾಡಿದ್ರು ಅವರ ಮೇಲೆ ಪ್ರೀತಿ ಇರುವಲ್ಲಿ ಬರ್ತಾರೆ. ಏನಾದ್ರು ನಿಮಗೆ ತೊಂದರೆ ಮಾಡಿದಾರ, ಯಾವುದಾದ್ರು ತೊಂದರೆ ಮಾಡಿದಾರೆ, ಸರ್ಕಾರ ನಿರ್ವಹಣೆ ತೊಂದರೆ ಮಾಡಲಿಲ್ಲ ಅಲ್ಲ. ಮಾಡಿದ್ದೀರಿ, ನಾವು ಹೇಳ್ತಾ ಇಲ್ಲ, ಮಾಡಿ ಕರೆದಿದ್ರೆ ಅವ್ರು ಬರ್ತಾರೆ ಅಂತ ಹೇಳೋದು. ನಾನು ಹೇಳಿದೆ ಪ್ರೊಸೀಜರ್ ಪ್ರಕಾರ ನೀವು ಮಾಡೋದನ್ನು ಮಾಡಿ, ನಾವು ರೆಡಿ ಅರೆಸ್ಟಿಗೆ ಅಂತ ಹೇಳಿದೇವಲ್ಲ. ನೀವು ಅರೆಸ್ಟ್ ಮಾಡಿ ಎಂಪತ್ತವರಿಗೆ ಪರ್ಪಸ್ಸಿಗೆ ಅವರಿಗೆ ನೋಟಿಸ್ ಮಾಡಿದ್ರೆ ಅವ್ರು ಬರ್ತಾರಲ್ಲ, ಮಾಡ್ಬೋದಿತ್ತಲ್ಲ. ಯಾಕೆ ಇಷ್ಟು ಫೋರ್ಸ್ ಯಾಕೆ ಬೇಕಿತ್ತು? ಒಬ್ಬರು ಬಂದು ನೋಟಿಸ್, ಎಲ್ಲ ನೋಟಿಸ್ ಕೊಟ್ಟಿದ್ದು ಇಷ್ಟು ಜನ ಹೋಗ್ತೀರಾ ನೀವು? ಅವರಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ನೋಟಿಸ್ ಕೊಟ್ಟು 4 ಜನ ಎಲ್ಲ ಇವ್ರು ಬಂದದಕ್ಕೆ ನಾನು ಇಲ್ಲಿ ಕರೆಸಿದ್ದು. ನೋಟಿಸ್ ಕೊಟ್ಟು ನೀವೆಲ್ಲ ಸೇರಿದ್ರೆ ಒಂದು ನೋಟಿಸ್ ಕೊಡಲಿಕ್ಕೆ ಕಾನೂನು ಇದಾದಾಗ ನಾವು ನೀವು ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಹೋದ್ರೆ ನಾವು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ನೀವು ನೋಟಿಸ್ ಕೊಟ್ಟು ಹೋಗೋದಾದ್ರೆ ಹೋಗಬಹುದು.
ಮೀಡಿಯಾ ಗೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಏನಾದ್ರು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ ಅಲ್ಲ, ಬನ್ನಿ. ಓಕೆ ಓಕೆ ಮೀಡಿಯಾಕ್ಕೆ ಮಾತ್ರ ಬರಲಿ. ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲಿ ಹೋಗುದು? ಕರೆದವರೇ ಮಾತುಕತೆ ಮಾಡಿ ಮೀಡಿಯಾ ಗೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಏನಾದ್ರು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ ಅಲ್ಲ, ಬನ್ನಿ. ಓಕೆ ಓಕೆ वकील पिरियड बोले वकील पिरियड बोले मीडिया मात्र बोले बोले मीडिया मात्र बोले ಮೀಡಿಯಾಕ್ಕೆ ಮಾತ್ರ ಬರಲಿ. ಮೀಡಿಯಾಕ್ಕೆ ಮಾತ್ರ ಬರಲಿ. ಸರಿ, ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ, ದಯವಿಟ್ಟು ಈಗ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕರೀತಾರೆ. ವಿಷಯವನ್ನು ನಾವು ಮಾತಾಡ್ತೇವೆ, ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಏನು
ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ಸರಿ, ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ. ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕರೀತಾರೆ. ವಿಷಯವನ್ನು ನಾವು ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಆಗೋದಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ಹೊರಗಡೆ ಮಳೆ ಬರ್ತಾ ಇದೆ. ಅದರ ಜೊತೆಗೆ ಒಳಭಾಗದಲ್ಲಿ ಮುಚ್ಚಿದ ಬಾಗಿಲಿನ ಒಳಗಡೆ ಮೀಟಿಂಗ್ ನಡೀತಾ ಇದೆ.
ಗೊಂದಲ ಮಾಡುವ ಅಗತ್ಯ ಇಲ್ಲ. ಸರ್, ಈಗ ಮಂಗಳೂರಿಂದ ಶಂಭು ಶರ್ಮಾ ಮತ್ತು ಅಜಯ್ ಸುವರ್ಣ ಅವರು ಅಡ್ವೊಕೇಟ್ ಬಂದಿದ್ದಾರೆ. ಯಾವ ರೀತಿ ಸಜೆಷನ್ ಕೊಡ್ತಾ ಇದ್ದಾರೆ ಹರೀಶ್ ಪೂಜಾ ಅವರಿಗೆ? ಅಲ್ಲ, ಸಜೆಷನ್ ಬೇರೆ ಏನಿಲ್ಲ. ಹರೀಶ್ ಪೂಂಜಾರಿಗೆ ಸಜೆಷನ್ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಬರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದವರೇ, ಅವರಿಗೂ ವಿಚಾರಗಳು ಗೊತ್ತಿದೆ. ನಾವು 4-5 ಜನ ಅವರು ಸೇರಿದ ಹಾಗೆ ವಿಮರ್ಶೆಗಳನ್ನು ಮಾಡಿ, ಪ್ರತಾಪ್ ಸಿಂಹ ನಾಯಕರು ಅವರು ನ್ಯಾಯವಾದಿಗಳವರು ಇದ್ದಾರೆ, ನಾನಿದ್ದೇನೆ, ಅಜಯ್ ಸುವರ್ಣ ಅವರಿದ್ದಾರೆ, ಶಂಭು ಶರ್ಮಾರವರಿದ್ದಾರೆ. ಇವರೆಲ್ಲ ಕೂಡಿ ಕಾನೂನಿನ ವಿಚಾರಗಳನ್ನು ವಿಮರ್ಶೆ ಮಾಡಿ ಈಗ ನಾವು ನಮ್ಮ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ, ಇನ್ಸ್ಪೆಕ್ಟರ್ಗೆ. ಅವರು ಮಾಡುವಂತಹ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು. ಆಮೇಲೆ ಕಾನೂನಾತ್ಮಕವಾಗಿ ಮಾಡಬೇಕಾದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಅವರು ಕಾನೂನು ಪ್ರಕಾರ ನಡೆಯುವಂತಹ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಅಡ್ಡಿ ಮಾಡಲಿಕ್ಕೆ ಸಿದ್ಧರಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕಾನೂನಿಗೆ ಎಲ್ಲ ರೀತಿಯ ಗೌರವವನ್ನು ಅವರು ಕೊಡ್ತಾರೆ. ಇಲ್ಲಿ ಇಷ್ಟು ಜನ ಸೇರಿದರೆ ಅವರ ಮೇಲಿನ ಪ್ರೀತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ, ಗಲಾಟೆ ಮಾಡುವ ಉದ್ದೇಶದಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ. ಕಾನೂನಿನ ಪ್ರಕಾರ ಬಂಧನ ಮಾಡೋದಿಲ್ಲ, ಅವರು ಬಂಧನಕ್ಕೂ ಸಿದ್ಧರಾಗಿದ್ದಾರೆ. ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳು ಇಲ್ಲ, ಅಡ್ಡಿಯೂ ಇಲ್ಲ. ನೀವು ಬಂಧಿಸ್ತೀವಿ ಅಂತಾದರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ. ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ. ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋದು, ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ. ಇಂತಹ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ ಅದು ಹೇಳುವಾಗ ನಾವು ಠಾಣೆಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ, ನಾವು ಹಿಡಿಯಲಿಲ್ಲ, ಬಂದಿದ್ದೇವೆ, ಅಲ್ಲಿ ಬಂದಿದ್ರು, ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಅಂತ ಹೇಳುವ ಕಾರಣಕ್ಕ ಯಾವುದಕ್ಕೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂತಹ ಕಾರಣಕ್ಕ ಅಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ, ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ, ನಾವು ಕಾನೂನಿಗೆ ತಲೆಬಾಗುತ್ತೇವೆ. ಆದರೆ ಬಂಧನದ ಪ್ರೊಸೀಜರ್ ಏನಿದೆ, ನಿಯಮಾವಳಿಗಳು ಏನಿದ್ದಾವೆ ಅದನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು. ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ. ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ನಾವು ಉಳಿದದ್ದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ. ಏನಾಗ್ತದೆ ನೋಡೋಣ. ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕಾದ್ರೆ ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಅದು ಯಾಕಂದ್ರೆ ಅನಗತ್ಯವಾಗಿ ಬಡಕಿ ಅದು ಆ ಕೇಸ್ ಇದು ಅದಕ್ಕಿಂತಲೂ ಸಣ್ಣ ಕೇಸು, ಅದಕ್ಕಿಂತಲೂ ಸಣ್ಣ ಕೇಸು ಸರ್. ಹೌದು ಸರ್, ಅದು ಡಿಪೆಂಡ್ಸ್ ಆನ್ ಐಒ. ಆದರೆ ನಾಟ್ ಐಒ ಇಸ್ ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್ ಸರ್. ನಾನು ಹೇಳುವಂಥದ್ದು ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್. ಹಾಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸರ್. ಇನ್ವೆಸ್ಟಿಗೇಷನ್ ಅದು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಾ ಜಡ್ಜ್ಮೆಂಟ್ ಅನ್ನು ಮಾಡಿ. ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಹೇಗೆ ತೀರ್ಮಾನ ಮಾಡಿದ್ದಾರೆ ಅದು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದರೆ ನೋಡಿ ವಕೀಲರೇ, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾನು ಈ ಕೇಸಲ್ಲಿ MLA ಸಾಹೇಬರನ್ನ ವಿಚಾರಣೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಟ್ಟು ಹೋಗಿ. ಒಂದು ನೋಟಿಸ್ ಕೊಟ್ಟು ಹೋಗಿ, ಇಲ್ಲ ಅರೆಸ್ಟ್ ಮಾಡಿ. ನೋಟಿಸ್ ಕೊಡ್ತೀರಲ್ಲ ಸ್ಟೇಷನ್ ಹೋದ ತಕ್ಷಣ, ಸ್ಟೇಷನ್ ನಲ್ಲಿ ನೋಟಿಸ್ ಕೊಟ್ಟು
ಮಂಗಳೂರಿಂದ ಲಾಯರ್ಸ್ ಎಲ್ಲ ಬಂದಾಗ ಅವರು ಹೇಳಿದ್ರು MLA ಅವರ ಮನೆಗೆ ದಿನ ಜನ ಬರ್ತಾರೆ, ಬಂದವರಿಗೆ ಇದಾಗುವಾಗ ಗೊತ್ತಾಗ್ತದೆ, ಎಲ್ರಿಗೂ ಗೊಂದಲಾಗ್ತದೆ. ನ್ಯೂಸ್ ನೋಡಿ ಎಲ್ಲ ಇನ್ನೂ ಜಾಸ್ತಿ ಬರ್ತಾರೆ. ಗೊಂದಲ ಇರ್ತದೆ ಸರ್, ಗೊಂದಲ ಈಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಇಲ್ಲಿ MLA ಅವರು ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಗೊಂದಲ ಆಗ್ತದೆ. ಅವ್ರು ಯಾರಿಗೋ ಮೆಸೇಜ್ ಹೇಳ್ತಾರೆ, ಈಗ ಬಂದಿದ್ದಾರೆ ಏನಂತ ನೋಡ್ಲಿಕ್ಕೆ ಜನ ಬರ್ತಾರೆ. ಈಗ ಯಾವುದೇ ಇಲಾಖೆಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಹೇಳಿ, ನಿಮ್ಮನ್ನು ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ನಾವು ಅದನ್ನು ನಿಮಗೆ ಹೇಳೋದು, ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ, ಅರೆಸ್ಟ್ ಮೆಮೋ ಕೊಡಿ, ಅಲ್ಲಿ ಹೋಗಿ ಕೊಡ್ತೀನಿ. ಅಲ್ಲಿ ಆಗುದಿಲ್ಲ ಸರ್, ಅರೆಸ್ಟ್ ಮಾಡುವ ಜಾಗದಲ್ಲಿ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದ ಇಲ್ಲ, ನಾನು ಎನ್ಕ್ವೈರಿ ಕರ್ಕೊಂಡು ಹೋಗ್ತೇನೆ. ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಎನ್ಕ್ವೈರಿಗೆ ನೀವು ಕರ್ಕೊಂಡು ಹೋಗೋದಲ್ಲ, ಬಂದು ಹಾಜರಾಗಿ ಅದರಲ್ಲಿ 12 ಗಂಟೆ ಎಲ್ಲರೂ ಬರಬೇಕಲ್ಲ ಸರ್, ಏನು ಮಾಡಿದ್ರು ಅವರ ಮೇಲೆ ಪ್ರೀತಿ ಇರುವಲ್ಲಿ ಬರ್ತಾರೆ. ಏನಾದ್ರು ನಿಮಗೆ ತೊಂದರೆ ಮಾಡಿದಾರಾ, ಯಾವುದಾದ್ರು ತೊಂದರೆ ಮಾಡಿದಾರೆ, ಕರ್ತವ್ಯ ನಿರ್ವಹಣೆ ತೊಂದರೆ ಮಾಡಿಲ್ಲ ಅಲ್ಲ, ಮಾಡಿದ್ದೀರಿ ನಾವು ಹೇಳ್ತಾ ಇಲ್ಲ, ಮಾಡಿ ಕರೆದಿದ್ರೆ ಅವ್ರು ಬರ್ತಾರೆ ಅಂತ ಹೇಳೋದು. ನಾನು ಹೇಳಿದೆ ಪ್ರೊಸೀಜರ್ ಪ್ರಕಾರ ನೀವು ಮಾಡೋದನ್ನು ಮಾಡಿ, ನಾವು ರೆಡಿ ಅರೆಸ್ಟಿಗೆ ಅಂತ ಹೇಳಿದೇವಲ್ಲ, ನೀವು ಅರೆಸ್ಟ್ ಮಾಡಿ ಎಂಪತ್ತವರಿಗೆ ಪರ್ಪಸ್ಸಿಗೆ ಅವರಿಗೆ ನೋಟಿಸ್ ಮಾಡಿದ್ರೆ ಅವ್ರು ಬರ್ತಾರಲ್ಲ, ಮಾಡ್ಬೋದಿತ್ತಲ್ಲ. ಯಾಕೆ ಇಷ್ಟು ಫೋರ್ಸ್ ಯಾಕೆ ಬೇಕಿತ್ತು? ಒಬ್ಬರು ಬಂದು ನೋಟಿಸ್ ಎಲ್ಲ ನೋಟಿಸ್ ಕೊಟ್ಟಿದ್ದು ಇಷ್ಟು ಜನ ಹೋಗ್ತೀರಾ ನೀವು? ಅವರಿಗೆ ಬೆಳಗ್ಗೆ ಎಷ್ಟೊತ್ತಿಗೆ ಬಂದು ನೋಟಿಸ್ ಕೊಟ್ಟು ಹೋಯ್ತು. 4 ಜನ ಎಲ್ಲ ಇವ್ರು ಬಂದದಕ್ಕೆ ನಾನು ಇಲ್ಲಿ ಕರೆಸಿದ್ದು. ನೋಟಿಸ್ ಕೊಟ್ಟು ಒಂದು ನೋಟಿಸ್ ಕೊಡಲಿಕ್ಕೆ ಕಾನೂನು ಇದಾದಾಗ ನಾವು ನೀವು ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಹೋದ್ರೆ ನಾವು ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ನೀವು ನೋಟಿಸ್ ಕೊಟ್ಟು ಹೋಗೋದಾದ್ರೆ ಹೋಗಬಹುದು. ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಏನಾದ್ರು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ ಮಾತ್ರ ಬರೇ ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾವೆಲ್ಲಿ ಹೋಗುದು? ಕರ್ತದವರೇ ಮಾತುಕತೆ ಮಾಡಿ ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಏನಾದ್ರು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ
हाँ देखिए वकील पिरियड बोले बोले वकील पिरियड बोले मीडिया मात्र बोले बोलिए बोले हाँ मीडिया मात्र बोले ಮೀಡಿಯಾಕ್ಕೆ ಮಾತ್ರ ಬರಲಿ ಸ್ವಲ್ಪ ಮೀಡಿಯಾಕ್ಕೆ ಮಾತ್ರ ಬರಲಿ ಸ್ವಲ್ಪ ಸರ್ ಈಗ ಏನ್ ನಡೆಯುತ್ತೆ ನಾನಂತರ ನಿಮ್ಮನ್ನು ಕರೀತಾರೆ ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಕರೀತಾರೆ ವಿಷಯವನ್ನು ನಾವು ಮಾತಾಡ್ತೇವೆ ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ ಏನು ತೊಂದರೆ ಆಗಿಲ್ಲ ಏನು ಟೆನ್ಷನ್ ಮಾಡಬೇಡಿ ವಾಕಿಂಗ್ ವಾಕಿಂಗ್ ಸರ್ ಈಗ ಏನ್ ನಡೆಯುತ್ತೆ ನಾನಂತರ ನಿಮ್ಮನ್ನು ಕರೀತಾರೆ ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ
ಮತ್ತೆ ವಿಷಯವನ್ನು ನಾವು ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಆಗಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ भारतीय जनता पार्टी के हरीश पूंजा के ಈ ಕಡೆ ನಾವು ದೊಡ್ಡ ದೊಡ್ಡ ಈ ರೀತಿಯಲ್ಲೆಲ್ಲ ಒಳಗೆ ನಮಗೇನು ಗೊತ್ತು ಸೀದಾಕ ನೀವು ಗೊತ್ತಿದ್ರೆ ಹೋಗೋದು ತೆಗೆದು ನಾನು ಗುದ್ನಾರ್ ಬರ್ತೀರಿ ನೋಡಿ ಲೆಕ್ಕ ಪೇಪರ್ ಗುದ್ದೇರಿ
ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ ಬೇಡ ಬನ್ನಿ ಹಾಗಾಗೋದಿಲ್ಲ ಬನ್ನಿ ಓಕೆ ಓಕೆ ಹೋಗ್ತೇನೆ. ಮಾತ್ರ ಬರೀ ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲಿ ಹೋಗುದು? ಕರೆದವರೇ ಮಾತುಕತೆ ಮಾಡಿ ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ. ಏನಾದ್ರು ಹೇಳೋದಿದ್ರೆ ನಾನು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ ಬೇಡ ಬನ್ನಿ ಹಾಗಾಗೋದಿಲ್ಲ ಬನ್ನಿ ಓಕೆ ಓಕೆ ಹೋಗ್ತೇನೆ. वकील नकल पिरियड बोले 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 वकील नकल पिरियड बोले मीडिया नकल मात्र बोले प्लीज कोर्ट से बाकी बोलिए बोले हां मीडिया नकल मात्र बोले बाकी मीडिया ಮಾತ್ರ ಬರೀ ಸರ್ ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ ದಯವಿಟ್ಟು ಈಗ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಕರೀತಾರೆ ನಾವು ಮಾತಾಡ್ತೇವೆ ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನ
ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಆಗಲಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಸರ್, ಈಗ ಏನ್ ನಡೆಯುತ್ತೆ? ಆಮೇಲೆ ಏನಂತೇಳಿ ನಂತರ ನಿಮ್ಮನ್ನು ಕರೀತಾರೆ. ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕರೀತಾರೆ. ವಿಷಯವನ್ನು ನಾವು ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಆಗಲಿಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಹೊರಗಡೆ ಮಳೆ ಬರ್ತಾ ಇದೆ. ಅದರ ಜೊತೆಗೆ ಒಳಭಾಗದಲ್ಲಿ ಮುಚ್ಚಿದ ಬಾಗಿಲಿನ ಒಳಗಡೆ ಮೀಟಿಂಗ್ ನಡೀತಾ ಇದೆ.
भारतीय जनता पार्टी के हरीश पूजा के ಒಳಗೆ ಒಳಗಿಂದ ಕ್ಲೋಸ್ ಮಾಡಿ ಈ ಕಡೆ ನಾವು ದೊಡ್ಡ ದೊಡ್ಡ ಈ ರೀತಿಯಲ್ಲೆಲ್ಲ ಒಳಗೆ ನಮಗೆ ಗೊತ್ತು ಸೀದಾಯ್ತದೆ ನೀವು ಗೊತ್ತಿದ್ರೆ ಹೋಗೋದು ತೆಗೆದು ನಾನು ಗುದ್ನಾರ್ ಬರ್ತೀರಿ ನೋಡಿ ಸೀಲ್ ಲೆಕ್ಕ ಪೇಪರ್ ಬಿಡ್ತೀರಿ ಆಗಲೇ ತಕ್ಕ ಶಿಕ್ಷಣ ಎಲ್ಲಿದ್ದಾರೆ ಅವ್ರು ಹೋದ್ರ ಕಳ್ಸಿದ್ರ ಅಣ್ಣ ಯಾರಾದ್ರೂ ನೀವು ಮುಂದೆ ಹೋಗೋದು ನನಗೆ ಕೊಡೋದು ಅಲ್ಲ ನಾವು ರಾಜ್ಯ ಮಾಡುದು ಸರಿ ಸರಿ ಕ್ಲೋಸ್ ಆಗ್ಲೇ ಅಣ್ಣ ನಮ್ಮಗಲೇ ಇರ್ತೇನೆ ಅಲ್ಲಿ ಏನು ಚೂರ್ಲಾಕ್ಲೆ ಬಲ್ಪುಲೆ ಮೀಡಿಯಾ ಗೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿತ್ತು ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ ಹೋಗ್ತೇನೆ.
ಮೀಡಿಯಾಕ್ಕೆ ಮಾತ್ರ ಬರೀ ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲಿ ಹೋಗುದು? ಕರ್ತದವರೇ ಮಾತುಕತೆ ಮಾಡಿ ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ वकील गिरोड बोले वकील गिरोड बोले मीडिया मात्र बोले बोले मीडिया मात्र बोले ಮೀಡಿಯಾಕ್ಕೆ ಮಾತ್ರ ಬರೀ ಸರಿ, ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ, ದಯವಿಟ್ಟು ಈಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕರೀತಾರೆ ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಇಲ್ಲ. ಇವರು ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಅಗಲೇ ಅಣ್ಣ ನಮ್ಮಗಲೇ ಇರ್ತೇನೆ ಚೂರ್ಲಾಕ್ಲೆ ಮೊನ್ನ ಬಲ್ಪುಲೆ ಕ್ಯಾಮರಾ ಉಂಟು ಒಂದು ಮೊಬೈಲ್ ಮಾತಾಡಬೇಡಿ ಯಾರು
ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸೂ ಕೊಡುವುದಿಲ್ಲ, ಅದೂ ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು, ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣ ಆದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ಅಂತ ತಗೊಳ್ತೇವೆ. ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ ಹೋಗ್ತೇನೆ. ಮಾತ್ರ ಬರಲಿ. ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲಿ ಹೋಗುದು? ಕರ್ತದವರೇ ಮಾತುಕತೆ ಮಾಡಿ
ಮೀಡಿಯಾ ಗೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನಿಲ್ಲಕ್ಕೆ ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಅದು ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ वकील गिरोड बोले वकील गिरोड बोले मीडिया मात्र बोले बोले मीडिया मात्र बोले ಮಾತ್ರ ಬರೇ ಸರ್ ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ, ದಯವಿಟ್ಟು ಈಗ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಕರೀತಾರೆ ನಾವು ಮಾತಾಡ್ತೇವೆ, ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಇಲ್ಲ, ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸು ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದೂ ಮಾಡದೆ
ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು. ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್ ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗಿನಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಬಲ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years. ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು. ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರಬಹುದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳು ತೊಂದರೆಯಲ್ಲಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಹಾಗಿರುವಾಗ
ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ he shall be released on bail immediately ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ 1-1.5 ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ 1-1.5 ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. भारतीय जनता पार्टी के हरीश पूंजा के ಒಳಗೆ ಈ ಕಡೆ ನಾವು ದೊಡ್ಡ ದೊಡ್ಡ ಈ ರೀತಿಯಲ್ಲೆಲ್ಲ ಒಳಗೆ ನಮಗೆ ಗೊತ್ತಿ ಸೀಲಾಕ ನೀವು ಗೊತ್ತಿದ್ರೆ ಹೋಗೋದು ತೆಗೆದು ನಾನು ಗೊತ್ತಿದ್ದಾರೆ ಬರ್ತೀರಿ ತೆಗಿತಾರೆ ನೋಡಿ ಲೆಕ್ಕ ಪೇಪರ್ ಪೇಪರ್ ఆయన తిన్న బాయ్ ఆనంద్
ಎಲ್ಲಿದ್ದಾರೆ ಅವ್ರು ಹೋದ್ರ ಕಳಿಸಿದ್ರ ಅಣ್ಣ ಯಾರಾದ್ರೂ ನೀವು ಮುಂದೆ ಹೋಗೋದು ನನಗೆ ಕೊಡೋದು ಹೋಗಿ ಅಲ್ಲ ನಾವು ಕೂಡ ಅಡ್ಡ ಮಾಡುದು ಸರಿ ಸರಿ ಕ್ಲೋಸ್ ಆಗಲೇ ಅಣ್ಣ ನಮ್ಮಗಲೇ ಇರ್ತೀರಿ ಅಲ್ಲಿ ಏನು ಚೂರ್ಲಾಕ್ಲೆ ಬಲ್ಪುಲೆ ಕ್ಯಾಮರಾ ಉಂಟು ಒಂದು ಮೊಬೈಲ್ ಮಾತಾಡಬೇಡಿ ಯಾರು. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಕ್ಕ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡದೆ ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂತಹದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡ್ಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು. ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ
ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIR ನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ ಈ ಸೆಕ್ಷನ್ಗಳಲ್ಲಿ ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಬಲ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟ್ ಅನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರಬಹುದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ನೋಟಿಸ್ ಕೊಟ್ಟೋದ್ರೆ ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವ್ರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದ್ರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ 1-1.5 ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. भारतीय जनता पार्टी के हरीश पूजा के
ಒಳಗೆ ಒಳಗಿಂದ ಕ್ಲೋಸ್ ಮಾಡಿ ಈ ಕಡೆ ನಾವು ದೊಡ್ಡ ದೊಡ್ಡ ಹಿರಿತಲ್ಲೆಲ್ಲ ಒಳಗೆ ನಮಗೆ ಗೊತ್ತಿ ಸೀಲ್ ಆಯ್ತು ನೀವು ಗೊತ್ತಿದ್ರೆ ನಾನು ಗೊತ್ತಿನ ಬರ್ತೀರಿ ತೆಗಿತಾರೆ ನೋಡಿ ಸೀಲ್ ಲೆಕ್ಕ ಪೇಪರ್ ಪೇಪರ್ ಆಗಲೇ ತಕ್ಕ ಶಿಕ್ಷಣ ಎಲ್ಲಿದ್ದಾರೆ ಅವ್ರು ಹೋದ್ರ ಕಳಿಸಿದ್ರ ಅಣ್ಣ ಯಾರಾದ್ರೂ ನೀವು ಮುಂದೆ ಹೋಗಿ ನನಗೆ ಕೊಡೋದು ಹೋಗಿ ಅಲ್ಲ ನಾವು ಅದೇ ಮಾಡುದು ಸರಿ ಸರಿ ಆಗಲೇ ಅಣ್ಣ ನಮ್ಮಗಲೇ ಇರ್ತೇನೆ ಅಲ್ಲಿ ಏನು ಚೂರ್ಲಾಕ್ಲೆ ಬಲ್ಪುಲೆ ಕ್ಯಾಮರಾ ಉಂಟು ಒಂದು ಮೊಬೈಲ್ ಮಾತಾಡಬೇಡಿ ಯಾರು. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಕ್ಕ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು
ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡ್ಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು. ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು, ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣ ಆದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂಥ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸ್ನವರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸ್ಬೋದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆ ಮಾಡ್ತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ.
ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪುಂಜ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ, ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವರ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIR ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮೊಬ್ಬ ಜನಪ್ರತಿನಿಧಿ, ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತು ಹೋರಾಟಕ್ಕೂ ಕೂಡ ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷರು ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ, ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾವುದು ಕೂಡ ಅಡ್ಡಿ ಬರೋದಿಲ್ಲ. ಆದರೆ ನಮ್ಮ ಕಾರ್ಯಕರ್ತ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಇದರಲ್ಲಿ ರಾಜ್ಯದ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು, ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳು, ಇದ್ರ ವಿರುದ್ಧ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿಯೇ ಇವತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ, ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ. ಇವತ್ತು ಇನ್ನೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡಿದಿರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅದು ಒಳ್ಳೇದಲ್ಲ. ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ. ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ.
ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ, ಗುಲ್ಬರ್ಗದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ ಆರಿಸ್ಕೊಂಡು ಹೋಗಿ ಒಬ್ಬ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು. ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಗೃಹ ಸಚಿವರು ನಾನು ಒತ್ತಾಯನ ಮಾಡ್ತೇನೆ, ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ. ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತೇನೆ, ಇವತ್ತು ಏನೋ ಕೆಲವು ವಿಚಾರಗಳನ್ನ ಮುಂದಿಡ್ಕೊಂಡು, ಯಾವುದೋ ವಿಚಾರನ ಮುಂದಿಡ್ಕೊಂಡು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡ್ತಾ ಇದ್ರೆ. ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆ ಮಾಡ್ತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ, ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIR ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮೊಬ್ಬ ಜನಪ್ರತಿನಿಧಿ, ನಮ್ಮ ಶಾಸಕ ಅಲ್ಲಿ ಹೋಗಿ all the state governments police officers forward the checklist duly filed and furnish the reasons and materials which necessitated the arrest while forwarding / producing the accused before the magistrate for further attention. The magistrate while state governments to instruct these police officers not to automatically arrest
when a case under section so and so is listed, but to satisfy themselves about the necessity for arrest under the parameters laid down above, flowing from section 41 of CRPC, all the police officers be provided a checklist containing specified subclauses under sections 41, subclause 1. While authorizing, ಅಂದ್ರೆ ಇದು ಪ್ರೀರಿಕ್ವಿಸಿಟ್ ಅಂತ ಹೇಳ್ತಾರೆ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಒಫೆನ್ಸ್ ಪನಿಷೇಬಲ್ ಲೆಸ್ ದ್ಯಾನ್ 7 years ಅಂತ ಹೇಳಿದ್ರೆ ಯು ಶುಡ್ ಆಬ್ಟೈನ್ ಆಥರೈಸೇಷನ್ ರೈಟಿಂಗ್ ಫ್ರಮ್ ದಿ ಮ್ಯಾಜಿಸ್ಟ್ರೇಟ್. ನೀವು ಅವರಿಗೊಂದು ವರದಿ ಸಲ್ಲಿಸಬೇಕು, ಯಾಕೆ ಅರೆಸ್ಟ್ ಮಾಡಲೇಬೇಕು ಅಂತ. ಆಯ್ತಾ? ಓದ್ತೇನೆ. Magistrate, while authorizing detention of the accused, shall peruse the report furnished by the police officer in terms aforesaid, and only after recording its satisfaction, the magistrate will authorize the detention. ನೀವು ಹೇಳ್ತಿರಲ್ಲ ಅರೆಸ್ಟ್ ಎಲ್ಲ ವಶಕ್ಕೆ ತೆಗೆದುಕೊಳ್ಳುವುದು ಸತ್ಪ್ರಯೋಗ ಮಾಡ್ತೀರಿ ಪೊಲೀಸ್ನವರು. ವಶಕ್ಕೆ ಕೂಡ ತಗೊಳ್ಳಿಕ್ಕೆ ಆಗುದಿಲ್ಲ, ಡಿಟೆನ್ಷನ್. ನಿಮ್ಮ ಹೈಯರ್ ಆಫೀಸರ್ you will be primarily held liable. Number 1. ಒಂದು ವೇಳೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಥವಾ ಬೇರೆ ಯಾರೇ ನಿಮ್ಮನ್ನು ಅಪ್ರೈಸ್ ಮಾಡಿದ್ದು ಅಂತ ಹೇಳಿದರೆ ಆ ಪ್ರಕಾರವಾದರೂ ಅವರು ಕೂಡ ಲಯಬಲ್ ಫಾರ್ ಆಕ್ಷನ್. Nobody is going to be spared from the consequences of illegal detention or arrest. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾನು ಅದಕ್ಕೆ ಬೇಕಾದಂತ ನಮಗೆ ಫೋನ್ನಲ್ಲಿ ಹೇಳಿದೆ, ಬಟ್ ಐ ಲೀವಿಂಗ್ ಆಲ್ ಮೈ ಕೇಸಸ್ ಇನ್ ಮ್ಯಾಂಗ್ಳೂರ್ ಐ ಗೇವ್. ಯಾಕಂದ್ರೆ ಅನ್ಯಾಯ ಆಗಬಾರ್ದು. ಏನು ಒಫೆನ್ಸ್ ಇದೆ ಇಲ್ಲಿ ಅದು ನೀವು ಅರೆಸ್ಟ್ ಮಾಡೋದ್ರಲ್ಲಿ ಬರೀಬೇಕು. ಸ್ಟಿಲ್ ಇಫ್ ಯು ವಾಂಟ್ ಅರೆಸ್ಟ್ ಹಿ ಇಸ್ ರೆಡಿ ಟು ಗೆಟ್ ಅರೆಸ್ಟ್. ಎಲ್ಲ ಹೇಳಿದ ನಂತರ ನೀವು ಅರೆಸ್ಟ್ ಮಾಡಿ ನಿಮ್ಮನ್ನು ಯಾರು ತಡೆಯುವುದಿಲ್ಲ. ನಮಗೆ ಅರೆಸ್ಟ್ ಮೆಮೋ ಕೊಡಿ, ಅರೆಸ್ಟ್ ಮೆಮೋ ಯಾವ ಇದರಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ನಮ್ಮದು ಆಕ್ಷೇಪ ಇಲ್ಲ, ನಾವು ಆಕ್ಸೆಪ್ಟ್ ಮಾಡ್ತೇವೆ. ಆಮೇಲೆ ನೀವು ಕರ್ಕೊಂಡು ಹೋಗ್ತಿದ್ರು ಹೋಗಿ. ಬೀಯಿಂಗ್ ರೆಸ್ಪಾನ್ಸಿಬಲ್ ಸಿಟಿಸನ್ ಅಂಡ್ ರೆಸ್ಪಾನ್ಸಿಬಲ್ representative of the people. Also such cases, but also such cases where offence is punishable with the imprisonment for a term which may be less than 7 years or which may extend it to 7 years. Less than agli 7 ವರ್ಷವೇ ಇರಲಿ, whether with or without fine. We direct that a copy of judgment be forwarded to the chief secretaries as also the Director Generals of Police of all the state governments and union territories and Registrar General of all the high courts for onward transmission and ensuring its compliance. By order dated 31st October 2013, this court had so and so, so and so. So, ಈಗ ಇದು ಸರಿಯಲ್ಲ. ಅರೆಸ್ಟ್ ಮೆಮೋ ಕೊಡಿ ಸರ್, ನಾವು ರೆಡಿ. ಅರೆಸ್ಟ್ ಮೆಮೋ ಕೊಡಿ ಅಲ್ಲ, ಯಾಕೆ ಜನ ಸೇರಿಸ್ತೀರಿ? ನಾವು ರೆಡಿ. ಯುಎಸ್ ಅರೆಸ್ಟ್ ಮೆಮೋ ನಾವು ರೆಡಿ. ಏನು ತೊಂದರೆ ಇಲ್ಲ. ಯಾಕಂದ್ರೆ ಕಾನೂನನ್ನು ತಪ್ಪಾಗಿ ಪೊಲೀಸ್ ಇಲಾಖೆ ಯಾರದೋ ಪ್ರೆಷರ್ಗೊಳಗಾಗಿ ಕಾನೂನನ್ನು ಮೀರಿ ಇಷ್ಟ ಬಂದ ದಾರಿಯಲ್ಲಿ ಅವರಿಗೆ ಬೇಕಾದ ರೀತಿಯಲ್ಲಿ ಇಂಟರ್ಪ್ರಿಟ್ ಮಾಡಿ ನೀವು ಅವರಿಗೆಲ್ಲ ಸಮಸ್ಯೆ ಕಾನೂನಿನ ಪ್ರಕಾರ ನಾವು ಮಾಡಿದ್ದೇವೆ. FIR ಇದೆ, ಅರೆಸ್ಟ್ ಮಾಡಿದಂತ ಹಳ್ಳಿ ಜನಗಳಲ್ಲಿ ಯಾರು ಏನು ಗೊತ್ತಿಲ್ಲ, ಅನ್ಎಜುಕೇಟೆಡ್ ಹೇಳ್ಬೋದು, ಅವರಿಗೂ ಗೊತ್ತಿದೆ. ಆ ರೀತಿ ನೀವು ಮಾಡಿ ಕರ್ಕೊಂಡು ಹೋಗಿದ್ರೆ ನಮಗೆ ಏನು ಆಕ್ಷೇಪ ಇಲ್ಲ. ನಾವು ಕಾನೂನಿನ ಜಾರಿಯಲ್ಲಿ ನಾವು ಅಡ್ಡಿ ಬರುವುದಿಲ್ಲ. ಅಲ್ಲ, ಕಾನೂನಿನ ಜಾರಿ ಇಲ್ಲ, ಅಕ್ರಮವಾಗಿ ಅರೆಸ್ಟ್ ಮಾಡೋದಕ್ಕೂ ಅಡ್ಡಿ ಬರುವುದಿಲ್ಲ. ಕಾನೂನಿನಲ್ಲಿ ಸಾಧ್ಯವಿಲ್ಲ. ಕಾನೂನು ಎಂತದ್ದು? ಚಿತ್ರಣವನ್ನು ಕೊಟ್ಟು ನೀವು ಕರ್ಕೊಂಡು ಹೋಗುತ್ತೆ, ನೀವು ಮಾಡಿ. ಆದ್ರೆ ಪ್ರೊಸೀಜರ್ ಪ್ರಕಾರ ಅರೆಸ್ಟ್ ಮೆಮೋ ಕೊಡಬೇಕು. ಜಸ್ಟಿಸ್ ಕೃಷ್ಣ ಜಜ್ಮೆಂಟ್ ಇದೆ ಅಂಡ್ ಹಿ ಹ್ಯಾಸ್ ಟು ಬಿ ಗಿವನ್ ಅಸಿಸ್ಟೆನ್ಸ್ ಆಫ್ ಅನ್ ಅಡ್ವೊಕೇಟ್ ಅಂತಲೂ ಉಂಟು. ಅದು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಯಾವುದು ಇಲ್ಲ. ನೀವು ಸೀನಿಯರ್ ಪೊಲೀಸ್ ಆಫೀಸರ್ ಇದ್ದೀರಿ, ನೋಯಿಂಗ್ ದ್ಯಾಟ್. ಆದ ಕಾರಣ ಇದು ನಿಮ್ಮ ಗಮನಕ್ಕೆ ತಂದದ್ದು ಮತ್ತೆ ನಿಮಗೆ ಬಿಟ್ಟು ಏನು ಬೇಕಾದ್ರೂ ಮಾಡಿ. ಬಾಲ್ ಇಸ್ ಯುವರ್ ಕೋರ್ಟ್. ನಾವು ಅರೆಸ್ಟ್ ಆಗಲಿಕ್ಕೆ ರೆಡಿ ಇದ್ದೇವೆ. ಅದು ಹೇಳ್ಬೇಡಿ ಸರ್, ಅದು ಹೇಳ್ಬೇಡಿ. ಅವ್ರು ಏನು ಹೇಳಿದ್ದಾರೆ ನಾವು ತಿಳ್ಕೊಂಡಿದ್ದೇವೆ. ನಾವು ನಿಮ್ಮನ್ನು ಕರ್ಕೊಂಡು ಹೋದ್ರೆ ಬಿಡು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಹೇಳಿದ್ದೀವಿ. ಇನ್ನೊಂದು ನಿಮ್ಮನ್ನು ಕರ್ಕೊಂಡು ಒಬ್ಬನ ಮನೆಯಲ್ಲಿ ಕೂಡ ಇಲ್ಲಿ
ರಾಜ ಮಾಡಿ ನೀವು ಮೆಮೊ ಕೊಡಿ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಹೀಗೆ ನೀವು ಇಲ್ಲಿ ಸ್ಟೇ ಏನೋ ತೀರ್ಮಾನಗಳು ನಿಮ್ಮದು, ನಮ್ಮಲ್ಲಿ ಆಕ್ಷೇಪ ಇಲ್ಲ. ಇನ್ಫಾರ್ಮೇಶನ್ ಕೊಡಿ, ಅಥವಾ ಯಾರಿಗೆ ಕೊಡಬೇಕು ಅವರ ಸಂಬಂಧಿಕರ ಫ್ರೆಂಡ್ಸ್ಗೆ ಅರೆಸ್ಟ್ ಮಾಡಿದ ಬಗ್ಗೆ ಮಾಹಿತಿ ಕೊಡಬೇಕು ಅಂತಿದೆ, ಅರೆಸ್ಟ್ ಮಾಡಿ ಕರ್ಕೊಂಡೋಗಿ, ನಮ್ಮದು ಆಕ್ಷೇಪ ಇಲ್ಲ. ನೋ, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ವಿಲ್ ಕಮ್ ಇನ್ ಯುವರ್ ವೇ. ನೀವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು, ಅರೆಸ್ಟ್ ಮೆಮೊ ಮಾಡಿ ಕೊಡಿ. ಇಂಥ ಕಡೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಅವರ ಮನೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ, ಬರೆದುಕೊಂಡು ಕರ್ಕೊಂಡು ಹೋಗಿ, ಸಮಯ ಹಾಕಿ ಕೊಡಿ, ತೊಂದರೆ ಇನ್ ಕನೆಕ್ಷನ್ ವಿತ್ ವಿಚ್ ಕ್ರೈಮ್ ಅದು ಬರೆದು ಕೊಟ್ಟುಬಿಟ್ಟು ಅರೆಸ್ಟ್ ಮಾಡೋದಕ್ಕೆ ನಮ್ಮ ಆಕ್ಷೇಪವೇ ಇಲ್ಲ. ನಾಟ್ ಇವನ್ ಎ ಸಿಂಗಲ್, ಒಬ್ಬ ವ್ಯಕ್ತಿ ಅವರು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡೋದು. ಅವರು ಪ್ರೀತಿ ಅಭಿಮಾನದಲ್ಲಿ ಬಂದಿದ್ದಾರೆ, ಅನ್ಯಾಯ ಆಗುವಾಗ ಏನು ಅಂತ ಹೇಳೋದನ್ನು ವಿ ಡೋಂಟ್ ವಾಂಟ್ ಟು ಕಮ್ ಇನ್ ಯುವರ್ ವೇ ಆಫ್ ಥಾಟ್. ಖಂಡಿತ ನೀವು ಏನು ಬೇಕಾದ್ರೆ ಆಲೋಚನೆ ಮಾಡಿ, ಯು ವಿಲ್ ವೇಟ್ ಫಾರ್. ನಾವು ಯಾವುದಕ್ಕಾದ್ರೂ ನಾವು ರೆಡಿ ಇದ್ದೇವೆ, ಮೆಮೊ ಕೊಡಬೇಕು ನಮಗೆ. ಅದು ಬಿಟ್ಟು ನಾಗರಿಕ ಇದನ್ನು ಆದಷ್ಟು ಬೇಗ ತೀರ್ಮಾನ ತಗೊಳ್ಳಿ. ಯಾಕಂದ್ರೆ ಇನ್ನಷ್ಟು ಜನ ಸೇರ್ಕೊಂಡು ಇಲ್ಲಿ ಗೊಂದಲ ಆಗೋದು, ಯಾಕಂದ್ರೆ ಅವರಿಗೊಂದು ಪ್ರೀತಿ ಇರ್ತದೆ, ಅದನ್ನ ಗೊಂದಲ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜನಗಳು ಬರ್ತಾ ಇದ್ದಾರೆ, ಸುಮ್ಮನೆ ಅದು ಬೇಡ. ಆದಷ್ಟು ಬೇಗ ನೀವು ತೀರ್ಮಾನ ತಗೊಳ್ಳಿ. ನಮ್ಮದು ಯಾವುದೂ ಆಕ್ಷೇಪ ಇಲ್ಲ. ನಾವು ಕಾನೂನು ಹೀಗಿದೆ ಅಂತ ಹೇಳೋದು ಹೇಳಿದ್ದೇವೆ. ಕಾನೂನಿನ ಪ್ರಕಾರವೇ ನೀವು ಅರೆಸ್ಟ್ ಮಾಡಿದ್ದೀರಿ ಅಂತ ನಿಮ್ಮ ಅಭಿಪ್ರಾಯ ಇರ್ಬೋದು, ಮಾಡಿ. ನಮ್ಮದು ಆಕ್ಷೇಪ ಇಲ್ಲ. ಕಾನೂನಿನ ಪ್ರಕಾರ ಅರೆಸ್ಟ್ ಮಾಡುವಾಗ ಅರೆಸ್ಟ್ ಮಾಡಿದ್ದೇವೆ ಅಂತ ಅರೆಸ್ಟ್ ಮೆಮೊ ಕೊಡಬೇಕು. ಆ ಪ್ರೊಸೀಜರ್ ಫಾಲೋ ಮಾಡಿ ಅರೆಸ್ಟ್ ಮಾಡಿ. He is ready to come along with you in Virgin. ಅದಾಗುವುದೇ ಇಲ್ಲ. ಸ್ಟೇಷನ್ ಅಲ್ಲಿ ಅರೆಸ್ಟ್ ವಾರಂಟ್ ಕೊಡುವ ಕ್ರಮ ಇಲ್ಲ. ಅರೆಸ್ಟ್ ಮಾಡುವಾಗ ಮಾಡಬೇಕು. ನೀವು ಅರೆಸ್ಟ್ ವಾರಂಟ್ ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡುವಾಗಿಲ್ಲ. ಸ್ಟೇಷನ್ ಅಲ್ಲಿ ಕೊಡ್ತೇನೆ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ನನಗೂ ಗೊತ್ತು. ನಾನು ಅದನ್ನು ಮತ್ತೊಮ್ಮೆ ಹೇಳಿ ಇನ್ನಷ್ಟು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗಲ್ಲ ಸರ್. ಸ್ಟೇಷನ್ ನಲ್ಲಿ ಅರೆಸ್ಟ್ ಮೆಮೊ ಅಲ್ಲ, ನನಗೆ ಎಲ್ಲಿ ಅರೆಸ್ಟ್ ಮಾಡಿದ್ರಿ ಅಲ್ಲಿ ಅರೆಸ್ಟ್ ಮೆಮೊ ತಯಾರು ಮಾಡಬೇಕು. ಆಸ್ ಪರ್ ಲಾ ಅರೆಸ್ಟ್ ಮಾಡುವ ಸ್ಪಾಟ್ ಅಲ್ಲಿ ಅರೆಸ್ಟ್ ಮೆಮೊ ಮಾಡಬೇಕು. ಅವರ ಸಂಬಂಧಿಕರು ಇಲ್ಲೇ ಗೊಂದಲ ಮಾಡುವ ಅಗತ್ಯ ಇಲ್ಲ. ಸರ್, ಈಗ ಮಂಗಳೂರಿಂದ ಶಂಭು ಶರ್ಮಾ ಮತ್ತು ಅಜಯ್ ಸುವರ್ಣ ಅವರು ಅಡ್ವೊಕೇಟ್ ಬಂದಿದ್ದಾರೆ, ಯಾವ ರೀತಿ ಸಜೆಷನ್ ಕೊಡ್ತಾ ಇದ್ದಾರೆ ಹರೀಶ್ ಪೂಂಜಾ ಅವರಿಗೆ? ಅಲ್ಲ, ಸಜೆಷನ್ ಬೇರೆ ಏನಿಲ್ಲ. ಹರೀಶ್ ಪೂಂಜಾರಿಗೆ ಸಜೆಷನ್ ಕೊಡಬೇಕಾದ ಅಗತ್ಯ ಇಲ್ಲ. ಯಾಕಂದ್ರೆ ಅವರು ಕೂಡ ಒಬ್ಬರು ವೃತ್ತಿಯಲ್ಲಿ ನ್ಯಾಯವಾದಿಯಾಗಿದ್ದವರೇ, ಅವರಿಗೂ ವಿಚಾರಗಳು ಗೊತ್ತಿದೆ. ನಾವು 4-5 ಜನ ಅವರು ಸೇರಿದ ಹಾಗೆ ವಿಮರ್ಶೆಗಳನ್ನು ಮಾಡಿ, ಪ್ರತಾಪ್ ಸಿಂಹ ನಾಯಕರು ಅವರು ನ್ಯಾಯವಾದಿಗಳು ಅವರು ಇದ್ದಾರೆ, ನಾನಿದ್ದೇನೆ, ಅಜಯ್ ಸಂದೀಪ್ ಅವರಿದ್ದಾರೆ, ಶಂಭು ಶರ್ಮಾರವರಿದ್ದಾರೆ. ಇವರೆಲ್ಲ ಕೂಡಿ ಕಾನೂನಿನ ವಿಚಾರಗಳನ್ನು ವಿಮರ್ಶೆ ಮಾಡಿ ಈಗ ನಾವು ನಮ್ಮ ಅಭಿಪ್ರಾಯವನ್ನು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ, ಇನ್ಸ್ಪೆಕ್ಟರ್ಗೆ. ಅವರು ಮಾಡುವಂತಹ ತೀರ್ಮಾನ ಏನಿದೆ ಅದಕ್ಕೆ ನಾವು ಬದ್ಧರು. ಆಮೇಲೆ ಕಾನೂನಾತ್ಮಕವಾಗಿ ಮಾಡಬೇಕಾದ ಹೋರಾಟಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಅವರು ಕಾನೂನು ಪ್ರಕಾರ ನಡೆಯುವಂತಹ ಯಾವುದೇ ಪ್ರಕ್ರಿಯೆಗಳಿಗೆ ಅವರು ಅಡ್ಡಿ ಮಾಡಲಿಕ್ಕೆ ಸಿದ್ಧರಿಲ್ಲ. ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಮತ್ತು ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಕಾನೂನಿಗೆ ಎಲ್ಲ ರೀತಿಯ ಗೌರವವನ್ನು ಅವರು ಕೊಡ್ತಾರೆ. ಇಲ್ಲಿ ಇಷ್ಟು ಜನ ಸೇರಿದರೆ ಅವರ ಮೇಲಿನ ಪ್ರೀತಿಯಿಂದ ಸೇರಿದ್ದಾರೆ ಅಷ್ಟೇ ಹೊರತು ಯಾವುದೇ ಗೊಂದಲಗಳನ್ನು ಮಾಡಲಿಕ್ಕೆ, ಗಲಾಟೆ ಮಾಡುವ ಉದ್ದೇಶದಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತರ ಮನಸ್ಸಿನಲ್ಲಿ ಯಾವ ಸ್ಥಾನವನ್ನು ಸಂಪಾದಿಸಿದ್ದಾರೆ ಅಂತ ಹೇಳುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅವರು ಎಲ್ಲದಕ್ಕೂ ಸಿದ್ಧರಿದ್ದಾರೆ. ಕಾನೂನಿನ ಪ್ರಕಾರ ಬಂಧನ ಮಾಡೋದಿದ್ರೆ ಅವರು ಬಂಧನಕ್ಕೂ ಸಿದ್ಧರಾಗಿದ್ದಾರೆ. ಎಲ್ಲ ವಿಚಾರಗಳಿಗೂ ಅವರಿಂದ ಯಾವ ಆಕ್ಷೇಪಗಳು ಇಲ್ಲ, ಅಡ್ಡಿಯೂ ಇಲ್ಲ. ನೀವು ಬಂಧಿಸ್ತೀವಿ ಅಂತಾದರೆ ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ.
ಆದರೆ ಬಂಧಿಸುವುದಕ್ಕೊಂದು ಪ್ರೊಸೀಜರ್ ಇದೆ. ದಸ್ತಗಿರಿ ಮಾಡುವಾಗ ಒಂದು ವಾರಂಟ್ ತಯಾರು ಮಾಡೋದು, ಇದು ದಸ್ತಗಿರಿಯ ಒಂದು ವಾರಂಟ್ ತಯಾರು ಮಾಡೋದು ಅಂತ ಇದೆ. ಇಂತಹ ಸ್ಥಳದಲ್ಲಿ ಇಷ್ಟು ಹೊತ್ತಿಗೆ ನಾವು ಇಂಥ ಆರೋಪಿಯನ್ನು ಬಂಧಿಸಿದ್ದೇವೆ ಅಂತ. ಅದು ಹೇಳುವಾಗ ನಾವು ಠಾಣೆಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಠಾಣೆಗೆ ಅವರಾಗಿ ಬಂದಿದ್ದಾರೆ, ನಾವು ಹಿಡಿಯಲಿಲ್ಲ, ಬಂದಿದ್ದೇವೆ, ಅಲ್ಲಿ ಬಂದಿದ್ರು, ಅಲ್ಲಿ ನಾವು ಅವರನ್ನು ಅಗತ್ಯ ಇದೆ ಅಂತ ಬಂಧಿಸಿದ್ದು ಅಂತ ಹೇಳುವ ಕಾರಣಕ್ಕೆ, ಯಾವುದಕ್ಕೂ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಲಿಕ್ಕೆ ಅಂತ ಹೇಳುವಂತಹ ಕಾರಣಕ್ಕೆ ಅಲ್ಲಿ ಉಪಯೋಗ ಮಾಡ್ತಾರೆ. ಹಾಗಾಗಿ ನಾವು ಸ್ಪಷ್ಟ ಹೇಳಿದ್ದೇವೆ, ದಯವಿಟ್ಟು ಬಂಧಿಸುವುದಕ್ಕೆ ನಮ್ಮ ಆಕ್ಷೇಪ ಇಲ್ಲ, ನಾವು ಕಾನೂನಿಗೆ ತಲೆಬಾಗುತ್ತೇವೆ. ಆದರೆ ಬಂಧನದ ಪ್ರೊಸೀಜರ್ ಏನಿದೆ, ನಿಯಮಾವಳಿಗಳು ಏನಿದ್ದಾವೆ, ಅದನ್ನು ಯಾವ ಸ್ಥಳದಲ್ಲಿ ಎಷ್ಟು ಹೊತ್ತಿಗೆ ಬಂಧಿಸಿದ್ದೇವೆ ಅಂತ ಹೇಳೋದನ್ನು ಬರೆದು ಕೊಡಬೇಕು ಮತ್ತು ಆ ಮಾಹಿತಿಯನ್ನು ಸಂಬಂಧಪಟ್ಟವರಿಗೆ ಕೊಡಬೇಕು ಅಂತ ಇದೆ ಕಾನೂನು. ಅದು ಅವರಿಗೆ ಆ ನಿಯಮಗಳು ಗೊತ್ತಿದೆ. ಆ ನಿಯಮಗಳನ್ನು ಪೂರೈಸಿ ಅವರನ್ನು ಬಂಧಿಸಿ ಕರ್ಕೊಂಡು ಹೋಗೋದಕ್ಕೆ ನಮ್ಮದು ಆಕ್ಷೇಪ ಇಲ್ಲ. ನಾವು ಉಳಿದದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳುವಂತಹ ಮಾತುಗಳನ್ನು ಅವರಿಗೆ ಹೇಳಿದ್ದೇವೆ. ತೀರ್ಮಾನವನ್ನು ಅವರಿಗೆ ಬಿಟ್ಟಿದ್ದೇವೆ. ಏನಾಗ್ತದೆ ನೋಡೋಣ. ಬೆಳಗ್ಗೆ ಅವರು ನೋಟಿಸ್ ಕೊಟ್ಟ 12 ಗಂಟೆ ಒಳಗೆ ಉತ್ತರ ಕೊಡಬೇಕು. ಅದಕ್ಕೆ ಇನ್ನೂ ಅವಧಿ ಇದೆ, ರಾತ್ರಿವರೆಗೆ ಅವಧಿ ಇದೆ. ಯಾಕಂದ್ರೆ ಅನಗತ್ಯವಾಗಿ ಬಡಕಿ ನೋಡಿ, ಇಲ್ಲಿ ನಾವು ದೊಡ್ಡ ಕೇಸಲ್ಲಿ ನೋಟಿಸ್ ಕೊಟ್ಟಿದ್ದೀವಿ, ಸಣ್ಣ ಕೇಸಲ್ಲಿ ಕೊಟ್ಟಿಲ್ಲ, ನೋಟಿಸ್ ಮಾಡಿ ಅಷ್ಟೇ. ಅದು ಆ ಕೇಸ್, ಇದು ಅದಕ್ಕಿಂತಲೂ ಸಣ್ಣ ಕೇಸು, ಸಣ್ಣ ಕೇಸು ಸರ್. ಹೌದು ಸರ್, ಅದು ಡಿಪೆಂಡ್ಸ್ ಆನ್ ಐಒ. ಆದರೆ ನಾಟ್ ಐಒ ಇಸ್ ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್ ಸರ್. ನಾನು ಹೇಳುವಂಥದ್ದು ನಾಟ್ ಬಿಯಾಂಡ್ ಸುಪ್ರೀಂ ಕೋರ್ಟ್. ಹಾಗೇನಿಲ್ಲ, ಇನ್ವೆಸ್ಟಿಗೇಷನ್ ಮಾಡಬಾರ್ದು ಸರ್. ಇನ್ವೆಸ್ಟಿಗೇಷನ್ ಮಾಡೋದು ಅದು ನೀವು ಯಾವ ರೀತಿ ಇಂಟರ್ಪ್ರಿಟ್ ಮಾಡ್ತೀರಾ ಜಡ್ಜ್ಮೆಂಟ್ ಅನ್ನು ಮಾಡಿ. ಸುಪ್ರೀಂ ಕೋರ್ಟ್ನ ಜಡ್ಜಿಗಳು ಹೇಗೆ ತೀರ್ಮಾನ ಮಾಡಿದ್ದಾರೆ ಅದು ಕೋರ್ಟ್ಗಳು ತೀರ್ಮಾನ ಮಾಡುತ್ತೆ. ಆದ್ರೆ ನೋಡಿ ವಕೀಲರೇ, ಒಂದು ಕ್ಲಿಯರ್ ಕಟ್ ಆಗಿ ಹೇಳ್ತೇನೆ, ನಾನು ಈ ಕೇಸಲ್ಲಿ MLA ಸಾಹೇಬರನ್ನ ವಿಚಾರಣೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ಕರ್ಕೊಂಡು ಹೋಗೋ ಪ್ರಶ್ನೆ ಇಲ್ಲ, ನೋಟಿಸ್ ಕೊಟ್ಟು ಹೋಗಿ. ಒಂದು ನೋಟಿಸ್ ಕೊಟ್ಟು ಹೋಗಿ, ಇಲ್ಲ ಅರೆಸ್ಟ್ ಮಾಡಿ. ನೋಟಿಸ್ ಕೊಡ್ತೀರಲ್ಲ, ಸ್ಟೇಷನ್ ಹೋದ ತಕ್ಷಣ ಸ್ಟೇಷನ್ ನಲ್ಲಿ ನೋಟಿಸ್ ಕೊಟ್ಟು ಲಾಯರ್ಸ್ ಎಲ್ಲ ಜನ ಸೇರಿ ಬರ್ತಾರೆ. MLA ಅವರ ಮನೆಗೆ ದಿನ ಜನ ಬರ್ತಾರೆ. ಬಂದವರಿಗೆ ಗೊಂದಲ ಇರ್ತದೆ ಸರ್. ಗೊಂದಲ ಈಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ, ಇಲ್ಲಿ MLA ಅವರಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಗೊಂದಲ ಆಗ್ತದೆ. ಅವರು ಯಾರಿಗೋ ಮೆಸೇಜ್ ಹೇಳ್ತಾರೆ, ಈಗ ಬಂದಿದ್ದಾರೆ ಏನು ನೋಡ್ಲಿಕ್ಕೆ ಜನ ಬರ್ತಾರೆ. ಈಗ ಯಾವುದೇ ಇಲಾಖೆಗೆ ಯಾವುದೇ ರೀತಿಯ ಅಡ್ಡಿ ತೊಂದರೆ ಮಾಡಲಿಲ್ಲ. ನೀವು ಏನು ಮಾಡ್ತೀರಿ ಹೇಳಿ, ನಿಮ್ಮನ್ನು ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ. ನಾವು ಅದನ್ನು ನಿಮಗೆ ಹೇಳೋದು, ಅರೆಸ್ಟ್ ಮಾಡೋದಿದ್ರೆ ಕರ್ಕೊಂಡು ಹೋಗೋದಿದ್ರೆ ಅವ್ರು ರೆಡಿ ಇದ್ದಾರೆ, ಅರೆಸ್ಟ್ ಮೆಮೋ ಕೊಡಿ. ಅಲ್ಲಿ ಹೋಗಿ ಕೊಡ್ತೀವಿ. ಅಲ್ಲಿ ಆಗೋದಿಲ್ಲ ಸರ್, ಅರೆಸ್ಟ್ ಮಾಡುವ ಜಾಗದಲ್ಲಿ ನಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳಿದಿನ ಇಲ್ಲ, ನಾನು ಎನ್ಕ್ವೈರಿಗೆ ಕರ್ಕೊಂಡು ಹೋಗ್ತೇನೆ. ಎನ್ಕ್ವೈರಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಎನ್ಕ್ವೈರಿಗೆ ನೀವು ಕರ್ಕೊಂಡು ಹೋಗೋದಲ್ಲ, ಬಂದು ಹಾಜರಾಗಿ ಅದರಲ್ಲಿ 12 ಗಂಟೆ ಎಲ್ಲರೂ ಬರಬೇಕಲ್ಲ ಸರ್. ಏನು ಮಾಡಿದ್ರು ಅವರ ಮೇಲೆ ಪ್ರೀತಿ ಇರುವಲ್ಲಿ ಬರ್ತಾರೆ. ಏನಾದ್ರು ನಿಮಗೆ ತೊಂದರೆ ಮಾಡಿದಾರ, ಯಾವುದಾದ್ರು ತೊಂದರೆ ಮಾಡಿದಾರೆ, ಕರ್ತವ್ಯ ನಿರ್ವಹಣೆ ತೊಂದರೆ ಮಾಡಿಲ್ಲ ಅಲ್ಲ. ಮಾಡಿದ್ದೀರಿ, ನಾವು ಹೇಳ್ತಾ ಇಲ್ಲ, ಮಾಡಿ ಕರೆದಿದ್ರೆ ಅವ್ರು ಬರ್ತಾರೆ ಅಂತ ಹೇಳೋದು. ನಾನು ಹೇಳಿದೆ ಪ್ರೊಸೀಜರ್ ಪ್ರಕಾರ ನೀವು ಮಾಡೋದನ್ನು ಮಾಡಿ, ನಾವು ರೆಡಿ ಅರೆಸ್ಟಿಗೆ ಅಂತ ಹೇಳಿದೇವಲ್ಲ.
ಅರೆಸ್ಟ್ ಮಾಡಿ ಎನ್ಕ್ವೈರಿಗೆ ಪರ್ಪಸ್ಗೆ ಅವರಿಗೆ ನೋಟಿಸ್ ಮಾಡಿದ್ರೆ ಅವ್ರು ಬರ್ತಾರಲ್ಲ, ಮಾಡಬಹುದಿತ್ತಲ್ಲ. ಯಾಕೆ ಇಷ್ಟು ಫೋರ್ಸ್ ಯಾಕೆ ಬೇಕಿತ್ತು? ಒಬ್ಬರು ಬಂದು ನೋಟಿಸ್ ಎಲ್ಲ ನೋಟಿಸ್ ಕೊಟ್ಟಿದ್ದು ಇಷ್ಟು ಜನ ಹೋಗ್ತೀರಾ ನೀವು? ಅವರಿಗೆ ಬೆಳಗ್ಗೆ ಎಷ್ಟೊತ್ತು ಬಂದು ನೋಟಿಸ್ ಕೊಟ್ಟು ಹೋಯ್ತು. 4 ಜನ ಎಲ್ಲ ಇವ್ರು ಬಂದದಕ್ಕೆ ನಾನು ಇಲ್ಲಿ ಕರೆಸಿದ್ದು. ನೋಟಿಸ್ ಕೊಟ್ಟು ನೀವೆಲ್ಲ ಸೇರಿ ಒಂದು ನೋಟಿಸ್ ಕೊಡಲಿಕ್ಕೆ ಕಾನೂನು ಇದಾದಾಗ ನಾವು ನೀವು ರೂಲ್ಸ್ ರೆಗ್ಯುಲೇಷನ್ ಅಲ್ಲಿ ಹೋದ್ರೆ ನಾವು ಅದನ್ನು ತಪ್ಪು ಹೇಳೋದಿಲ್ಲ. ನೀವು ನೋಟಿಸ್ ಕೊಟ್ಟು ಹೋಗೋದಾದ್ರೆ ಹೋಗಬಹುದು. ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ ಮಾತ್ರ ಬರೇ ಬಾಗಿಲಾಗ್ಲಿ ನಮಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲಿ ಹೋಗುದು? ಕರ್ತದವರೇ ಮಾತುಕತೆ ಮಾಡಿ ಮೀಡಿಯಾ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ನಾನು ಹೇಳೋದಿದ್ರೆ ನಾನು ಬನ್ನಿ, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ, ಬನ್ನಿ ಎಲ್ಲ ವಿಡಿಯೋ ಮಾಡೋದಿದ್ರೆ ನೀವು ವಿಡಿಯೋ ಮಾಡಲ್ಲ, ಬೇಡ ಬನ್ನಿ, ಹಾಗಾಗೋದಿಲ್ಲ, ಬನ್ನಿ. ಓಕೆ ಓಕೆ वकील पिरियड बोले वकील पिरियड बोले मीडिया मात्र बोले बोले मीडिया मात्र बोले ಮಾತ್ರ ಬರೇ ಮಾತ್ರ ಬರೇ ನಾವು ಡಿಸ್ಕಸ್ ಮಾಡ್ತೀವಿ.
ಸರ್ ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಕರೀತಾರೆ ವಿಷಯವನ್ನು ನಾವು ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಇಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಸರ್ ಈಗ ಏನ್ ನಡೆಯುತ್ತೆ? ನಾನಂತರ ನಿಮ್ಮನ್ನು ಕರೀತಾರೆ ದಯವಿಟ್ಟು ಈಗ ನಮಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಕರೀತಾರೆ ವಿಷಯವನ್ನು ನಾವು ಮಾತಾಡ್ತೇವೆ. ನೀವೀಗ ದಯವಿಟ್ಟು ಹೋಗಿ ಆಮೇಲೆ ಎಲ್ಲ ಸಮಾಧಾನದಲ್ಲಿ ಏನು ಗಡಿಬಿಡಿ ಇಲ್ಲ, ಏನು ತೊಂದರೆ ಇಲ್ಲ. ಏನು ಟೆನ್ಷನ್ ಮಾಡಬೇಡಿ. ವಾಕಿಂಗ್ ವಾಕಿಂಗ್ ಹೊರಗಡೆ ಮಳೆ ಬರ್ತಾ ಇದೆ. ಅದರ ಜೊತೆಗೆ ಒಳಭಾಗದಲ್ಲಿ ಮುಚ್ಚಿದ ಬಾಗಿಲಿನ ಒಳಗಡೆ ಮೀಟಿಂಗ್ ನಡೀತಾ ಇದೆ.
all the state governments, but police officers forward the checklist duly filed and furnish the reasons and materials which necessitated the arrest while forwarding / producing the accused before the magistrate for further attention. The magistrate while state governments to instruct its police officers not to automatically arrest when a case under section so and so is listed, but to satisfy themselves about the necessity for arrest under the ಕ್ಯಾಮರಾ ಉಂಟು ಒಂದು ಮೊಬೈಲ್. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದೆ. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂತಹದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು, ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು
ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕು ಅದನ್ನು ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆ ಆ ಒಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗಿನಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಬಲ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟ್ ಅನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ, ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ he shall be released on bail immediately ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನಿದೆ, ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಏನು ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ.
ಈಗ ಸಾಧಾರಣ ಒಂದೂವರೆ ಗಂಟೆಯ ಮೇಲಾಯಿತು. ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ, ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIRಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಒಬ್ಬ ಜನಪ್ರತಿನಿಧಿ, ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದ್ರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತು ಹೋರಾಟಕ್ಕೂ ಕೂಡ ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ, ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾವುದು ಕೂಡ ಅಡ್ಡಿ ಬರೋದಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತ ಒಬ್ಬ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇದರಲ್ಲಿ ರಾಜ್ಯದ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು, ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳು, ಇದ್ರ ವಿರುದ್ಧ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿಯೇ ಇವತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದ್ರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.
ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ, ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ. ಇವತ್ತು ಇನ್ನೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡಿದ್ದೀರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅದು ಒಳ್ಳೇದಲ್ಲ. ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ. ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ. ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ, ಗುಲ್ಬರ್ಗದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ ಆರಿಸಿಕೊಂಡು ಹೋಗಿ ಒಬ್ಬ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು. ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಖಂಡಿತ ಸರಿಯಲ್ಲ. ಮಾನ್ಯ ಗೃಹ ಸಚಿವರು ನಾನು ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತೇನೆ, ಇವತ್ತು ಏನೋ ಕೆಲವು ವಿಚಾರಗಳನ್ನ ಮುಂದಿಡ್ಕೊಂಡು, ಯಾವುದೋ ವಿಚಾರವನ್ನ ಮುಂದಿಡ್ಕೊಂಡು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡ್ತಾ ಇದ್ರೆ ಕ್ಯಾಮರಾ ಉಂಟು ಒಂದು ಮೊಬೈಲ್. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂತಹದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು, ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾ ಬೇಡ ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣ ಆದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು
ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂತಹ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆ ಆ ಒಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗಿನಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟ್ ಅನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂಥ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ, ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸ್ಬೋದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳಿಂದ ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸ್ನವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ he shall be released on bail immediately ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಏನು ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ.
ಈಗ ಸಾಧಾರಣ ಒಂದು ಗಂಟೆ 1.5 ಗಂಟೆಯ ಮೇಲಾಯಿತು. ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂಥ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗಲಿ ನಮ್ದಾಗಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ, ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವರ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIR ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮೊಬ್ಬ ಜನಪ್ರತಿನಿಧಿ, ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದ್ರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತು ಹೋರಾಟಕ್ಕೂ ಕೂಡ ಹೋರಾಟವನ್ನ ಹತ್ತಿರ್ತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ. ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾರು ಕೂಡ ಅಡ್ಡಿ ಬರೋದಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತ ಒಬ್ಬ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇದರಲ್ಲಿ ರಾಜ್ಯದ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು, ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳು, ಇದ್ರ ವಿರುದ್ಧ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿಯೇ ಇವತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದ್ರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ
ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ, ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ. ಇವತ್ತು ಇನ್ನೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡಿದಿರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅದು ಒಳ್ಳೇದಲ್ಲ. ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ. ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ. ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ, ಗುಲ್ಬರ್ಗದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ ಆರಿಸ್ಕೊಂಡು ಹೋಗಿ ಒಬ್ಬ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು. ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಗೃಹ ಸಚಿವರು ನಾನು ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತೇನೆ, ಇವತ್ತು ಏನೋ ಕೆಲವು ವಿಚಾರಗಳನ್ನ ಮುಂದಿಡ್ಕೊಂಡು, ಯಾವುದೋ ವಿಚಾರನ ಮುಂದಿಡ್ಕೊಂಡು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮುಂದೆ ಮೇಲೆ FIR ರಿಜಿಸ್ಟರ್ ಮಾಡ್ತಾ ಇದ್ರೆ ಕ್ಯಾಮರಾ ಉಂಟು ಒಂದು ಮೊಬೈಲ್. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವುದೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂತಹದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ, ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು. ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು, ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ
ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸರ್ಕಲ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುವುದಿಲ್ಲ. ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟ್ ಅನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸ್ನವರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳು ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತಗೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ he shall be released on bail immediately ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದ್ರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ 1-1.5 ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು.
ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆ ಮಾಡ್ತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನ ಪ್ರಶ್ನೆ ಮಾಡಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ, ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವರ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIR ಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು. ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮೊಬ್ಬ ಜನಪ್ರತಿನಿಧಿ, ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದ್ರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತಲ್ಲಿ ಹೋರಾಟಕ್ಕೂ ಕೂಡ ಹೋರಾಟವನ್ನ ಹತ್ತಿರ್ತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ, ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾರು ಕೂಡ ಅಡ್ಡಿ ಬರೋದಿಲ್ಲ. ಆದ್ರೆ ನಮ್ಮ ಕಾರ್ಯಕರ್ತ ಒಬ್ಬ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿರ್ತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಇದರಲ್ಲಿ ರಾಜ್ಯದ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು, ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳು, ಇದ್ರ ವಿರುದ್ಧ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿಯೇ ಇವತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದ್ರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ,
ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ. ಇವತ್ತು ಇನ್ನೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡಿದಿರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅದು ಒಳ್ಳೇದಲ್ಲ. ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ. ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ. ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ, ಗುಲ್ಬರ್ಗದಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ ಆರಿಸ್ಕೊಂಡು ಹೋಗಿ ಒಬ್ಬ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು. ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಏನ್ ಮಾಡ್ತಾ ಇದ್ದೀರಿ, ಇದು ಖಂಡಿತ ಸರಿಯಲ್ಲ. ಮಾನ್ಯ ಗೃಹ ಸಚಿವರು ನಾನು ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತೇನೆ, ಇವತ್ತು ಏನೋ ಕೆಲವು ವಿಚಾರಗಳನ್ನ ಮುಂದಿಡ್ಕೊಂಡು, ಯಾವುದೋ ವಿಚಾರನ ಮುಂದಿಡ್ಕೊಂಡು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮುಂದೆ ಮೇಲೆ FIR ರಿಜಿಸ್ಟರ್ ಮಾಡ್ತಾ ಇದ್ರೆ ಕ್ಯಾಮರಾ ಉಂಟು ಒಂದು ಮೊಬೈಲ್. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತಹದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವುದೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ, ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು. ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು, ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಂತಂದ್ರೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲಿ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕು ಅದನ್ನು ತಗೊಳ್ತೇವೆ.
ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಒಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಒಫೆನ್ಸಿನ ಬಗ್ಗೆ ಆ ಒಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳು ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದೆನ್ 7 years. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋದನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟ್ ಅನ್ನು ಸರಿ ಓದಬೇಕು, ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ, ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳನ್ನು ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೆಯೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದೆನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ
ಬಲಿ ಸಂದೀಪ್ ಬಲಿ ಸಂದೀಪ್ बोलू मोबाईल गाडी संदीप ಯಾವ ಪೊಲೀಸ್ ವ್ಯಾನ್ ತಗೋ ಸರ್ ಹಿಂದಿನ ಅದು ಕೀಯಾ
ಫೋನೇ ಸ್ವಿಚ್ ಆಫ್ ತೆಗೆದಿಲ್ಲ ಅವರು. ಸಂದೀಪ್ बोलू मोबाईल गाडी संदीप ಯಾವ ಪೊಲೀಸ್ ವ್ಯಾನ್ ತಗೋ ಹಿಂದಿನ बोले संदीप बोलू मोबाईल गाडी संदीप
ಯಾವ ಪೊಲೀಸ್ ವ್ಯಾನ್ ತಗೋ ಹಿಂದಿನ ಅದು ಕೀಯಾ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ವಾಟ್ ದೇ ಆರ್ ಡೂಯಿಂಗ್ absolutely ultra virus of law and constitutional provision and privilege to the representative of the people. So this is absolutely condemnable. ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಏನು ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದ್ರು. ಆಯ್ತು ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ ಒಂದೂವರೆ ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಇತ್ತೀಚೆಗೇನೋ ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧನ ಮಾಡತಕ್ಕಂಥ ಪ್ರಯತ್ನ ಮತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ನಾನು ಮೊನ್ನೆ ದಿನ ಹರೀಶ್ ಪೂಂಜಾ ಅವರ ಭಾಷಣಗಳನ್ನು ಕೂಡ ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಆ ಸಂದರ್ಭದಲ್ಲಿ ಶಾಸಕರ ಜೊತೆ ಸವಿಸ್ತಾರವಾಗಿ ನಾನು ಚರ್ಚೆನೂ ಕೂಡ ನಾನು ಮಾಡಿದ್ದೇನೆ. ವಿಷಯ ಇವತ್ತು ಮರೆ ಮಾಡ್ತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ನಡೆದಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾರು ಇಲ್ಲಿಗಲ್ ಕ್ವಾರಿಂಗ್ ಮಾಡ್ತಾ ಇದ್ರು FIR ರಿಜಿಸ್ಟರ್ ಮಾಡ್ತಾರೆ, ಅವ್ರ ವಿರುದ್ಧ ಕಠಿಣವಾದಂತ ಶಿಕ್ಷೆ ಕೊಡಬೇಕು, ತನಿಖೆ ಮಾಡಬೇಕು. ಅದರಲ್ಲಿ ಶಾಸಕರಾಗ್ಲಿ ನಮ್ದಾಗ್ಲಿ ಯಾರ್ದು ಕೂಡ ತಕರಾರಿಲ್ಲ. ಯಾರ ವಿರುದ್ಧ FIR ರಿಜಿಸ್ಟರ್ ಆಗಿತ್ತು ಆ FIR ನಲ್ಲಿ ವಿನಾಕಾರಣ ನಮ್ಮ ಅಲ್ಲಿನ ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಶಶಿರಾಜ್ ಅಂತಕ್ಕಂಥ ನಮ್ಮ ಯುವ ಮುಖಂಡ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ, ಅವನ ಹೆಸರು ಕೂಡ ಸೇರಿಸ್ತಕ್ಕಂಥ ಒಂದು ಪಿತೂರಿ ಪೊಲೀಸ್ ಅಧಿಕಾರಿಗಳೇನು ಮಾಡಿದ್ರು. ನಮ್ಮ ಶಾಸಕರು ಹರೀಶ್ ಪೂಂಜಾ ಅವರು ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅದನ್ನು ಪ್ರಶ್ನೆ ಮಾಡಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಶಶಿರಾಜ್ ಅವರ ಹೆಸರಿಲ್ಲ ಅಂತೇಳಿ ಸುಳ್ಳನ್ನ ಹೇಳಿ ಅವನ ಮೇಲೆ ಸೇಡ್ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ಶಶಿರಾಜ್ ಹೆಸರನ್ನು ಕೂಡ ಸೇರಿಸಿ
ಯಾವ ಶಶಿರಾಜ್ ಅವರು ಇಲ್ಲಿಗಲ್ ಕ್ವಾರಿಯಲ್ಲಿ ಅವರು ಏನೇ ಅವರ ಪಾತ್ರ ಇಲ್ಲದೆ ಇದ್ರೂ ಸಹ ನಮ್ಮ ಯುವ ಮೋರ್ಚಾ ಅಧ್ಯಕ್ಷನ ಹೆಸರನ್ನ ಸೇರಿಸಿ ರಾತ್ರೋರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ಸತ್ಯ. ಯಾವ ನಮ್ಮ ಶಾಸಕರು ಪದೇ ಪದೇ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಮೂಲಕ ನಮ್ಮ ಕಾರ್ಯಕರ್ತರ ವಿರುದ್ಧ ವಿನಾಕಾರಣ FIRಗಳನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಸೇಡ್ ತೀರಿಸ್ತಕ್ಕಂಥ ಕೆಲಸ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ರು, ಇದರ ವಿರುದ್ಧ ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಜನಪ್ರತಿನಿಧಿ ನಮ್ಮ ಶಾಸಕ ಅಲ್ಲಿ ಹೋಗಿ ಠಾಣೆಗೆ ಹೋಗಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಸಹ ಪೊಲೀಸ್ ಅಧಿಕಾರಿಗಳು ಶಾಸಕರ ಮಾತಿಗೆ ಬೆಲೆ ಕೊಡದೇನೆ ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲರ ಒತ್ತಾಯದ ಮೇರೆಗೆ ಇವತ್ತು ಹೋರಾಟಕ್ಕೆ ಮೊನ್ನೆ ಕರೆಯನ್ನು ಕೊಟ್ಟಿದ್ದು ಸತ್ಯ. ಆದರೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕೋಡ್ ಆಫ್ ಕಂಡಕ್ಟ್, ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇದೆ ಅನ್ನೋವನ್ನ ನೆಪ ಒಡ್ಡಿ ಇವತ್ತಲ್ಲಿ ಹೋರಾಟಕ್ಕೂ ಕೂಡ ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸ ಏನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಇದು ಖಂಡನೀಯ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದವರು ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ತಾರೆ, ಅವ್ರಿಗೆ ಕೋಡ್ ಆಫ್ ಕಂಡಕ್ಟ್ ಯಾರು ಕೂಡ ಅಡ್ಡಿ ಬರೋದಿಲ್ಲ. ಆದರೆ ನಮ್ಮ ಕಾರ್ಯಕರ್ತ ಒಬ್ಬ ದುರುದ್ದೇಶದಿಂದ ಪೊಲೀಸ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಧಿಕಾರವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ರಾಜ್ಯದ ಆಡಳಿತ ಪಕ್ಷ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡ್ತಾ ಇದೆ. ನಾನು ನೇರವಾಗಿ ಹೇಳ್ತೇನೆ, ಇವತ್ತು ನಮ್ಮ ಶಾಸಕರು ಕೂಡ ಉದ್ವೇಗದಲ್ಲಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಉದ್ವೇಗದಲ್ಲಿ ಇವತ್ತು ಕಾರ್ಯಕರ್ತರಿಗೆ ಆಗ್ತಕ್ಕಂಥ ನೋವು, ಕಾರ್ಯಕರ್ತರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥ FIRಗಳು, ಇದ್ರ ವಿರುದ್ಧ ನಮ್ಮ ಶಾಸಕರಾಗಿರ್ತಕ್ಕಂಥವ್ರು ಸಹಜವಾಗಿಯೇ ಇವತ್ತು ಉದ್ವೇಗದಿಂದ ಕೆಲವು ವಿಚಾರಗಳನ್ನ ಮಾತನಾಡಿದ್ದಾರೆ. ಅದು ಅವರು ಕೂಡ ಅದು ಸರಿಯಿಲ್ಲ ಅಂತೇಳಿ ಅವರು ಕೂಡ ಅನಿಸಿದೆ. ಆದರೆ ಪದೇ ಪದೇ ನಮ್ಮ ಕಾರ್ಯಕರ್ತರಿಗೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪೊಲೀಸರು ದಬ್ಬಾಳಿಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ಹಿಡ್ಕೊಂಡು ಇವತ್ತು ಶಾಸಕರನ್ನೊಬ್ಬ ಜನಪ್ರತಿನಿಧಿಯನ್ನು ಕೂಡ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ ಮುಂದೆ ನಡೀತಕ್ಕಂಥ ಘಟನೆಗೆ ಇವತ್ತು ರಾಜ್ಯ ಸರ್ಕಾರನ ಹೊಣೆ ಹೊರಬೇಕಾಗ್ತದೆ, ಪೊಲೀಸ್ ಅಧಿಕಾರಿಗಳು ಇವತ್ತು ಹೊಣೆ ಹೊರಬೇಕಾಗ್ತದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆ ಇವತ್ತು ಸುಗಮವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರಿಗೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ತಾವೇನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದೀರಿ, ಇದು ಯಾರು ಕೂಡ ಸಹಿಸಿಕೊಳ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿಗಳನ್ನು ತಾಕೀತು ಮಾಡ್ತೇನೆ. ಇವತ್ತು ಇನ್ನೂ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ವಿಚಾರದಲ್ಲಿ ನೀವು ಕೂಡ ಅದಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದೀರಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರ ಮೇಲಾಗಲಿ ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ FIR ರಿಜಿಸ್ಟರ್ ಮಾಡಿದ್ದೀರಿ, ತತ್ಕ್ಷಣ ಅವರು ಬಿಡುಗಡೆ ಮಾಡಬೇಕು. ಶಾಸಕರನ್ನ ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಖಂಡಿತ ಅದು ಒಳ್ಳೇದಲ್ಲ. ಇದು ಉತ್ತಮ ಸಂದೇಶನೂ ಕೂಡ ರಾಜ್ಯಕ್ಕೆ ಹೋಗೋದಿಲ್ಲ. ಮುಂದೆ ಆಗ್ತಕ್ಕಂಥ ವಿಚಾರಗಳಿಗೆ ತಾವೇ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ. ನಾನು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯವನ್ನು ಮಾಡ್ತೇನೆ. ಈ ರೀತಿ ಪೊಲೀಸ್ ಅಧಿಕಾರಿಗಳೇನು ವಿನಾಕಾರಣ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಕೇವಲ ದಕ್ಷಿಣ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ವ್ಯಾಪ್ತಿ ಈ ರೀತಿ ನಮ್ಮ ಗುಲ್ಬರ್ಗದಲ್ಲಿ ಏನೇ ಆಗ್ತಾ ಇದೆ, ಗುಲ್ಬರ್ಗದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಹತ್ಯೆ ಆಗಿರ್ತಕ್ಕಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಕೊಡಗಿನಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕಾರ್ ಆರಿಸ್ಕೊಂಡು ಹೋಗಿ ನಮ್ಮ ಕಾರ್ಯಕರ್ತ ಮರಣ ಹೊಂದಿರತಕ್ಕಂಥದ್ದು. ಈ ರೀತಿ ನಿಮ್ಮ ಈ ರಾಜ್ಯ ಸರ್ಕಾರ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಆದ್ರೆ ನಮ್ಮ ಕಾರ್ಯಕರ್ತರ ಪರವಾಗಿ ಧ್ವನಿ ಎತ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಅವ್ರ ಮೇಲೂ ಕೂಡ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಖಂಡಿತ ಸರಿಯಲ್ಲ. ಮಾನ್ಯ ಗೃಹ ಸಚಿವರು ನಾನು ಒತ್ತಾಯವನ್ನು ಮಾಡ್ತೇನೆ, ತತ್ಕ್ಷಣ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿ ಈ ರೀತಿ ದಬ್ಬಾಳಿಕೆ ಆಗ್ತಕ್ಕಂಥದ್ದನ್ನ ಕಡಿವಾಣ ಹಾಕಬೇಕು ಅಂತೇಳಿ ತಮ್ಮ ಮೂಲಕ ಗೃಹ ಸಚಿವರು ಕೂಡ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಅಲ್ಲಿಯ ರಕ್ಷಣಾಧಿಕಾರಿಗಳನ್ನ ಹೇಳ್ತೇನೆ, ಇವತ್ತು ಏನೋ ಕೆಲವು ವಿಚಾರಗಳನ್ನ ಮುಂದಿಡ್ಕೊಂಡು, ಯಾವುದೋ ವಿಚಾರನ ಮುಂದಿಡ್ಕೊಂಡು
ವಿನಾಕಾರಣ ನಮ್ಮ ಕಾರ್ಯಕರ್ತರ ಮುಂದೆ ಮೇಲೆ FIR ರಿಜಿಸ್ಟರ್ ಮಾಡ್ತಾ ಇದ್ರೆ ಕ್ಯಾಮರಾ ಉಂಟು ಒಂದು ಮೊಬೈಲ್. ಕರ್ನಾಟಕದಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಮತ್ತು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಗ್ಗೊಲೆ ಮಾಡ್ತಾ ಇದೆ ಅಂತ ಹೇಳುವಂತದಕ್ಕೆ ಒಂದು ಅತ್ಯುತ್ತಮ ನಿದರ್ಶನ ಇದು. ಯಾವನೋ ಒಬ್ಬ ಅಮಾಯಕನನ್ನು ಕಾರಣ ಇಲ್ಲದೆ ಸುಳ್ಳು ಹೇಳಿ ಠಾಣೆಗೆ ಕರ್ಕೊಂಡು ಹೋಗಿ ಜಾಮೀನು ನೀಡಲಾಗದಂತಹ ಅಪರಾಧಗಳ ಪ್ರಕರಣವನ್ನು ಅವನ ಮೇಲೆ ದಾಖಲಿಸಿ ಜೈಲಿಗಟ್ಟುವ ಸಂದರ್ಭ ಬಂದಾಗ ಕಾರ್ಯಕರ್ತನ ರಕ್ಷಣೆಯ ದೃಷ್ಟಿಯಿಂದ ಮತ್ತು ಅವನ ಅಮಾಯಕ ಅಂತ ಹೇಳುವುದನ್ನು ತಿಳಿ ಹೇಳುವುದಕ್ಕೆ ಬೇಕಾಗಿ ಶಾಸಕರು ಠಾಣೆಗೆ ಹೋದರೆ ಅವರ ಮೇಲೆಯೇ ಕೇಸನ್ನು ದಾಖಲು ಮಾಡುವಂತಹದ್ದು ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ. ಅದರ ಜೊತೆಗೆ ಯಾವುದೇ ಒಂದು ಪ್ರಕರಣದಲ್ಲಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯಾಗುವಂತಹ ಅಪರಾಧಗಳ ಬಗ್ಗೆ ಪ್ರಕರಣ ದಾಖಲಾದರೆ ಅಂತಹ ಪ್ರಕರಣದಲ್ಲಿ ಆರೋಪಿಗೆ ಉತ್ತರವನ್ನು ನೀಡಲಿಕ್ಕೆ ನೋಟಿಸ್ ಕೊಡಬೇಕು ಅಂತ ಹೇಳುವಂತಹ ನಿಯಮ ಇದೆ. ಆ ಯಾವುದೇ ನೋಟಿಸನ್ನು ಕೊಡಲಿ, ಒಂದು ನೋಟಿಸ್ ಕೊಟ್ಟರು ಅದರಲ್ಲಿ 12 ಗಂಟೆಗಳೊಳಗೆ ಉತ್ತರ ಕೊಡಿ ಅಂತ ಹೇಳ್ತಾರೆ. ಆದರೆ 1/4 ಗಂಟೆ ಕೂಡ ಬಿಡುವುದಿಲ್ಲ, ಇಲ್ಲಿಯೇ ಕೂತಿದ್ದಾರೆ, ಈಗಲೇ ಬನ್ನಿ. ಇನ್ನೊಂದು ಪ್ರಕರಣದಲ್ಲಿ ನೋಟಿಸು ಕೊಡುವುದಿಲ್ಲ, ಅದು ಮಾಡದೆ ನೇರ ಬಂಧಿಸಿ ಕರ್ಕೊಂಡು ಹೋಗುವ ಮೂಲಕ ಶಾಸಕರಿಗೆ ಅವಮಾನ ಮಾಡಬೇಕು ಅಂತ ಹೇಳುವಂತಹ ದುರುದ್ದೇಶ ಇದರ ಹಿಂದೆ ಇದೆ ಅಂತ ಹೇಳುವಂಥದ್ದು ಸ್ಪಷ್ಟ. ಜೊತೆಗಿದ್ದೇವೆ ಅಂತ ಹೇಳುವಂತಹ ಸಂದೇಶವನ್ನು, ಹಾಗಾಗಿಯೇ ಇಷ್ಟು ಹೊತ್ತಾದರೂ ಯಾವುದೇ ಅಹಿತಕರ ಘಟನೆಗಳ ಅವಕಾಶ ಕೊಡದೆ ಶಾಂತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆದರೆ ವಿನಾಕಾರಣ ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳು ಸಮಯವನ್ನು ಎಳೆಯುತ್ತಾ ಇರುವಂತಹದ್ದು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಗ್ಗಿನಿಂದ ಈ ತನಕ ಒಂದು ನೋಟಿಸ್ ಕೊಡಲಿಕ್ಕೆ ಇಷ್ಟು ಹೊತ್ತಿನ ಅಗತ್ಯವೂ ಇಲ್ಲ. ನೋಟಿಸ್ ಕೊಟ್ಟು ಯಾವತ್ತೂ ಹೋಗಬಹುದಿತ್ತು, ಅದು ಮಾಡದೆ ಇಲ್ಲಿಯೇ ಕಾದು ಕುಳಿತಿದ್ದಾರೆ. ಸುಮಾರು 100 ಜನಕ್ಕಿಂತ ಮೇಲ್ಪಟ್ಟು ಪೊಲೀಸರನ್ನು ಕರೆಸ್ತಾರೆ ಅಂತ ಹೇಳಿ. ಆದರೆ ಇದರ ಹಿಂದೆ ಇರುವಂತಹ ಹುನ್ನಾರ ಏನು? ಕಾನೂನಿಗೆ ಈ ರಾಜ್ಯದಲ್ಲೇ ಇವತ್ತು ಗೌರವ ಇಲ್ಲವೇ ಅಂತ ಹೇಳುವಂತಹ ಪ್ರಶ್ನೆ ಬರ್ತದೆ. ಹಾಗಾಗಿ ನಾವು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಯಮಗಳನ್ನು ಪಾಲಿಸಿ ನೀವು ಶಾಸಕರನ್ನು ಬಂಧನ ಮಾಡುವುದಿದ್ರೆ ನಮ್ಮ ಯಾವುದೇ ಅಡ್ಡಿ ಇಲ್ಲ. ನಾವು ನಿಮ್ಮ ಮೇಲೆ ಕಾನೂನು ಪ್ರಕಾರ ಏನು ಕ್ರಮಗಳನ್ನು ತಗೊಳ್ಬೇಕಾಗ್ತದೆ ನಾವು ತಗೊಳ್ತೇವೆ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವುದನ್ನು ಶಾಸಕರು ತೀರ್ಮಾನ ಮಾಡಬೇಕು. ಅವರ ಮೇಲೆ ಪ್ರಕರಣ ದಾಖಲಾಗಿರುವಾಗ ಮಾಡಬೇಕಾಗಬೇಕು ಅಂತ ಹೇಳುವಂಥದ್ದು. ಯಾಕಂದ್ರೆ ಈಗ ಮೊನ್ನೆ ದಾಖಲಾದದ್ದು ಅದು ಇನ್ನೂ ಅವರ ಮೇಲಿರುವ ಪ್ರಕರಣದ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗ್ತದೆ. ಇನ್ನೂ ಬಹುಶಃ ಅಲ್ಲಿಗೆ ಪ್ರಕರಣದ FIR ಅದರ ಪ್ರೊಸೀಜರ್ ಆಗಿ ಅಲ್ಲಿಗೆ ತಲುಪಿದ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಅಲ್ಲಿ ನೋಡಿ ಮಾಡುವಂತಹ ಕೆಲಸವನ್ನು ಅಲ್ಲೇ ಮಾಡ್ತಾರೆ. ನಾವು ಇಲ್ಲಿ ಹಾಕಿ ಖಂಡಿತವಾಗಿ ಕಾನೂನನ್ನು ಮೀರಿ ನಾವು ನಡೀಲಿಕ್ಕೆ ನಾವು ತಯಾರಿಲ್ಲ, ಶಾಸಕರು ತಯಾರಿಲ್ಲ. ಕಾನೂನಿನ ಪ್ರಕಾರ ಅವರು ಬರಲಿ, ಬಂಧನಕ್ಕೆ ನಮಗೇನಿಲ್ಲ. ಕಾನೂನಿಗೆ ಗೌರವವನ್ನು ಕೊಡ್ತೇವೆ ನಾವು. ಕಾನೂನನ್ನು ಮೀರಿ ಅವರು ಬಂಧನ ಮಾಡಿದರೆ ಅವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೇವೆ. ನಾವು ಏನು ತಗೊಳ್ಬೇಕಾದ್ರೂ ತಗೊಳ್ತೇವೆ. ಪೊಲೀಸ್ನವರು ಅಪ್ ಟು DSP ರ್ಯಾಂಕ್, ಸಬ್ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ಮತ್ತು DSP ಅವರು ಹರೀಶ್ ಪೂಂಜರ ಮನೆಗೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಅವರನ್ನು ನಾನು ಕೇಳಿದಾಗ DSP ಅವರು ಹೇಳಿದರು, ನಾವು ಇಂಥ ಒಂದು ಕೇಸಿನಲ್ಲಿ ಯಾವ ಕೇಸು ಅಂತೂ ಹೇಳಲಿಲ್ಲ, ವಿಚಾರಣೆಗೆ ಬೇಕಾಗಿ ಕರ್ಕೊಂಡು ಹೋಗಲಿಕ್ಕೆ ಬಂದದ್ದು. ನಾನು ಅದಕ್ಕೆ ಏನು ಹೇಳಿದೆ ಅಂತ ಹೇಳಿದರೆ, ಕಾನೂನು ಪ್ರಕಾರ ವಿಚಾರಣೆಗೆ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡಬೇಕು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ. ಮತ್ತೆ ಏನು ಅಫೆನ್ಸು ಈ ಸೆಕ್ಷನ್ ಇದರಲ್ಲಿ ಈ ನೋಟಿಸ್ನಲ್ಲಿ ಏನು ಅಫೆನ್ಸಿನ ಬಗ್ಗೆ ಆ ಅಫೆನ್ಸ್ ಪರ್ಟಿಕ್ಯುಲರ್ಸ್ ಅನ್ನು ಕೂಡ ಆ ನೋಟಿಸ್ನಲ್ಲಿ ಬರಬೇಕು. ಇದು ಯಾವುದೂ ಮಾಡದೆ ಪೊಲೀಸ್ನವರು ಬೆಳಿಗ್ಗೆಯಿಂದ ಇಲ್ಲಿ ಮನೆಯೊಳಗೆ ಕೂತು ಮನೆ ಪಾರ ಹಾಕಿದಾಗೆ ಮಾಡ್ತಾ ಇದ್ದಾರೆ. ನೋಟಿಸು ಇಷ್ಟರವರೆಗೆ ಕೇಳಿದಾಗ ಕೊಡಲಿಲ್ಲ, ಕೊಡ್ತೇವೆ ಅಂತ ಹೇಳ್ತಾರೆ. ಇದರ ಮಧ್ಯದಲ್ಲಿ ಒಂದು FIR ಮಾಡಿದ್ದು ನಮ್ಗೆ ಗೊತ್ತಾಯಿತು. ಆ FIRನಲ್ಲಿ ಒಂದು 504, 506, 148, 149 ಅಂತ ಹೇಳಿ ಒಂದು FIR ಮಾಡಿದ್ದಾರೆ. ಇದೆಲ್ಲ ಈ FIR ಏನು ಹೇಳ್ತದೆ ಅಂತ ಹೇಳಿದ್ರೆ, ಈ ಸೆಕ್ಷನ್ಗಳಲ್ಲಿ ಎಲ್ಲ ಪನಿಷೇಬಲ್ ವಾಟ್ ಎವರ್ ಅಫೆನ್ಸ್ ಎಲಿಜಿಡ್ ಅಫೆನ್ಸ್ ಈಸ್ ಲೆಸ್ ದ್ಯಾನ್ 7 years ಮಾಡಿದ್ರು. ಅದು ಕೂಡ ಕಾನೂನು ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಏನು ಹೇಳ್ತೀವಿ, ಈ ಮ್ಯಾಜಿಸ್ಟ್ರೇಟ್ ಅವರು ಈ ಆಥರೈಸೇಷನ್ ಕೊಡೋನ್ನ ಮೊದಲೇ ಅವರು ಈ ಪೊಲೀಸ್ನವರ ರಿಪೋರ್ಟನ್ನು ಸರಿ ಓದಬೇಕು.
ಕಾನೂನಾತ್ಮಕವಾಗಿ ಓದಬೇಕು, ಅದಕ್ಕೆ ಗಮನ ಹರಿಸಬೇಕು. ಕಾನೂನಾತ್ಮಕವಾಗಿ ಮತ್ತು ಅಲ್ಲಿ ಅರೆಸ್ಟ್ ಮಾಡುವಂತ ಅಗತ್ಯ ಇದೆ ಎಂಬುದು ಮ್ಯಾಜಿಸ್ಟ್ರೇಟ್ಗೆ ಸಂಪೂರ್ಣ ಸ್ಯಾಟಿಸ್ಫೈ ಆಗಬೇಕು, ಅವರಿಗೆ ಅದು ಮನದಟ್ಟಾಗಬೇಕು. ಹಾಗಾದರೆ ಮಾತ್ರ ಮ್ಯಾಜಿಸ್ಟ್ರೇಟ್ ಅದನ್ನು ಪೊಲೀಸರಿಗೆ ಆಥರೈಸೇಷನ್ ಕೊಡ್ಬೋದು. ಇದು ಯಾವ ಪ್ರೊಸೀಜರು ಮಾಡದೆ ಯಾವುದೋ ರಾಜಕೀಯ ಒತ್ತಡಕ್ಕೆ ಬಣಿದು ಇಷ್ಟು ಹೈ ರ್ಯಾಂಕ್ ಅಫಿಷಿಯಲ್ಸ್ ಬಂದಿದ್ದಾರೆ. ಒಂದು ವೇಳೆ ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ದು ಸರಿ, ಬನ್ನಿ ಅಂತ ಹೇಳಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮುಖಾಂತರ ಇವರಿಗೆ ನೋಟಿಸ್ ಕಳಿಸಬಹುದಿತ್ತು, ಅದು ಕೂಡ ಮಾಡಲಿಲ್ಲ. ಆಗಿಂದ ಇಲ್ಲಿವರೆಗೆ ಎಷ್ಟು ಸಾಧಾರಣ 5 ಗಂಟೆ ಆಗಿರ್ಬೋದು ಪೊಲೀಸ್ನವರು ಇಲ್ಲಿಯೇ ಕೂತಿದ್ದಾರೆ. ಈ ತರ ಮಾಡಿದ್ರು ಕೂಡ ಇದು ರಾಂಗ್ಫುಲ್ ರಿಸ್ಟ್ರೈಂಟ್ ಅಂಡ್ ಡಿಟೆನ್ಷನ್ ಅಂತಲೂ ಪೊಲೀಸರು ಮಾಡಿದಾಗ ಆಗ್ತದೆ. ಗೃಹ ಬಂಧನದಲ್ಲಿ ಇಟ್ಟಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕೆಲಸ ಮಾಡದ ಹಾಗೆ ಮಾಡ್ತಾ ಇದ್ದಾರೆ. MLA ಅವರು ಅವರ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆಗಳಿಗೆ ಮಳೆ ಬರ್ತದೆ, ಬೇರೆ ಬೇರೆ ಕಾರಣಗಳನ್ನು ತೊಂದರೆಗಳಿದ್ದಾರೆ, ಅದರ ಬಗ್ಗೆ ನೋಡದ ಹಾಗೆ ಮನೆಯಲ್ಲಿಯೇ ಕೂಡಿ ಹಾಕಿದಾಗೆ ಮಾಡಿದ್ದಾರೆ MLA ಅವರನ್ನು ಈ ಪೊಲೀಸ್ನವರು. ಆದ ಕಾರಣ ಇದು ಕೂಡ ಅವರು ಮಾಡುವಂತ ತಪ್ಪು. ಇದರಲ್ಲಿ ಪೊಲೀಸ್ನವರ ಮೇಲೂ ಕೂಡ ಕಾನೂನಾತ್ಮಕವಾದಂತಹ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ. ಇಡ್ಲಿಕ್ಕೆ ಅವರಿಗೆ ರೈಟೇ ಇಲ್ಲ. FIR ಆದ ತಕ್ಷಣ ಅರೆಸ್ಟ್ ಮಾಡಬೇಕಾಗಿಲ್ಲ. ನಾನೀಗ ಹೇಳಿದಂತೆ ಇನ್ ಎ ಕೇಸ್ ವ್ಯಾರ್ ಆಕ್ಚುಲಿ ಪನಿಷೇಬಲ್ ಲೆಸ್ ದ್ಯಾನ್ 7 years ಆಯ್ತಾ. ಆಗಿರುವಾಗ ಇವರು ಮಾಡುವಂತಹದ್ದು ಈಗ ಸಂಪೂರ್ಣ ಕಾನೂನು ಬಾಹಿರದ ಕೆಲಸ. ಯಾವುದೋ ಒತ್ತಡಕ್ಕೆ ಮಣಿದು ಈ ಪೊಲೀಸವರು ಇಲ್ಲೇ ಕೂತಿದ್ದಾರೆ. ಆದ ಕಾರಣ ಇದನ್ನು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ. ಅವರ ಹತ್ರ ಈಗಲೂ ಕೂಡ ಕೇಳಿದ್ದೇನೆ, ನೋಟಿಸ್ ಕೊಡಿ, ತನಿಖೆಗೆ ಹಾಜರಾಗಬೇಕು, ನೋಟಿಸ್ ಕೊಡಿ ಅಂತೇಳಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬಹುದು, ಕೇಜ್ರಿವಾಲ್ನ ಕೇಸಿನಲ್ಲಿ 9 ಸಲ ನೋಟಿಸ್ ಕೊಟ್ಟಿದ್ದಾರೆ, ಹೌದಾ? ಹಾಗೆ ಬೇರೆ ಬೇರೆ ಕೇಸಿನಲ್ಲಿ ರಾಜಕೀಯದವರಿಗೆ ನೋಟಿಸ್ ಕೊಡ್ತಾರೆ. ಹಾಗಾದ್ರೆ ನೋಟಿಸ್ ಇಲ್ಲದೆ ಅರೆಸ್ಟ್ ಮಾಡಿದ್ರೆ ಇಲ್ಲೀಗಲ್ ಅಂತ ಹೇಳುದು ಸುಪ್ರೀಂ ಕೋರ್ಟ್ ಹೇಳ್ತಾರೆ. ನಾಟ್ ಬಿ ಇಲ್ಲೀಗಲ್. ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಶಾಲ್ ಬಿ ರಿಲೀಸ್ಡ್ ಆನ್ ಬೇಲ್ ಇಮಿಡಿಯೇಟ್ಲಿ ಅಂತ ಹೇಳ್ತಾರೆ. So all these things what they are doing absolutely ultra virus of law and constitutional provision and privilege to the representative of the people. So this is absolutely condemnable. ನೋಟಿಸ್ ಕೊಟ್ಟೋದ್ರೆ ಈಗ ಕೊಟ್ಟಿಲ್ಲ, ಇನ್ನು ಕೂಡ ಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ಕೊಟ್ಟಿಲ್ಲ. ಇದನ್ನೇ ನಾವು ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿಲ್ಲ, ನೀವು ತನಿಖೆಗೆ ಬರಬೇಕು ಅಂತೇಳಿ ಕರೀಲಿಕ್ಕೆ ಬಂದದ್ದು. ಅದಕ್ಕೆ ಅವರು ಹೇಳಿದ್ರು, ಕರೀಲಿಕ್ಕೆ ಬಾಯಲ್ಲಿ ಕರೆಯುವುದು ಅದೇನಾದರೂ ಬೇರೆ ಫಂಕ್ಷನ್ ಅಲ್ಲ, ನೀವು ಕಾನೂನಾತ್ಮಕವಾಗಿ ನೋಟಿಸ್ ಕೊಡಿ ಅಂತ ಕೇಳಿದರು. ಆಯ್ತು, ನಾನು ಕೊಡ್ತೇನೆ ಅಂತ ಹೇಳಿ ಹೊರಗಿದ್ದೆ. ಇನ್ನು ಇಷ್ಟರವರೆಗೆ ಇನ್ನೂ ಕೊಟ್ಟಿಲ್ಲ. ಈಗ ಸಾಧಾರಣ 1-1.5 ಗಂಟೆಯ ಮೇಲಾಯಿತು, ಇನ್ನೂ ಕಾನೂನಾತ್ಮಕವಾಗಿ ನೋಟಿಸ್ ಕೊಡ್ತೇನೆ ಅಂತ ಹೇಳಿ DSP ಅವರು ಇನ್ನೂ ನೋಟಿಸ್ ಕೊಡ್ತಾರೆ. ಥ್ಯಾಂಕ್ ಯು. ಇತ್ತೀಚೆಗೇನು ಪೊಲೀಸರು ಇಲ್ಲಿಗಲ್ ಕ್ವಾರಿ ವಿಚಾರದಲ್ಲಿ ಒಂದು FIR ರಿಜಿಸ್ಟರ್ ಮಾಡಿದ್ರು. ಈ ವಿಚಾರವಾಗಿ ನಮ್ಮ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಖಂಡಿಸ್ತದೆ. ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ, ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ, ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು. ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ 2 ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ, ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನ ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕೋ ನಡ್ಕೋತಾರೆ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಹಾಗಾಗಿ ಪಾರ್ಟಿ ಖಂಡಿಸ್ತದೆ. ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ, ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ, ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು.
ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ 2 ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ, ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕಾ ನಡ್ಕೋತಾರೆ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಹಾಗಾಗಿ ಪಾರ್ಟಿ ಖಂಡಿಸ್ತದೆ. ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ, ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ, ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು. ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ 2 ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ, ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕಾ ನಡ್ಕೋತಾರೆ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡೋದು ಮಾತ್ರ ಅಲ್ಲ, ಅವರನ್ನು ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಂಜಾರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂತ ಕಾರ್ಯಕ್ಕೆ ಕೈ ಹಾಕಿದೆ. ಇವತ್ತು ಬೆಳಗ್ಗೆಯಿಂದ ಒಂದು ನಾಟಕವನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು. ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಾರ ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ. ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾರೆ. ಹೇಳಿದ್ರೆ ಶಾಸಕರ ಮೇಲೆ ಇರತಕ್ಕಂಥ ಕೇಸುಗಳು ಯಾವುದು, ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ. ಈ 4 ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಬಂದಿದೆ. ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಿಬಿಟ್ಟಿದೆ. ಇಂತಹ ಕೇಸು, ಇಂತಹ ಪ್ರಕರಣಗಳು 10 ಬಾರಿ ಆಗಿದೆ ಈ ರಾಜ್ಯದಲ್ಲಿ. ನನಗೆನಿಸ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ 100 ಕೇಸ್ ಇರ್ಬೋದು. ಆದ್ರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿ ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂತದ್ದನ್ನ ಪ್ರತಿಭಟನೆಯ ಮುಖಾಂತರ ನಮ್ಮ ಪಾರ್ಟಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ 1 ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ
ನೋಟಿಸ್ ಕೊಟ್ಟು ಹೋಗಬೇಕು. ಆ ನೋಟಿಸ್ಗೆ 2 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರ ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. ಆಗಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. 3 ನೋಟಿಸ್ಗಳನ್ನು ಮಾಡಿ ಅವರನ್ನ ಕರೆಸಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಬೆಳಗ್ಗೆಯಿಂದ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ. ಅದು ಮೊದಲ ನೋಟಿಸ್ ಕೊಟ್ಟರು, ಅದನ್ನು ತುಂಬಾ ತಡವಾಗಿ ಕೊಟ್ಟರು. ಆ ಕೇಸ್ ದಾಖಲಾಗಿರುವಂತದ್ದು 2 ದಿನಗಳ ಹಿಂದೆ ಘಟನೆ ನಡೆದಿರುವಂಥದ್ದು. 2 ದಿನಗಳ ನಂತರ FIR ಆಗಿದೆ. FIR ಆದ್ಮೇಲೆ 1 ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಮತ್ತೆ 2 ಕೇಸ್ ಇದೆ ಅಂತ ಹೇಳಿದ್ದಾರೆ. ಆ ಕೇಸ್ಗೆ ನೋಟಿಸ್ ಮತ್ತೆ ಬಂದಿಲ್ಲ. ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ. ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ನಿಯಮಗಳು ಇಲ್ಲ. ಹೇಳಿದ್ರೆ ನಿಯಮಗಳನ್ನ ಮೀರಿ, ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಟಿಫಿನ್ ಮಾಡಿ ಚಾ ತಿಂಡಿ ಯಾವಂತ ಚಾ ತಿಂಡಿ ಮಾಡ್ಲೇ ಪಾರ್ಟಿ ಖಂಡಿಸುತ್ತದೆ ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು. ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ 2 ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ. ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸ್ಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಟ್ಟು ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕು ನಡ್ಕೋತಾರೆ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಹಾಗಾಗಿ
ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡೋದು ಮಾತ್ರ ಅಲ್ಲ, ಅವರನ್ನ ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಂಜಾರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂತ ಕಾರ್ಯಕ್ಕೆ ಕೈ ಹಾಕಿದೆ. ಇವತ್ತು ಬೆಳಗ್ಗೆಯಿಂದ ಒಂದು ನಾಟಕವನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರ್ಕಾರ ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ. ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾರೆ. ಹೇಳಿದ್ರೆ ಶಾಸಕರ ಮೇಲೆ ಇರತಕ್ಕಂಥ ಕೇಸುಗಳು ಯಾವುದು, ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ. ಈ 4 ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಬಂದಿದೆ. ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಿಬಿಟ್ಟಿದೆ. ಇಂತಹ ಕೇಸು, ಇಂತಹ ಪ್ರಕರಣಗಳು 10 ಬಾರಿ ಆಗಿದೆ ಈ ರಾಜ್ಯದಲ್ಲಿ. ನನಗೆನಿಸ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ 100 ಕೇಸ್ ಇರುವುದು. ಆದ್ರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿ ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂತದ್ದನ್ನ ಪ್ರತಿಭಟನೆಯ ಮುಖಾಂತರ ನಮ್ಮ ಪಾರ್ಟಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ 1 ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನೋಟಿಸ್ ಕೊಟ್ಟು ಹೋಗಬೇಕು. ಆ ನೋಟಿಸ್ಗೆ 2 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರ ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. ಆಗಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. 3 ನೋಟಿಸ್ಗಳನ್ನು ಮಾಡಿ ಅವರನ್ನ ಕರೆಸಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಬೆಳಗ್ಗೆಯಿಂದ ನೋಟಿಸ್ ಅನ್ನು ಕೊಟ್ಟೋಗಿದ್ದಾರೆ. ಅದು ಮೊದಲ ನೋಟಿಸ್ ಕೊಟ್ಟರು, ಅದನ್ನು ತುಂಬಾ ತಡವಾಗಿ ಕೊಟ್ಟರು. ಆ ಕೇಸ್ ದಾಖಲಾಗಿರುವಂಥದ್ದು 2 ದಿನಗಳ ಹಿಂದೆ ಘಟನೆ ನಡೆದಿರುವಂಥದ್ದು. 2 ದಿನಗಳ ನಂತರ FIR ಆಗಿದೆ. FIR ಆದ್ಮೇಲೆ 1 ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಮತ್ತೆ 2 ಕೇಸ್ ಇದೆ ಅಂತ ಹೇಳಿದ್ದಾರೆ. ಆ ಕೇಸಿಗೆ ನೋಟಿಸ್ ಮತ್ತು ಬಂದಿಲ್ಲ. ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ. ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ನಿಯಮವೂ ಕೂಡ ಇಲ್ಲ. ಹೇಳಿದ್ರೆ ನಿಯಮಗಳನ್ನ ಮೀರಿ, ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಟಿಫಿನ್ ಮಾಡಿ ಚಾ ತಿಂಡಿ ಯಾವಂದಾಗಲಿ ಚಾ ತಿಂಡಿ ಮಾಡ್ಲೇ ತಾಲೂಕು ಶಾಸಕರಿಗೆ
ಧ್ವನಿಗೆ ಹೇಳಿದೆ ಈಗ ಬೇಡ ಅಂತಿಲ್ಲ. ಪಾರ್ಟಿ ಖಂಡಿಸ್ತದೆ ಮತ್ತು ಯಾವುದೇ ಕಾರಣಕ್ಕೆ ನಮ್ಮ ಶಾಸಕರನ್ನ ನಿಮಗೆ ಏನು ನ್ಯಾಯಾಲಯದ ಹಿಂದೆ ತೀರ್ಪುಗಳಿದ್ದಾವೆ, ಆ ತೀರ್ಪಿನ ಆಧಾರದಲ್ಲೇ ಈ ಕೇಸನ್ನು ನೋಡಬೇಕು. ಹಾಗಾಗಿ ಶಾಸಕರು ವಿವರಣೆ ಕೊಡಲಿಕ್ಕೆ ನಿಮಗೆ ಎರಡು ದಾರಿ ಇದೆ. ಒಂದು ಹೇಗೆ ಬಂದಿದ್ರೆ ಇಲ್ಲೇ ವಿವರಣೆ ಪಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರಗಳಿಲ್ಲ, ಶಾಸಕರು ಇಲ್ಲಿ ವಿವರಣೆ ಕೊಡ್ತಾರೆ. ನಿಮಗೆ ಈಗಾಗಲೇ ಅವರು ಕೊಟ್ಟಿರುವ ನೋಟಿಸಿಗೆ ಶಾಸಕರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ದಿನಗಳನ್ನು ಕೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಈಗ ಸ್ಪಷ್ಟಪಡಿಸಿದ್ದೇವೆ, ನೋಟಿಸ್ ಅನ್ನು ತಗೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವವನ್ನು ಕೊಡ್ತದೆ, ಸಂವಿಧಾನಕ್ಕೆ ಗೌರವವನ್ನು ಕೊಡ್ತದೆ. ಆ ಕಾರಣಕ್ಕೆ ಶಾಸಕರು ಇವತ್ತು ಗೌರವವನ್ನು ಕೊಟ್ಟು, ಕಾನೂನಿಗೆ ಗೌರವವನ್ನು ಕೊಟ್ಟು ಆ ನೋಟಿಸ್ ಅನ್ನು ತಗೊಂಡಿದ್ದಾರೆ. ಯಾವುದೇ ರೀತಿಯ ಪ್ರತಿಭಟನೆಗಳನ್ನು ಮಾಡಲಿಲ್ಲ. ಪೊಲೀಸರು ಬಂದಾಗ ಯಾವುದೇ ರೀತಿಯ ದುರ್ವರ್ತನೆಯನ್ನು ಮಾಡಲಿಲ್ಲ. ಸಹಜವಾಗಿ ನಾವೆಲ್ಲ ಶಾಸಕರು, ಸಂಸದರುಗಳಿಗೆ ಕೂತ್ಕೊಂಡು ಇದನ್ನು ತಗೊಂಡಿದ್ದೇವೆ. ಹಾಗಾಗಿ ಹೇಳಿದೆ, ಕಾನೂನಿಗೆ ಗೌರವ ಕೊಟ್ಟು ಇವತ್ತು ಇದೆಲ್ಲವನ್ನು ಪ್ರಕ್ರಿಯೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ಮತ್ತೆ ಎಚ್ಚರಿಕೆಯನ್ನು ಕೊಡ್ತೀವಿ. ಈ 5 ದಿನಗಳ ಕಾಲಾವಕಾಶಗಳನ್ನು ಕೇಳಿದ್ದಾರೆ. ಕಾನೂನಿನ ಗೌರವವನ್ನು ಕೊಟ್ಟು ಶಾಸಕರು ಹೇಗೆ ನಡ್ಕೋಬೇಕೋ ನಡ್ಕೋತಾರೆ. ಪೊಲೀಸ್ ಇಲಾಖೆ ಕಾನೂನು ಪ್ರಕಾರವೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು. ಇದನ್ನು ಮೀರಿ ಏನಾದರೂ ಪೊಲೀಸರು ನಮ್ಮ ಶಾಸಕರ ಒತ್ತಡವನ್ನು ಹಾಕಿದರೆ ಇದಕ್ಕೆ ಇಡೀ ಜಿಲ್ಲೆಯಲ್ಲಿ ನಾವು ಉತ್ತರವನ್ನು ಕೊಡ್ತೀವಿ. ಹಾಗಾಗಿ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇವತ್ತು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡೋದು ಮಾತ್ರ ಅಲ್ಲ, ಅವರನ್ನ ಬಂಧಿಸಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಂಜಾರ ಜನಪ್ರಿಯತೆಯನ್ನು ಸಹಿಸದೇ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅಧಿಕಾರಿಗಳು ಇವತ್ತು ಇವರನ್ನ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಸಣ್ಣ ಕಾರಣಗಳನ್ನು ಇಟ್ಕೊಂಡು ಇವತ್ತು ಬಂಧಿಸುವಂತ ಕಾರ್ಯಕ್ಕೆ ಕೈ ಹಾಕಿದೆ. ಇವತ್ತು ಬೆಳಗ್ಗೆಯಿಂದ ಒಂದು ನಾಟಕವನ್ನು ಪೊಲೀಸ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದ್ದಾರೆ. ನೋಟಿಸ್ ಅನ್ನ ಕೊಟ್ಟು ಹೋಗಬೇಕಾಗಿರ್ತಕ್ಕಂತಹ ಸರಕು ಅದರ ಹಿಂದೆ ಪೊಲೀಸರಂತಂದು ಬಂಧಿಸುವಂತ ಕಾರ್ಯವನ್ನು ಮಾಡಿದೆ. ಇವತ್ತು ಅವರ ಜನಪ್ರಿಯತೆ ಕಾರಣಕ್ಕೋಸ್ಕರ ಇಡೀ ಬೆಳ್ತಂಗಡಿಯ ಕಾರ್ಯಕರ್ತರು ಮತ್ತು ಸಮೂಹ ಬಂದು ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಮಾಡ್ತಾರೆ. ಹೇಳಿದ್ರೆ ಶಾಸಕರ ಮೇಲೆ ಇರತಕ್ಕಂಥ ಕೇಸುಗಳು ಯಾವುದು, ಬಂಧನ ಮಾಡುವಂತ ಯಾವುದೇ ಕೇಸುಗಳಿಲ್ಲ. ಈ 4 ಕೇಸುಗಳು ದಾಖಲಾತಿ ಆಗಿರ್ತಕ್ಕಂಥದ್ದನ್ನ ಇವತ್ತು ನ್ಯಾಯವಾದಿಗಳ ಮುಖಾಂತರ ವಿಚಾರಿಸಿದಾಗ ಕಾರ್ಯಕರ್ತರ ಮೇಲೆ ಮತ್ತು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವಂತಹ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಬಂದಿದೆ. ಇವತ್ತು ಎಲ್ಲಿಯವರೆಗೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಈ ಸರ್ಕಾರ ಇವತ್ತೊಬ್ಬರ ಶಾಸಕರ ಮೇಲೆ ಕೇಸುಗಳನ್ನು ಹಾಕಿಬಿಟ್ಟಿದೆ. ಇಂತಹ ಪ್ರಕರಣಗಳು 10 ಬಾರಿ ಆಗಿದೆ ಈ ರಾಜ್ಯದಲ್ಲಿ. ನನಗೆನಿಸ ರಾಜಕೀಯ ಕಾರ್ಯಕರ್ತನಾಗಿ ಬೆಳೆದಿರುವ ಸಿದ್ದರಾಮಯ್ಯನ ಮೇಲೆ 100 ಕೇಸ್ ಇರುವುದು. ಆದರೆ ಯಾವ ಕೇಸಿನಲ್ಲೂ ಯಾವ ಪೊಲೀಸು ಹೋಗಿ ಮನೆಯಲ್ಲಿ ನೋಟಿಸ್ ಜಾರಿ ಮಾಡಿರ್ತಕ್ಕಂಥ ಕೇಳಲಿಲ್ಲ. ಹಿಂದೆ ನನ್ನ ಮೇಲೆ ಇಂಥ ಕೇಸ್ 3 ಆಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಬಂದು ನನಗೆ ನೋಟಿಸ್ ಜಾರಿ ಮಾಡಿಲ್ಲ. ಹೇಳಿದ್ರೆ ಅತಿರೇಕದ ದುರ್ವರ್ತನೆಯಿಂದ ಒಬ್ಬ ಶಾಸಕನ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಅಧಿಕಾರಿಗಳು ಮತ್ತು ರಾಜಕಾರಣಿ ಆ ಅನ್ಯಾಯದ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥ ಶಾಸಕರ ಮೇಲೆ ಕೇಸು, ಒಬ್ಬ ನಿರಪರಾಧಿ ಕಾರ್ಯಕರ್ತನ ಮೇಲೆ ಕೇಸು ಹಾಕಿರುವಂತದ್ದನ್ನ ಪ್ರತಿಭಟನೆಯ ಮುಖಾಂತರ ನಮ್ಮ ಪಾರ್ಟಿ ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಇದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು ಮತ್ತೆ ಶಾಸಕರ ಮೇಲೆ 3-4 ಕೇಸುಗಳನ್ನು ಹಾಕತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ ಮಾಡಿದೆ. ಕಳೆದ 1 ವರ್ಷಗಳಲ್ಲಿ ಈ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ
ನೋಟಿಸ್ ಕೊಟ್ಟು ಹೋಗಬೇಕು. ಆ ನೋಟಿಸ್ಗೆ 2 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟು ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರಿಸುವುದಕ್ಕೆ ಅವಕಾಶಗಳನ್ನು ಕೊಟ್ಟು ಆ ಸಂದರ್ಭದಲ್ಲೂ ಅವರ ಉತ್ತರಗಳನ್ನು ಕೊಡಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. ಆಗಲೂ ಉತ್ತರಿಸಿದ್ರೆ ಇನ್ನೊಂದು ನೋಟಿಸ್ ಮಾಡಬೇಕು. 3 ನೋಟಿಸ್ಗಳನ್ನು ಮಾಡಿ ಅವರನ್ನ ಕರೆಸಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏಕಾಏಕಿ ಬಂಧಿಸಲೇಬೇಕು ಅಂತ ಹಠಕ್ಕೆ ಈ ಪೊಲೀಸ್ ಇಲಾಖೆ ಬಿದ್ದಿರೋದ್ರಿಂದ ಇದರ ಹಿಂದೆ ರಾಜಕೀಯ ಪ್ರೇರಿತ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಹಾಗಾಗಿ ಬೆಳಗ್ಗೆಯಿಂದ ನೋಟಿಸ್ ಅನ್ನು ಕೊಟ್ಟು ಹೋಗಿದ್ದಾರೆ. ಅದು ಮೊದಲ ನೋಟಿಸ್ ಕೊಟ್ಟರು, ಅದನ್ನು ತುಂಬಾ ತಡವಾಗಿ ಕೊಟ್ಟರು. ಆ ಕೇಸ್ ದಾಖಲಾಗಿರುವಂತದ್ದು 2 ದಿನಗಳ ಹಿಂದೆ ಘಟನೆ ನಡೆದಿರುವಂತದ್ದು. 2 ದಿನಗಳ ನಂತರ FIR ಆಗಿದೆ. FIR ಆದ್ಮೇಲೆ 1 ದಿನ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಬಂದಿದ್ದಾರೆ. ನೋಟಿಸ್ ಕೊಟ್ಟು ಹೋಗಿದ್ದಾರೆ. ಮತ್ತೆ 2 ಕೇಸ್ ಇದೆ ಅಂತ ಹೇಳಿದ್ದಾರೆ. ಆ ಕೇಸ್ಗೆ ನೋಟಿಸ್ ಮತ್ತು ಬಂದಿಲ್ಲ. ಈಗ ಸಂಜೆ ಹೊತ್ತು ಕೊಟ್ಟಿದ್ದಾರೆ. ಮತ್ತು ಆ ನೋಟಿಸ್ನಲ್ಲಿ ನೀವು ಬಂದು ಠಾಣೆಯಲ್ಲಿ ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ನಿಯಮವೂ ಕೂಡ ಇಲ್ಲ. ಹೇಳಿದ್ರೆ ನಿಯಮಗಳನ್ನ ಮೀರಿ, ಸಂವಿಧಾನಗಳನ್ನ ಮೀರಿ ಇವತ್ತು ಪೊಲೀಸರು ಒಂದು ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಟಿಫಿನ್ ಮಾಡಿ ಚಾ ತಿಂಡಿ ಯಾವಂದಾಗಲಿ ಚಾ ತಿಂಡಿ ಮಾಡ್ಲೇ ಹೇಳಿದೆ ಈಗ ಬೇಡ ಅಂತೀರಿ.
ಯಾರದು Policy!
ಯಾರದು
Hey,
ಯಾರದು Hey!
How
ಯಾರದು ನೋಡಿ
ಯಾರದು ಅನ್ಯಾಯ
ಯಾರದು
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 ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಅವರು ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ.
ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ, ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸಾಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ, ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ
ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ, ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ನಾನು ಕೇಳ್ತೇನೆ, ಇವತ್ತು ಈ ಜಿಲ್ಲೆಯ SP ಅವರಿಗೆ ಕೇಳ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ನಾನು ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂತಹ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತ ಹೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗ ಆಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವ್ರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಆಗಬೇಡ ನಿಮಗೆ? ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ. ನೀವ್ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಧೈರ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ಮುಟ್ಟತಕ್ಕಂಥ ತಾಕತ್ತು ನಿಮಗಿಲ್ಲ. ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರ ತಾಕತ್ತು. ನಮ್ಮ ಕಾರ್ಯಕರ್ತರು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ. ಮತ್ತೆ ಅದನ್ನು ಸಮರ್ಥವಾಗಿ ಇವತ್ತು ಎದುರಿಸಿದ್ದಾರೆ. ಇವತ್ತು ಸುಮಾರು 9 ಪೊಲೀಸ್ ಬಸ್, ಸುಮಾರು ತುಕಡಿಗಳು, ಸುಮಾರು 25 ಸಬ್ ಇನ್ಸ್ಪೆಕ್ಟರ್ಗಳು, ಒಬ್ಬ DSP, 3-4 ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇವತ್ತು ಅರೆಸ್ಟ್ ಮಾಡ್ಲಿಕ್ಕೆ ಇಲ್ಲಿ ನನ್ನ ಮನೆಗೆ ಬಂದಿದ್ರು. ಆದ್ರೆ ಈ ಎಲ್ಲದಕ್ಕೂ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರ ಶಕ್ತಿ ಅವರನ್ನು ಹಿಂಬೆಟ್ಟಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುವಾಗೆ ಮಾಡಿದ್ರೆ ಅದು ನಮ್ಮ ಕಾರ್ಯಕರ್ತರ ಶಕ್ತಿ. ಕಾನೂನಿನಲ್ಲಿ ನಂಬಿಕೆ ಇದ್ದವನು ನಾನು. ಹೈಕೋರ್ಟ್ನಲ್ಲಿ ಕಾನೂನು ವೃತ್ತಿಯನ್ನು ಮಾಡಿ ಬಂದವನು ನಾನು LLB ಶಿಕ್ಷಣ ಮಾಡಿದ್ರು. ನನಗೆ ಕಾನೂನಿನ ಬಗ್ಗೆ ಈ ಪೊಲೀಸ್ ಇಲಾಖೆ ಪಾಠ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅವರೇನು ನೋಟಿಸ್ ಕೊಟ್ಟಿದ್ದಾರೆ, ನಮ್ಮ ವಕೀಲರಾಗಿರ್ತಕ್ಕಂಥ ಶಂಭು ಶರ್ಮಾ ಅವರು, ಅಗರ್ತರು, ಅಜಯ್ ಅವರು ಬೆಳಿಗ್ಗೆಯಿಂದ ಇಷ್ಟವರೆಗೆ ಪೊಲೀಸ್ ಅಧಿಕಾರಿಗಳಿಗೆ ಏನು ಕಾನೂನಿನಲ್ಲಿ ನೀವು ತಪ್ಪು ಮಾಡಿದ್ರೆ ನಿಮಗೇನು ಶಿಕ್ಷೆ ಆಗ್ತದೆ ಅನ್ನುವಂತ ಮನವರಿಕೆ ಮಾಡಿದಾಗ
ಅವರಿಗೆ ಅನಿಸಿತ್ತು ಯಾವುದೋ ಒಂದು ಉನ್ನತ ಅಧಿಕಾರಿಗಳ ಷಡ್ಯಂತ್ರಕ್ಕೆ ನಾವು ಬಲಿಯಾದ್ರೆ ನಾವು ನಾಳೆ ಮನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ ಅನ್ನುವಂತ ಅರಿವನ್ನು ನಮ್ಮ ವಕೀಲರು ಮೂಡಿಸಿರುವ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕರ್ತರ ಈ ಒಂದು ಶಕ್ತಿಯನ್ನು ನೋಡಿ ಅವ್ರು ನಾವು ವಾಪಸ್ ಹೋಗ್ತೇವೆ, ನಾವು ಬಂಧನ ಮಾಡುವುದಿಲ್ಲ ಎನ್ನುವಂತ ನಿರ್ಣಯವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಶಕ್ತಿ ಏನಿದೆ ಅನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂತ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದೇವು. ನಾನು ಇವತ್ತು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದ್ರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ನಾನು ಕೇಳ್ತೇನೆ, ಇವತ್ತು ಈ ಜಿಲ್ಲೆಯ SP ಅವರಿಗೆ ಕೇಳ್ತೇನೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ, ನಾನು ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದ್ರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಹೋದ್ರೆ ಅರೆಸ್ಟ್ ಮಾಡ್ತೇವೆ ಅಂತ ದೊಡ್ಡ ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗ ಆಯ್ತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತ ಹೇಳಿ ಅವ್ರು ಸುಮ್ಮನೆ ಕೂತ್ರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯ್ತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕ್ಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು. ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು
ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರಬಹುದು, ಭಾಸ್ಕರ್ ಧರ್ಮಸ್ಥಳ ಇರಬಹುದು, ನವೀನ್ ನೆರಿಯ ಇರಬಹುದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರಬಹುದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರಬಹುದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರಬಹುದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಬಹುಶಃ ಬೆಳಗ್ಗಿರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಆಗಿದ್ದೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದ್ರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನ್ನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು.
ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವ್ರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ. ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಪ್ರಾಯಶಃ ಬೆಳಗ್ಗಿರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತುಷ್ಟೇ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಹಾಕಿದ್ದೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ನಮ್ಮ ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು.
ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜಾರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ, ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸಾಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ. ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜಾರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು.
ಅದನ್ನೊಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದ್ರು. ನಾಚಿಕೆ ಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು. ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಪ್ರಾಯಶಃ ಬೆಳಗಿನ ಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ
ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಆಗಿದ್ದೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದ್ರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡುವ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜಾರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ. ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸಾಗಿದೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ. ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿದ್ರಿ. ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ.
ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜಾರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ. ಈಗ ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಆವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ. ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ.
ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ, ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ, ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ, ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಬಹುಶಃ ಬೆಳಗ್ಗಿರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಹಾಕಿದ್ದೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಭಾರತ್ ಮಾತಾ ಕಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮೆಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ.
ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜಾರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ, ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಏನು ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸ್ ಆಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ, ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿದ್ರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜಾರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು
ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಆವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ. ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಪ್ರಾಯಶಃ ಬೆಳಗ್ಗಿನ ಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತುಷ್ಟ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಆಗಿರ್ತೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದರೆ ನಾವು ಯಾರಾದರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ
ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು ಹರೀಶ್ ಪೂಂಜಿ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಭಾರತ್ ಮಾತಾ ಕಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಿ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ. ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಏನು ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸ್ ಆಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮೆಲ್ಲ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ. ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ. ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನಿನ ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾನು ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಿ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ. ಈಗ ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ
ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂತ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ, ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಅವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಅವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು. ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು
ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಪ್ರಾಯಶಃ ಬೆಳಗಿರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ ಎರಡು ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಹೋಗಿ ನಾವಿನ್ನು ಏನಿದ್ರು ನಾವು ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದ್ರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಭಾರತ್ ಮಾತಾ ಕಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಆದರೆ ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಟುಕೊಂಡು ಬಂದವರು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ. ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸಾಗಿದೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ. ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜಾ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜಾರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದ್ರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತ್ತಲ್ಲ, ಆವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ
ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು, ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಬೇಡ ನಿಮಗೆ? ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ, ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ, ಮೂಡಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ, ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ, ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ನಮ್ಮ ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರವಾಗಿ ಇವತ್ತು ಫೋನ್ನ ಮೂಲಕ ವಿಜಯೇಂದ್ರ ಅವರು ನಮ್ಮ ಸಂಪರ್ಕದಲ್ಲಿ ಇದ್ದುಕೊಂಡು ಒಬ್ಬ ಜನಪ್ರತಿನಿಧಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಬಹುಶಃ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಯಾವ ಸಂದರ್ಭದಲ್ಲೂ ನಿಮಗೆ ಧನ್ಯವಾದ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಜೀವ ಇರುವವರೆಗೂ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಇಡೀ ಜಿಲ್ಲೆಯ ಅನೇಕ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ನ ಮುರಳಿ ಹಸಂತಡ್ಕ ಇರ್ಬೋದು, ಭಾಸ್ಕರ್ ಧರ್ಮಸ್ಥಳ ಇರ್ಬೋದು, ನವೀನ್ ನೆರಿಯ ಇರ್ಬೋದು, ಉಡುಪಿಯಿಂದ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಈ ರೀತಿಯ ಪರಿವಾರ ಸಂಘಟನೆಯ ನಮ್ಮ ಸಂತೋಷಣ್ಣ ಇರ್ಬೋದು, ಈಗ ಎಲ್ಲ ನಮ್ಮ ಜಾಗರಣ ವೇದಿಕೆ ಅಜಿತ್ ಇರ್ಬೋದು, ಈ ರೀತಿ ಎಲ್ಲ ಪ್ರಮುಖರು, ಸುಳ್ಯ, ಪುತ್ತೂರು, ಬಂಟ್ವಾಳ, ಮುಲ್ಕಿ ಮೂಡಬಿದ್ರೆ, ಬೆಳ್ತಂಗಡಿ ಎಲ್ಲ ಮಾಧ್ಯಮದ ಮಿತ್ರರು ಬಹುಶಃ ಬೆಳಗ್ಗಿರಾಮಕ್ಕೆ ಇಡೀ ರಾಜ್ಯದ ಕಣ್ಣು ತೆರೆಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಬಂಧುಗಳಿಗೆ ನಾನು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ. ಠಾಣೆಯಲ್ಲಿ ಹೋಗಿ ಏನು ನಾವು ಅವರಿಗೆ ಬೇಕಾಗಿರ್ತಕ್ಕಂಥ ವಿಚಾರಣೆಗೆ ನಾವು ಸಹಕರಿಸಬೇಕು, ಅದನ್ನು ಖಂಡಿತವಾಗಿ ಕಾನೂನಿನ ದೃಷ್ಟಿಯಲ್ಲಿ ನಾವು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನನಗೆ2 ನೋಟಿಸ್ ಕೊಟ್ಟಿದ್ದಾನೆ. ಇವತ್ತು ಕಾಲಾವಕಾಶ ಇದ್ರೆ ಇವತ್ತು ಹೋಗ್ತೇನೆ, ನಾಳೆ ಕಾಲಾವಕಾಶ ಇಲ್ಲ ಅಂದ್ರೆ ನಾಳೆ ಹೋಗ್ತೇನೆ. ನಾನು ಅವರು ಕೊಟ್ಟಿರ್ತಕ್ಕಂಥ ಕಾಲಾವಕಾಶ ಇದೆ. ನಾವು 5 ದಿನ ಕೇಳಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗಿ ಅವರಿಗೆ ವಿಚಾರಣೆಗೆ ನಾನು ಬದ್ಧ ಆಗಿದ್ದೇನೆ. ಹೋಗಿ ನಾವಿನ್ನು ಏನಿದ್ರು ನಾವು ನಮ್ಮ ಇವತ್ತು ಹೋಗೋದಿದ್ರೆ ನಾವೆಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆ ಹೋಗ್ತೇನೆ. ನಾಳೆ ಆದರೆ ನಾವು ಯಾರಾದ್ರೂ ನಾವು ವಕೀಲರ ಜೊತೆ ಪ್ರಮುಖರಾಗಿ ಹೋಗ್ತೇವೆ. ಇವತ್ತು ದ್ವೇಷದ ರಾಜಕಾರಣದ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರನ್ನ ಬಂಧಿಸಬೇಕು ಅಂತ ಪೊಲೀಸ್ ಇಲಾಖೆ ಏನು ಪ್ರಯತ್ನಗಳನ್ನು ಮಾಡಿತ್ತ, ಅದಕ್ಕೆ 4 ಕೇಸ್ಗಳನ್ನು ಹಾಕಿ ನೋಟಿಸ್ ಕೊಡದೆ ಬಂಧನ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ವಕೀಲರುಗಳ ಪರಿಶ್ರಮ, ವಿಶೇಷವಾಗಿ ಬೆಳಗಿನಿಂದ ಇಷ್ಟೊತ್ತು ನಮ್ಮೆಲ್ಲ ಕಾರ್ಯಕರ್ತರು, ಹರೀಶ್ ಪೂಂಜಾ ಅವರ ಅಭಿಮಾನಿಗಳು ಈ ಹೋರಾಟದ ನೇತೃತ್ವವನ್ನು ವಹಿಸಿರೋದ್ರಿಂದ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖರು ಬಂದು ಜಿಲ್ಲಾಧ್ಯಕ್ಷರನ್ನು ಸೇರಿಸಿ ಮತ್ತು ನಮ್ಮ ಸಂಸದ ಅಭ್ಯರ್ಥಿಯಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಸೇರಿ ಮಾತುಕತೆಗಳನ್ನು ಮಾಡಿದರ ಪರಿಣಾಮ ಈಗ ನೋಟಿಸನ್ನು ಮಾತ್ರ ಕೊಟ್ಟು ಹೋಗಿದ್ದಾರೆ. ಯಾವುದೇ ಕಾರಣಕ್ಕೆ ಬಂಧನ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಂಧನ ಮಾಡುವುದಕ್ಕಾಗಲ್ಲ. ಹಾಗಾಗಿ ಇದು ಮೊದಲ ಹಂತದ ಗೆಲುವು ಕಾರ್ಯಕರ್ತರು ಮತ್ತು ಹರೀಶ್ ಪೂಂಜಾ ಅವರಿಗೆ ಆಗಿದೆ. ಮೊದಲ ಹಂತದ ಗೆಲುವು. ಎರಡನೇದು, ಕಾನೂನಾತ್ಮಕವಾಗಿ ನಮ್ಮ ಪಾರ್ಟಿ ಮತ್ತು ನಮ್ಮ ನಾಯಕರೆಲ್ಲರೂ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ರು, ಈ ದೇಶದ ಸಂವಿಧಾನವನ್ನು ಗೌರವಿಸುವರು. ಯಾವುದೇ ಸಂದರ್ಭದಲ್ಲೂ ಇಂಥ ಹೋರಾಟಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಕೇಸುಗಳು ಸಹಜ. ಕೇಸುಗಳನ್ನು ಹಾಕ್ಕೊಂಡೇ ನಾಯಕರಾಗತಕ್ಕಂಥದ್ದು. ಅವರು ಎಲ್ಲ ಸಂದರ್ಭದಲ್ಲೂ ನಮ್ಮ ಎಲ್ಲ ನಾಯಕರು ಆ ಕಾನೂನಿಗೆ ಗೌರವವನ್ನು ಕೊಟ್ಕೊಂಡು ಬಂದವರು.
ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಟ್ಟಿರುವ ನೋಟಿಸಿಗೆ ನಾವು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ. ಸಹಜವಾಗಿ ಈ ನೋಟಿಸಿಗೆ ನಾವು ಉತ್ತರಿಸಬೇಕು. ಆ ಉತ್ತರವನ್ನು ನಾವು ಪೊಲೀಸ್ ಠಾಣೆಯಲ್ಲಿ ಕೊಡ್ತೀವಿ. ಹಾಗಾಗಿ ಇವತ್ತು ಈ ಕೇಸ್ನಲ್ಲಿ ಯಾವುದೇ ಬಂಧನ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಕಾನೂನಿನ ವಿವರಣೆ. ಇದನ್ನು ಸ್ಪಷ್ಟವಾಗಿ ಪೊಲೀಸರಿಗೆ ಮತ್ತು SP ಅವರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಈಗ ಅವರು ನಮಗೆ ನೋಟಿಸನ್ನು ಕೊಟ್ಟು ಹೋಗಿದ್ದಾರೆ. ಆ ನೋಟಿಸಿಗೆ ಉತ್ತರಿಸುವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಈ ಹೋರಾಟಗಳನ್ನು ಮುಂದುವರಿಸ್ತೀವಿ. ಇದಕ್ಕೆ ಪೂರ್ಣವಾಗಿ ಹರೀಶ್ ಪೂಂಜಾರ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ BJP ಶಾಸಕರು ಮತ್ತು ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಇದೆ, ಮತ್ತು ಇಲ್ಲಿಯ ಕಾರ್ಯಕರ್ತರ ಜೊತೆ ಇದೆ. ಶಶಿರಾಜ್ ಶೆಟ್ಟಿ ಅವ್ರ ಮೇಲೆ ಕೇಸ್ ಆಗಿದೆ, ಅದನ್ನು ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಎಲ್ಲ ಈಗ ಮೊದಲ ಹಂತದಲ್ಲಿ ಇಲ್ಲೆಲ್ಲ ಕಾರ್ಯಕರ್ತರ ಹೋರಾಟದ ಪರಿಣಾಮ ಗೆಲುವಾಗಿದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ವಿಶೇಷವಾಗಿ ವಕೀಲರುಗಳು ಇಡೀ ಟೀಮ್ ಬಂದು, ಶಂಭು ಶರ್ಮರು, ನಮ್ಮ ಸುಬ್ರಹ್ಮಣ್ಯ ಅಗರ್ತ ಅವರು, ಅವರ ಇಡೀ ಟೀಮ್, ಅಜಯ್ ಕೂತು ಇದಕ್ಕೆ ಕಾನೂನಿನ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಶಾಸಕರುಗಳು ಇವತ್ತು ಬೆಳಗಿಂದ ಬಹಳ ಬ್ಯುಸಿ, ತಮ್ಮೆಲ್ಲ ಕ್ಷೇತ್ರದ ಕಾರ್ಯಗಳನ್ನು ಬಿಟ್ಟು ನಮ್ಮ ಜೊತೆಗಾರ ಒಬ್ಬ ಶಾಸಕನಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಬೆಳಗಿಂದ ಇವ್ರ ಜೊತೆ ಪೂರ್ಣವಾಗಿ ಕೈ ಜೋಡಿಸಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು, ನಾನು, ಕಾರ್ಣಿಕ್, ವಿಶೇಷವಾಗಿ ಗಣೇಶ್ ಕಾರ್ಣಿಕ್ ಮತ್ತು ಬ್ರಿಜೇಶ್ ಚೌಟ, ವಿಧಾನ ಪರಿಷತ್ನ ಚುನಾವಣೆಯ ದೃಷ್ಟಿಯಿಂದ ನಾವು ಪ್ರವಾಸದಲ್ಲಿದ್ದೆ, ಎಲ್ಲವನ್ನು ಮೊಟಕುಗೊಳಿಸಿ ಇಲ್ಲಿ ಬಂದೇವೆ. ಅವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿರ್ತಕ್ಕಂಥ ಇಡೀ ಕಾರ್ಯಕರ್ತರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಾಧ್ಯಮದ ಮಿತ್ರರು, ನೀವು ಒಬ್ಬ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಇದೊಂದು ಸುದ್ದಿ ಮಾಡಿದ್ರಿ. ನಿಮ್ಮೆಲ್ಲರ ಪ್ರಯತ್ನ ನಮಗೆ ಇದು ಗೆಲುವನ್ನು ತಂದು ಕೊಟ್ಟಿದೆ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕರ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೋತೇನೆ. ನೀವೆಲ್ಲರೂ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿರಿ, ಊಟ ಇಲ್ಲ, ನೀರಿಲ್ಲ, ಅನ್ನ ಆಹಾರಗಳಿಲ್ಲ. ಸ್ವಲ್ಪ ಸಹಕಾರಗಳನ್ನು ಕೊಡಬೇಕು. ಇನ್ನು ಮುಂದಿನ ಕಾನೂನು ಹೋರಾಟಗಳು ಬಾಕಿ ಏನೇ ಅಂತ ಹೇಳುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಇಲ್ಲ, ನಾ ಅದನ್ನ ಹೇಳಿದೆ, ಇದು ದ್ವೇಷದ ರಾಜಕಾರಣದ ಒಂದು ಪರಿಣಾಮ. ಕಾಂಗ್ರೆಸ್ಸಿನ ನೇರವಾಗಿರ್ತಕ್ಕಂಥ ಒತ್ತಡಗಳಿದ್ದಿರ್ಬೋದು. ಯಾಕಂದರೆ ಇವತ್ತು ನಿರಂತರವಾಗಿ ನಮ್ಮೆಲ್ಲ ಪ್ರಮುಖರ ಮೇಲೆ ಕೇಸ್ ಹಾಕತಕ್ಕಂಥ ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಹರೀಶ್ ಪೂಂಜ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿದ್ದಾರೆ, ಅವರ ಹೋರಾಟಗಳನ್ನು ನೋಡಿದ್ದಾರೆ, ಅವರ ಮಾಡಿರೋ ಕಾರ್ಯಗಳನ್ನು ನೋಡಿದ್ದಾರೆ. ಈಗ ಒಬ್ಬೊಬ್ಬ ಶಾಸಕನನ್ನೇ ಹಿಡಿದು ಈ ರೀತಿ ಕೇಸ್ ಅದಕ್ಕೆ ಬೆದರಿಸಬಹುದು ಅಂತ ತಿಳ್ಕೊಂಡ್ರು. ಆದರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದಿಂದಲೇ ಈ ದೇಶದ ಆಡಳಿತವನ್ನು ಹಿಡಿದಿದೆ. ಹಾಗೆ ಇಂಥದ್ದಕ್ಕೆ ಪೊಳ್ಳು ಬೆದರಿಕೆಗಳಿಗೆ ಬೆದರೋರು ಅಲ್ಲ. ಮೊನ್ನೆ ಮಾತನಾಡಿದಂತಹ ಹರೀಶ್ ಪೂಂಜಾರ ವಿಡಿಯೋ ಈಗ ವೈರಲ್ ಆಗ್ತಿದೆ. ಅಂದರೆ ಒಂದು ಕಟ್ ಮಾಡಿ ಖಾಲಿ ಬೈದ ಆಡಿಯೋವನ್ನು ಮಾತ್ರ ವೈರಲ್ ಮಾಡಿ ನೋಡಿ, ಇದೆಲ್ಲವೂ ಕಾನೂನಿನ ಒಳಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನು ಮಾಡ್ತೀವಿ ನಾವು. ನೋಡಿ, ಬೇರೆ ಬೇರೆ 2 ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ನೋಟಿಸ್ಗೆ ನಾವು ಕಾಲಾವಕಾಶಗಳನ್ನು ಕೇಳಿದ್ದೇವೆ ಎನ್ನುವಂಥದ್ದನ್ನು ಇವತ್ತು ಬೆಳ್ತಂಗಡಿಯ ಕಾರ್ಯಕರ್ತರು ತೋರಿಸಿಕೊಟ್ಟಿದ್ದಾರೆ. ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಯಕರ್ತನಿಗೆ ವಿನಾಕಾರಣ ಜೈಲಿಗೆ ಹಾಕಿದರೆ ಆ ಕಾರ್ಯಕರ್ತನ ಜೊತೆ ಜೈಲಿನಲ್ಲೂ ಸ್ಟೇಷನಲ್ಲೂ ನಾನು ಹೋಗಿ ಈ ರೀತಿಯ ವಿನಾಕಾರಣದ ಪ್ರಕರಣಕ್ಕೆ ನಾನು ಖಂಡಿತವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕೋಸ್ಕರನೇ ಈ ಕ್ಷೇತ್ರದ ಮತದಾರರು ನನ್ನನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಆ ಕರ್ತವ್ಯವನ್ನು ನಾನು ಮೊನ್ನೆ ಮಾಡಿರ್ತಕ್ಕಂಥದ್ದು. ಒಬ್ಬ ಅಮಾಯಕ, ಯಾವುದೇ ಆ ಪ್ರಕರಣದಲ್ಲಿ ಇಲ್ಲದಂಥ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷನನ್ನು ಬಂಧನ ಮಾಡಿರ್ತಕ್ಕಂಥ ಇದನ್ನೆಲ್ಲವನ್ನು ಸ್ಪಷ್ಟವಾಗಿ ಮಾಧ್ಯಮದ ಮಿತ್ರರು ಜನರಿಗೆ ತಿಳಿಸಬೇಕು. ಆ ಪ್ರಕರಣಕ್ಕೂ ಶಶಿರಾಜ್ ಶೆಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮತ್ತು ಬೇರೆ ಬೇರೆ ಚಟುವಟಿಕೆಯಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾನೆ ಎನ್ನುವ ಕಾರಣಕ್ಕೋಸ್ಕರನೇ ಅವನನ್ನು ಅರೆಸ್ಟ್ ಮಾಡಿರೋದು, ಆ ಕೇಸಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಅದನ್ನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಖಂಡಿಸಿರ್ತಕ್ಕಂಥದ್ದು, ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು. ಈ ರೀತಿ ವಿನಾಕಾರಣ ಕಾರ್ಯಕರ್ತರನ್ನು ನೀವು ಅರೆಸ್ಟ್ ಮಾಡಿದರೆ ಖಂಡಿತ ನಾವು ಈ ರೀತಿಯ ದ್ವೇಷದ ಕಾಂಗ್ರೆಸ್ನ ರಾಜಕಾರಣವನ್ನು ಸಹಿಸೋದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಪೊಲೀಸ್ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನೆಪವಾಗಿಟ್ಟುಕೊಂಡು ಇವತ್ತು 2-3 ಕೇಸ್ಗಳನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಒಂದು, ಅವತ್ತು ನಾನು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ.
ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ಕೇಳ್ತೇನೆ, ನಾನು ಅಧಿಕಾರಕ್ಕೋಸ್ಕರ ಪೊಲೀಸರಿಗೆ ಬೈದಿಲ್ಲ. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೋಸ್ಕರ ಅವತ್ತಿನ ಪೊಲೀಸ್ ಕಮಿಷನರ್ ಬಿದ್ರಿ ಅವರ ಕಾಲರ್ ಪಟ್ಟಿ ಹಿಡಿದ್ರಲ್ಲ, ನಾನು ಕಾರ್ಯಕರ್ತರ ಶಕ್ತಿಗೋಸ್ಕರ ನಾನು ಪೊಲೀಸರಿಗೆ ಬೈದಿರತಕ್ಕಂಥ, ನಾನು ಅಧಿಕಾರಕ್ಕೋಸ್ಕರ ಹಿಡಿದಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರ ಮೇಲೆ ಅತ್ಯಂತ ಹೆಚ್ಚು ದೌರ್ಜನ್ಯ ಮಾಡ್ತಕ್ಕಂಥ ನಾಯಕರು ಯಾರು ಕೇಳಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು. ಅವರು ಬಿಜೆಪಿಯ ನಾಯಕರಿಗೆ ಬುದ್ಧಿವಾದ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಅವತ್ತಿನಿಂದ ಇವತ್ತಿನವರೆಗೆ, ತುರ್ತು ಪರಿಸ್ಥಿತಿನಿಂದ ಹಿಡಿದು ಇವತ್ತಿನವರೆಗೆ ನೀವು ಪೊಲೀಸ್ ಇಲಾಖೆಯನ್ನು ಇಟ್ಕೊಂಡು ಸಮಾಜವನ್ನು ದೌರ್ಜನ್ಯ ಮಾಡಿಕೊಂಡು ಬಂದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಇವತ್ತು ಮತ್ತೆ ನಾವೆಲ್ಲ ಒಬ್ಬ ಕಾರ್ಯಕರ್ತನಿಗೆ ನೋವಾಗಿದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಪ್ರತಿಭಟನೆಯನ್ನು ಮಾಡಿದರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ನ ಒತ್ತಡದ ಮೂಲಕ ನಮಗೆ ಅನುಮತಿ ಕೊಡಲಿಲ್ಲ. ಕೇಳ್ತೇನೆ ನಾನು, ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಇಶ್ಯೂ ಆದಾಗ ಇದೇ ಚುನಾವಣೆ ನೀತಿ ಸಂಹಿತೆ ಇರಬೇಕಾದ್ರೆ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿತಲ್ಲ, ಆವಾಗ ಯಾವ ನ್ಯಾಯ ಇತ್ತು, ಯಾವ ಕಾನೂನಿತ್ತು? ಆದರೆ ಬಿಜೆಪಿಯ ಕಾರ್ಯಕರ್ತನಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದಾಗ ನೀವು ಹೋರಾಟಕ್ಕೆ ಅನುಮತಿಯನ್ನು ಕೊಡೋದಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ನಾವು ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರಿ ಮನೆಯಲ್ಲಿ ಕೂತ್ಕೊಳ್ತೇವೆ ಅಂತ ತಿಳ್ಕೊಂಡಿದ್ರು ಅವರು. ಆ ಕಾರಣಕ್ಕೋಸ್ಕರ ಬೆಳಿಗ್ಗೆ 144 ಸೆಕ್ಷನ್ ಜಾರಿ ಇದೆ ಅಂತೇಳಿ ಮೈಕದಲ್ಲಿ ಅನೌನ್ಸ್ ಮಾಡಿದ್ರು. ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪ್ರತಿಭಟನೆಗೆ ಹೋದರೆ ಅರೆಸ್ಟ್ ಮಾಡ್ತೇವೆ ಅಂತ ಗೊಡ್ಡು ಬೆದರಿಕೆಗಳನ್ನು ಹಾಕಿದ್ರು. ಪ್ರಾಯಶಃ ನಮ್ಮ ಬೆಳ್ತಂಗಡಿಯ ಕಾರ್ಯಕರ್ತರು ಇದನ್ನೆಲ್ಲವನ್ನು ಬದಿಗಿಟ್ಟು 1,500 ಸಂಖ್ಯೆಯಲ್ಲಿ ಆ ಪ್ರತಿಭಟನೆಗೆ ಭಾಗವಹಿಸಿದ್ರು. ಆವಾಗಾಯಿತು ಇದು ನಮ್ಮ ಕೈ ಮೀರಿ ಹೋಗಿದೆ ಅಂತೇಳಿ ಅವರು ಸುಮ್ಮನೆ ಕೂತರು. ಸ್ವಾಮಿ, ನಾವು ಮಾಡಿರುವ ಪ್ರತಿಭಟನೆಯಿಂದ ಅವರು ಕೇಸ್ ಹಾಕಬೇಕಾದ್ರೆ ಅವರಿಗೆ ದಿನ ಎಷ್ಟಾಯಿತು? ಸಿದ್ದರಾಮಯ್ಯ ಅವರು ಬಂದು ಹೋದ ನಂತರ FIR ಮಾಡಿದರು. ನಾಚಿಕೆ ಆಗಬೇಡ ನಿಮಗೆ ತಾಕತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಶಾಸಕನ ಮೇಲೆ, ಕಾರ್ಯಕರ್ತರ ಮೇಲೆ ಕೇಸ್ ಹಾಕಬೇಕಿದ್ರೆ ಸಿದ್ದರಾಮಯ್ಯ ಅವರು ಬರೋದಕ್ಕಿಂತ ಮುಂಚೆ ಕೇಸ್ ಹಾಕ್ಬೋದಿತ್ತಲ್ಲ ನಿಮಗೆ? ನೀವು ಯಾಕೆ? ಇವತ್ತು ನನಗೆ ಖುಷಿ ಇದೆ, ಬೆಳಿಗ್ಗೆಯಿಂದ ನಮ್ಮ ಕಾರ್ಯಕರ್ತರು ಒಂದು ಬಿಸ್ಕೆಟ್ ಅನ್ನು ಬಿರಿಯಾನಿ ರೀತಿಯಲ್ಲಿ ಸೇವನೆ ಮಾಡಿ ಇವತ್ತು ಸಂಜೆವರೆಗೆ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಕಾರ್ಯಕರ್ತರು. ಸಂಸತ್ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರು ಮಾಹಿತಿ ತಿಳಿಸಿದ ತಕ್ಷಣ ಇವತ್ತು ಇಲ್ಲಿ ಬಂದಿದ್ದಾರೆ. ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯ್ಕರು ಬಂದಿದ್ದಾರೆ. ಸುಳ್ಯದ ಶಾಸಕರಾಗಿರ್ತಕ್ಕಂಥ ಭಗೀರಥಿ ಅಕ್ಕ ಬಂದಿದ್ದಾರೆ. ಮೂಡುಬಿದ್ರೆ ಶಾಸಕರಾಗಿರ್ತಕ್ಕಂಥ ಉಮನಾಥ್ ಕೋಟ್ಯಾನ್ ಬಂದಿದ್ದಾರೆ. ಮಂಗಳೂರು ದಕ್ಷಿಣದ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಬಂದಿದ್ದಾರೆ. ಮಾಜಿ ಶಾಸಕರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬಂದದ್ದಲ್ಲ, ಅವರು ಬೆಳ್ತಂಗಡಿಯ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇವತ್ತು ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಬೆಳ್ತಂಗಡಿ ಕಾರ್ಯಕರ್ತರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಇವತ್ತು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಇವತ್ತು ಈ ರೀತಿಯ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡನೆ ಮಾಡಿದ್ದಾರೆ. ನಿತ್ಯ ನಿರಂತರ ಉಂಟು ಸರ್. ಫೋನ್ ಬರೋದು ನನಗೆ ದೇವಕರ ಫೋನ್ ಬರೋದು ನನಗೆ ದೇವಕರ ಫೋನ್ ದೇವಕರ ಫೋನ್ ಅಂತ ಲೈವ್ ಕೊಡ್ತೀನಿ. ಲೈವ್ ಉಂಟಾವು ಹೊರಡಿ ಟೈಟ್ಲ್ ಒಂದು ಚೇಂಜ್ ಮಾಡಲಿಕ್ಕೆ ಹೇಳಿ. ನಾನು ಟೈಟ್ಲ್
ಅಲ್ಲ ತಿಕ್ಕಲ್ಲ ಅಂತ ತಿಕ್ಕಲ್ಲ. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾವಿದ್ದೇವೆ. ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಇದೆಲ್ಲವೂ ಕೂಡ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಬೆಳ್ತಂಗಡಿ ಪೊಲೀಸ್ ಠಾಣೆಯ ಮುಂಭಾಗ ಯಾವ ರೀತಿಯಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ಅನ್ನುವಂಥದ್ದನ್ನು ನೀವೀಗ ನೋಡ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಸಕ ಹರೀಶ್ ಪೂಂಜಾ ಇಲ್ಲಿ ವಿಚಾರಣೆಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಆ ಬ್ಯಾರಿಕೇಡ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಳಭಾಗದಲ್ಲಿಯೂ ಕೂಡ ಬಹಳಷ್ಟು ವೆಹಿಕಲ್ಸ್ ನಿಂತಿರುವಂಥದ್ದು ಮತ್ತು ತಯಾರಿಗಳನ್ನೆಲ್ಲರೂ ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಶಾಸಕರು ಉಳಿದ ನಾಯಕರ ಜೊತೆಗೆ ಆಗಮಿಸ್ತಾರಾ, ಒಬ್ಬರೇ ಆಗಮಿಸ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲ ಕೇಳಿಸಿದೆ. ಉಳಿದ ನಾಯಕರು ಕೂಡ ಇಲ್ಲೇ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೀಗ ಕೆಲವು ಕ್ಷಣಗಳಲ್ಲಿ ಶಾಸಕ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಠಾಣೆಗೆ ಆಗಮಿಸುವಂತಹ ಸಾಧ್ಯತೆಗಳಿದ್ದಾವೆ. ಈಗ ಬೆಳ್ತಂಗಡಿ ಠಾಣೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಮತ್ತು ಬ್ಯಾರಿಕೇಡ್ಗಳನ್ನು ಇಲ್ಲಿ ಹಾಕಲಾಗಿದೆ. ಆ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಆ ದೃಶ್ಯವನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಬಿಜೆಪಿಯ ಪ್ರಮುಖ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಠಾಣೆಗೆ ಹರೀಶ್ ಪೂಂಜಾ ಅವರು ವಿಚಾರಣೆಗೆ ಬರುವಂತಹ ಹಿನ್ನೆಲೆಯಲ್ಲಿ ಠಾಣೆಯತ್ತ ಹೋಗ್ತಾ ಇರುವಂಥದ್ದನ್ನು ತಾವೆಲ್ಲರಿಗೂ ಕೂಡ ಈಗ ನೋಡ್ತಾ ಇರುವಂಥದ್ದು. ಇದೀಗ ನೇರ ಪ್ರಸಾರದಲ್ಲಿ ಸತೀಶ್ ಕುಂಪಲ್ ಅವರಿದ್ದಾರೆ. ಸರ್, ಈ ಒಂದು ಘಟನೆಯ ಬಗ್ಗೆ ಏನು ಹೇಳ್ತೀರಿ? ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸುಖಾಂತಿ ಆಗ್ತದೆ. ಓಕೆ ಸರ್, ಇವತ್ತು ಬೆಳಗ್ಗಿನಿಂದ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಅಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಸಂಜೆ ತನಕ ಊಟ ತಿಂಡಿ ಮಾಡದ ಕಾರ್ಯಕರ್ತರಿದ್ದರು. ಸ್ವಾಭಾವಿಕವಾಗಿ ನಮ್ಮ ಪಾರ್ಟಿಯ ಒಬ್ಬ ಜನಪ್ರತಿನಿಧಿ ಶಾಸಕರನ್ನು ಈ ರೀತಿ ಬಂಧನ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಕಾರ್ಯಕರ್ತರು, ಪಕ್ಷದ ನಾಯಕರು, ಜನಪ್ರತಿನಿಧಿಗಳು ಇದರ ಬಗ್ಗೆ ಗಂಭೀರವಾಗಿ ತಕ್ಕೊಂಡು ಅವರೊಟ್ಟಿಗೆ ಜೊತೆಯಾಗಿ ನಿಂತುಕೊಳ್ಳೋದು ನಮ್ಮ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರೆಲ್ಲರೂ ಆಕ್ರೋಶಿತರಾಗಿದ್ದರು, ನಿಂತಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸರ್ ಪ್ರತಾಪ್ ಸರ್ ಇಲ್ಲ. ಓಕೆ, ಯಾವುದೇ ಪ್ರತಿಕ್ರಿಯೆ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದೀಗ ಪೊಲೀಸ್ ಠಾಣೆಯತ್ತ ತೆರಳ್ತಾ ಇರುವಂಥದ್ದನ್ನು ಬ್ರಿಜೇಶ್ ಚೌಟಾರ್ ಅವರಿದ್ದಾರೆ. ಲೋಕಸಭಾದ BJP ಅಭ್ಯರ್ಥಿ ಬ್ರಿಜೇಶ್ ಚೌಟಾರ್ ಅವರು ಜೊತೆಗೂಡಿದ್ದಾರೆ. ಇದೀಗ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಎಲ್ಲರೂ ಕೂಡ ಸೇರಿರುವಂಥದ್ದು. ಇಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ಆ ದೃಶ್ಯಾವಳಿಗಳನ್ನು ಈಗ ತಾವು ನೋಡ್ತಾ ಇದ್ದೀರಿ. ಬಿಗಿ ಪೊಲೀಸ್ ಬಂದೋಬಸ್ತ್, ಇಲ್ಲಿ ಎಂಟ್ರೆನ್ಸ್ನಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಆ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸುಳ್ಯದ ಶಾಸಕಿ ಭಾಗೀರಥಿ ಮುರುಳ್ಳಿ ಅವರು ಕೂಡ ಅವರ ಜೊತೆಯಾಗ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾರವರು ಇಲ್ಲಿಗೆ ಆಗಮಿಸುವಂತಹ ಸಾಧ್ಯತೆಗಳಿದ್ದಾವೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಭಾಗೀರಥಿ ಮುರುಳಿ ಅವರಿದ್ದಾರೆ. ಮೇಡಮ್, ಇವತ್ತಿನ ಘಟನೆ ಬಗ್ಗೆ ಏನು ಹೇಳ್ತೀರಿ? ಏನು ಹೇಳುವಾಗಿಲ್ಲ, ನಿಮ್ಗೆ ಗೊತ್ತಿದೆಯಲ್ಲ. ಕಾರ್ಯಕರ್ತರು ಜಮಾವಣೆಗೊಂಡಿದ್ರು ಬೆಳಗಿಂದ. ಹೌದು, ಅವರ ಅಭಿಮಾನಿಗಳು, ಶಾಸಕರ ಅಭಿಮಾನಿಗಳು ಜಮಾಯಿಸಿದರು. ನಮ್ಮಲ್ಲಿ ಯಾರೇ ಆದರೂ ನಮ್ಮ ಈಗಿನಿಂದಲ್ಲ, ಹಿಂದಿನಿಂದ ನಡೆದು ಬಂದ ಪಕ್ಷದ ಸಿದ್ಧಾಂತ ತತ್ವದಲ್ಲಿ ಯಾವುದೇ ಹೋರಾಟ ಇದ್ದರೂ ಕಾರ್ಯಕರ್ತರ ಒಟ್ಟುಗಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಆ ಹೋರಾಟಕ್ಕೆ ಬದ್ಧರಾಗಿ ಇಳಿಯುವಂಥ ಕಾರ್ಯಕರ್ತರು. ಓಕೆ, ಥ್ಯಾಂಕ್ ಯು. ಇದು ಭಾಗೀರಥಿ ಮುರುಳ್ಳಿ ಅವರ ಮಾತು. ನಮ್ಮದು ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ಕಾರ್ಯಕರ್ತರ ಪಕ್ಷ ಅವರ ಜೊತೆಯಾಗಿ ನಿಲ್ಲುವಂಥದ್ದು. ಕಾರ್ಯಕರ್ತರು ಕೂಡ ನಮ್ಮ ಜೊತೆಯಾಗಿ ನಿಲ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದೀಗ ಆ ಒಂದು ಸ್ಟೇಷನ್ನ ಮುಂಭಾಗದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಇದೆ ಸ್ಟೇಷನ್ನ ಮುಂಭಾಗದ ದೃಶ್ಯಾವಳಿ ಅನ್ನುವಂಥದ್ದು. ಬಹಳಷ್ಟು ಸಂಖ್ಯೆಯಲ್ಲಿ ಎಲ್ಲ ನಾಯಕರು ಕೂಡ ಇಲ್ಲಿ ಸೇರಿರುವಂಥದ್ದು. ಲಾಯರ್ಸ್ ಎಲ್ಲರೂ ಕೂಡ ಇಲ್ಲಿ ಸೇರಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಹಲೋ ಸ್ಟೇಷನ್
ಅರೆ ಸರ್ ಏನು MLA ಅವರಿಗೆ ಶಾಸಕಿ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅವರನ್ನು ಕೂಡ ಈಗ ಪೊಲೀಸ್ ಗೇಟ್ನಲ್ಲಿ ತಡಿತಾ ಇರುವಂಥದ್ದು ನಾವು ಈಗ ನೋಡ್ತಾ ಇದ್ದೀರಿ. ಈಗ ಅವರನ್ನು ಒಳ ಬಿಡಲಾಗಿದೆ, ಪೊಲೀಸ್ ಗೇಟ್ನಿಂದ ಹೊರ ಬಿಡಲಾಗ್ತಿದೆ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅವರನ್ನು. ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾವುದು ವಕೀಲರಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ತೊಂದರೆ ನೀವಾದ್ರೂ ಹೋಗ್ಬೇಕಲ್ಲ ಸರ್, ನಮ್ಮ ನಾಯಕರು ಇವರನ್ನು ಬಿಡ್ತಾರೆ, ಅಡ್ವೊಕೇಟ್ಸ್ ಮತ್ತು ಶಾಸಕರು ಹೋದ ಎಷ್ಟು ಫಾರ್ಮಲ್ ಅದೇ ನಾನು ಅದೇ ಸ್ಥಿತಿ ಆಗುತ್ತೆ.
ಮತ್ತು ವಿಚಾರಣೆಗೆ ಆಗಮಿಸಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಹರೀಶ್ ಪೂಜಾರ್ ಅವರು ಶಾಸಕರು ಮತ್ತು BJPಯ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಬ್ರಿಜೇಶ್ ಚೌಟಾರ್ ಅವರು ಕೂಡ ಅವರ ಜೊತೆ ಆಗ್ತಾ ಇದ್ದಾರೆ. ಜೊತೆಗೆ ಗಣೇಶ್ ಕಾರ್ಣಿಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ಎಲ್ಲರೂ ಕೂಡ ಜೊತೆಯಾಗಿಕೊಂಡು ಈ ಒಂದು ಸ್ಟೇಷನ್ ಹತ್ತ ಬರ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ಮಂಡಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪಕ್ಷದ ಎಲ್ಲರೂ ಕೂಡ ಇಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ವಿಚಾರಣೆಗೆ ಅವರು ಬರ್ತಾ ಇರುವಂಥ ದೃಶ್ಯ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಶಾಸಕ ಹರೀಶ್ ಪೂಂಜಾ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಎಸ್, ಒಳಭಾಗಕ್ಕೆ. ಎಸ್, ಬನ್ನಿ 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 ಬನ್ನಿ. ಯಾಕೆ 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 ಯಾಕಿಲ್ಲ ಯಾಕಿಲ್ಲ ಅಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯ ದಮನ ಸರ್, ಇದು ಪತ್ರಿಕಾ ಸ್ವಾತಂತ್ರ್ಯದ ದಮನ. ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತಂದ್ರೆ ನಾವು ಬರಬಾರ್ದು ಅಂತ ಹೇಳಿದ್ರೆ ಒಳಗೆ ಬರ್ಲಿಲ್ಲ ಸರ್. ನಾವು ಸರ್ ತಪ್ಪು ಎಲ್ಲ ಕಡೆ ನೀವು ಹಾಗೆ ಮಾಡ್ತಿದ್ರಿ, ಬರಬಾರ್ದು ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳ್ತೀರಿ ಸರ್. ಬಿಡಿ ಸರ್, ನಿಮ್ಗೆ ಸ್ವಲ್ಪ ಸ್ಟೇಷನ್ ಸ್ಟೇಷನ್ ಒಳಗೆ ನಾವು ಹೋಗ್ಲಿಲ್ಲ, ನಾವು ಇಲ್ಲಿ ನಿಂತದಲ್ಲ, ಗೇಟ್ ಅಲ್ಲಿ ನಿಂತದಲ್ಲ, ನಾವು ಸ್ಟೇಷನ್ ಒಳಗೆ ನುಗ್ಲಿಲ್ಲ. ಮತ್ತೆ ಯಾರಿಗೆ ಬಿಡ್ಬೇಕು? ನಾವ್ ಎಲ್ಲಿಯಾದ್ರೂ ಶೂಟಿಂಗ್ ಮಾಡಬಾರ್ದು ಅಂತ ಹೇಳಿದ್ರೆ DSP ಹೇಳ್ಬಾರ್ದಲ್ಲ ಹಾಗೆಲ್ಲ. ಶೂಟಿಂಗ್ ಮಾಡಬಾರ್ದು ಅಂತ ಹೇಳಿದ್ರು, ಶಾಸಕರ ಮನೇಲಿ ಇದ್ದದ್ ನಾವು. ಮತ್ತೆ ಯಾಕೆ ಎಲ್ಲವನ್ನು ಹಾಗೆ ಹೈಡ್ ಮಾಡ್ಬೇಕು? ಯಾಕೆ ಮತ್ತೆ ಅಲ್ಲ ಏನಾದ್ರು ಪ್ರೆಷರ್ ಇದೆಯಾ? ನಾವು ಪೊಲೀಸರಿಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ನಮಗೆ ಅವರ ಹಾಗೆಲ್ಲ ಹೈಡ್ ಮಾಡಿಸ್ತಾರಲ್ಲ, ಬರಬಾರ್ದು ಅಂತ ಹೇಳಿ. ನಾವು ಸ್ಟೇಷನ್ ಬಾಗಿಲೊಳಗೆ ಹೋಗ್ಲಿಲ್ಲ. ಮತ್ತೆ ನಮ್ಗೆ ಓಪನ್ ಆಯ್ತು ಬಿಡಿಯಲ್ಲಿ, ನಾವು ಒಳಗೆ ಹಾಗೆಲ್ಲ ಕದ್ದು ಮುಂಚೆ ಎಲ್ಲ ಮಾಡಬಾರ್ದಲ್ಲ. ನಮ್ಗೆ ಬಿಡಿ, ಇದು ತಪ್ಪು. ಸ್ಟೇಷನ್ ಒಳಗೆ ನುಗ್ಗಿದ್ರೆ ಮಾತಾಡ್ಬೇಕು, ಹೇಳ್ಬಾರ್ದು. ಅಲ್ಲ, ಪ್ರಶ್ನೆ ಮಾಡ್ಲೇಬೇಕಲ್ಲ ಸರ್, ನೀವು ಹೀಗೆಲ್ಲ ಮಾಡಿದ್ರೆ ಎಲ್ಲ ನೋಡಿ. ಸ್ಟೇಷನ್ ಒಳಗೆ ಹೋಗಿದ್ರೆ ಮಾತಾಡಿ, ಅವರು ಸುಮ್ಮನೆ ಇಲ್ಲದ್ರೆ ಹಾಗೆಲ್ಲ ಮಾತಾಡ್ಬಾರ್ದು. ಅವರು ಒಂದು ಆಫೀಸರ್, ಅವರು DSP ಅಲ್ಲ, ಅವರು ಹೇಳ್ಬೇಕಲ್ಲ. ಮತ್ತೆಂತ ಹಾಗೆಲ್ಲ ಮಾತಾಡುದಲ್ಲ. ಮತ್ತೆ ಅಲ್ಲಿ CM ಹತ್ರ ಬೈಟ್ ತಗೊಳ್ಳಿಕ್ಕೆ ಹೋದ್ರೆ CM ಹತ್ರ ಬಿಡುದಿಲ್ಲ ಅವರು. ಅವ್ರಿಗೆ ಫಸ್ಟ್ ಟೈಮ್, ಅವರು ಮೋಸ್ಟ್ಲಿ ಫಸ್ಟ್ ಟೈಮ್ ಡ್ಯೂಟಿ ಮಾಡೋದು VIP ಹತ್ರ. CM ಬರುವಾಗೆಲ್ಲ ಫಸ್ಟ್ ಟೈಮ್ ಪ್ರೊಸೀಜರ್. ಅವ್ರಿಗೆ ಒಂದು ತಿಂಗಳು ಕಳಿಸಿದ್ರೆ ಗೊತ್ತಾಗ್ತದೆ. ಇವರು CM ಹತ್ರ ನಿನ್ನೆ ಬಿಟ್ಟಿಲ್ಲ, ಮೋದಿ ಹತ್ರ ಹೋಗಿದ್ದೇವೆ ನಾವು, ಅಲ್ಲಿಗೆ ಬಿಟ್ಟಿದ್ದಾರೆ. ಬಾಕಿ ಅವರು ಈಗ MLA ಅನ್ನು ಕರೆದಿದ್ರು, ಬಾಕಿ ಅವರನ್ನ ಹೇಗೆ ಬಿಟ್ರು? ಅವರು MLA ಮನೆಗೆ ಹೋದ್ರೆ ಅಲ್ಲಿಗೆ ಬಿಟ್ಟಿಲ್ಲ. ಎಂತ ಅವ್ರದ್ದು? ನಾವೇನು ಕಂಟ್ರೋಲ್ ಅಲ್ಲ, ನೀಡಿದ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ವಸ್ತು ಡ್ಯೂಟಿ ಮಾಡಿದ್ರೆ ಹಾಗೆ ನಾವು ಏನು ಗೊತ್ತಿರುದಿಲ್ಲ. ಎಲ್ಲ ಕಡೆ ಹೋದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಎಂತ. ಫಸ್ಟ್ ಟೈಮ್ ಬರುದಲ್ಲ, ನಿನ್ನೆ CM ಹತ್ರ ಬಂದ್ರು, ಇವತ್ತು ಬಂದ್ರು ಅಷ್ಟೇ. ಸ್ಟೇಷನ್ ಅಲ್ಲ ಹಾಗೆಲ್ಲ ಸರ್, ನಿನ್ನೆಯಿಂದ ಕೇಳ್ತಾ ಇದ್ದೇವೆ, ಅವರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೇವೆ. ಅವ್ರಿಗೆ ಗೊತ್ತಿರ್ಬೇಕು. ಸ್ಟೇಷನ್ ಒಳಗೆ ಹೋಗಲ್ಲ, ಗೊತ್ತಿದೆ ನಮಗೆ ಪ್ರೊಸೀಜರ್. ನಮಗೆ ಯಾವ್ದು ವಿಡಿಯೋ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. SP ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. SP ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಇವರನ್ನು ವಸ್ತು ಬರುದು ಇಲ್ಲಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸ್ಟೇಷನ್ ಒಳಗೆ ಹೋಗಿದ್ರೆ ಅವ್ರು ಮಾತಾಡಿ. ಸ್ಟೇಷನ್ ಒಳಗೆ ಹೋಗ್ಲಿಲ್ಲ, ಬಾಗಿಲು ಒಳಗೆ ಹೋದ್ರೆ ಅಷ್ಟೇ.
ಅಲ್ಲ ಸರ್, ನಾನು ಕೇಳುದು ಸ್ಟೇಷನ್ ಒಳಗೆ ಹೋಗಿದ್ರೆ ಅವ್ರು ಮಾತಾಡ್ಬೇಕು. ಸ್ಟೇಷನ್ ಒಳಗೆ ಹೋಗ್ಲಿಲ್ಲ, ಎಲ್ರಿಗೂ ಅದೊಂದು ಫ್ರೀಡಮ್ ಇದೆಲ್ಲ, ಬಿಡ್ಬೇಕಲ್ಲ ಅವರು. ಮತ್ತೆ ವಸ್ತು ಡ್ಯೂಟಿ ಮಾಡೋದು ಹಾಗೆ ಮಾಡ್ತಾರಲ್ಲ ಅವರು. ನಾವೇನಾದ್ರೂ ಮಾಡಿದ್ದು ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದು, ಅವ್ರ ಡ್ಯೂಟಿಗೆ ಏನಾದ್ರು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದು ಇಲ್ಲಲ್ಲ. ಮತ್ತೆ ಅಲ್ಲ, ಹೊರಗಡೆ ಬರೋದು ಬೇರೆ ವಿಚಾರ ಸರ್, ಬೇರೆದು ಸ್ಟೇಷನ್ ಒಳಗೆ ಹೋಗ್ಲಿಕ್ಕಿಲ್ಲ ಅಷ್ಟೇ. ಹತ್ರ ಇಟ್ಕೊಂಡು ಹೋಗ್ತೀರಾ ಯಾರ ಹತ್ರ? ನೀವು ಹೋಗಲ್ಲ ಸರ್, ಅದೇ ಗೇಟ್ ಇದೆಲ್ಲ ಅಲ್ಲಿ. ಯಾಕಂದ್ರೆ ನಿನ್ನೆಯಿಂದ ತಾಳ್ಮೆಯಿಂದ ಕೇಳ್ತಿದ್ದೇವೆ ಸರ್, ಎಲ್ಲ ಅವರು ಹೇಳಿದ್ದಲ್ಲ. ಆದ್ರೆ ಎಲ್ಲದಕ್ಕೆ ಅಡ್ಡ ಬಂದ್ರೆ ನಮಗೂ ನಾವೆಂತ ಮಾಡೋದು? ನಮಗೂ ಸ್ವಾತಂತ್ರ್ಯ ಇಲ್ವಾ? ಗೊತ್ತಿದೆ ಯಾವ್ದು ಮಾಡ್ತಾರೆ ಏರ್ಲೆತ್ತನ ಅಲ್ಲಿ. ನೀವು ಎದುರು ಬಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಎದುರು ಬಂದ್ರೆ ಜಾಸ್ತಿ ಸಾಹೇಬ್ರು ಸ್ವಲ್ಪ ನಮ್ಗೆ ಏನ್ ಮಾಡೋದು? ಅವ್ರು ಅಷ್ಟೇ ಇದ್ರಲ್ಲಿ ಹೊರಗೆ ಹಾಕ್ಬಲ್ಲ, ಅದು ತಪ್ಪಲ್ಲ ಸರ್. ಅದು ನಾವು ನಿಮಗೆ ಸಪೋರ್ಟ್ ಆಗಿ ಇರುವಂಥದ್ದು ಗೊತ್ತಿದೆ, ಏನು ಕಾನೂನು ಏನು ಅಂತ ಆಗ್ತಿದೆ. ನಾವೇನದು ಮಾತಾಡೋದು ಗೊತ್ತಿದೆ, ಕರ್ತವ್ಯ ಪ್ರಾಬ್ಲಮ್ ಆಗಿ ಏನು ನಾವು ಇದು ಮಾಡೋದು ಗೊತ್ತಿದೆ. ಹಾಗೆಲ್ಲ ಇದು ಮಾಡಿ ಏನು ಮಾಡೋದು? ಕಡೆಯಿಂದ ಹೋಗಕ್ಕಾಗಲ್ಲ, ಒಂಚೂರು ಯಾರು ಬರಪ್ಪ, ಬರಪ್ಪ, ಬಾರೋ, ಬಾರಪ್ಪ, ಹೋಗ್ತೇನೆ ನಿತ್ಯ ಮರ ನೀವು. ಅಲ್ಲ ಬಾರ ಉಳೆ ಬಾರ ಹುಡುಗಿ ಆದ್ರೆ ಉಳೆ ಲೋಕ ಡರ್ ಮಾಡಿ ನಾನು ರಿಪೀಟ್ ಮಾಡ್ರಿ ಲೈವ್ ನೋಡಿ. ಬಿಜೆಪಿಯ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಬ್ರಿಜೇಶ್ ಚೌತಾರ್ ಅವರು ಕೂಡ ಅವರ ಜೊತೆ ಆಗ್ತಿದ್ದಾರೆ. ಜೊತೆಗೆ ಗಣೇಶ್ ಕಾರ್ಣಿಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ಎಲ್ಲರೂ ಕೂಡ ಜೊತೆಯಾಗಿಕೊಂಡು ಈ ಒಂದು ಸ್ಟೇಷನ್ ಹತ್ತ ಬರ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ಮಂಡಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು
ಪಕ್ಷದ ಪದ ಎಲ್ಲರೂ ಕೂಡ ಇಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ವಿಚಾರಣೆಗೆ ಅವರು ಬರ್ತಾ ಇರುವಂಥ ದೃಶ್ಯ. ಎಸ್, ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಶಾಸಕ ಹರೀಶ್ ಪೂಂಜಾ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಎಸ್, ಒಳ ಭಾಗಕ್ಕೆ. ಎಸ್, ಬನ್ನಿ 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 ಬನ್ನಿ. ಯಾಕೆ 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 ಯಾಕಿಲ್ಲ ಯಾಕಿಲ್ಲ ಅಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯ ದಮನ ಸರ್, ಇದು ಪತ್ರಿಕಾ ಸ್ವಾತಂತ್ರ್ಯದ ದಮನ. ಒಳಗೆ ಬಿಡುದಿಲ್ಲ ಅಂತಂದ್ರೆ ಬರಬಾರ್ದು ಅಂತ ಹೇಳಿದ್ರೆ ಒಳಗೆ ಬರ್ಲಿಲ್ಲ ಸರ್. ನಾವು ಸರ್ ತಪ್ಪು ಎಲ್ಲ ಕಡೆ ನೀವು ಹಾಗೆ ಮಾಡ್ತಿದ್ರಿ, ಬರಬಾರ್ದು ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳ್ತೀರಿ ಸರ್. ಬಿಡಿ ಸರ್, ನಮ್ಗೆ ಸ್ವಲ್ಪ ಸ್ಟೇಷನ್ ಸ್ಟೇಷನ್ ಒಳಗೆ ನಾವು ಹೋಗ್ಲಿಲ್ಲ, ನಾವು ಇಲ್ಲಿ ನಿಂತದಲ್ಲ, ಗೇಟ್ ಅಲ್ಲಿ ನಿಂತದಲ್ಲ, ನಾವು ಸ್ಟೇಷನ್ ಒಳಗೆ ನುಗ್ಲಿಲ್ಲ. ಮತ್ತೆ ಯಾರಿಗೆ ಬಿಡ್ಬೇಕು? ನಾವ್ ಎಲ್ಲಿಯಾದ್ರೂ ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಡಿಎಸ್ಪಿ ಹೇಳ್ಬಾರ್ದಲ್ಲ ಹಾಗೆಲ್ಲ. ಆಗಸ್ಟ್ ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರು, ಶಾಸಕರ ಮನೇಲಿ ಇದ್ದದ್ ನಾವು. ಮತ್ತೆ ಯಾಕೆ ಎಲ್ಲವನ್ನು ಹಾಗೆ ಹೈಡ್ ಮಾಡ್ಬೇಕು? ಯಾಕೆ ಮತ್ತೆ ಇಲ್ಲಲ್ಲ ಏನಾದ್ರು ಅಲ್ಲ ಏನಾದ್ರು ಪ್ರೆಷರ್ ಇದೆಯಾ? ನಾವು ಪೊಲೀಸರಿಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ನಮಗೆ ಅವರ ಹಾಗೆಲ್ಲ ಹೈಡ್ ಮಾಡಿಸ್ತಾರಲ್ಲ, ಬರಬಾರ್ದು ಅಂತ ಹೇಳಿ. ನಾವು ಸ್ಟೇಷನ್ ಬಾಗಿಲೊಳಗೆ ಹೋಗ್ಲಿಲ್ಲ. ಮತ್ತೆ ನಮ್ಗೆ ಓಪನ್ ಆಯ್ತು ಬಿಡಿಯಲ್ಲಿ, ನಾವು ಒಳಗೆ ಹಾಗೆಲ್ಲ ಕದ್ದು ಮುಂಚೆ ಎಲ್ಲ ಮಾಡಬಾರ್ದಲ್ಲ. ನಮ್ಗೆ ಬಿಡಿ, ಇದು ತಪ್ಪು. ಸ್ಟೇಷನ್ ಒಳಗೆ ನುಗ್ಗಿದ್ರೆ ಮಾತಾಡ್ಬೇಕು, ಅಲ್ಲ ಪ್ರಶ್ನೆ ಮಾಡ್ಲೇಬೇಕಲ್ಲ ಸರ್. ನೀವು ಹೀಗೆಲ್ಲ ಮಾಡಿದ್ರೆ ಎಲ್ಲ ನೀವೇ ಹೇಳಿದಾಗ ಎಲ್ಲ ನೋಡಿ, ಸ್ಟೇಷನ್ ಒಳಗೆ ಹೋಗಿದ್ರೆ ಮಾತಾಡಿ, ಅವರು ಸುಮ್ಮನೆ ಇಲ್ಲದ್ರೆ ಹಾಗೆಲ್ಲ ಮಾತಾಡ್ಬಾರ್ದು. ಅವರು ಒಂದು ಆಫೀಸರ್, ಅವರು ಡಿಎಸ್ಪಿ ಅಲ್ಲ, ಅವರು ಹೇಳ್ಬೇಕಲ್ಲ. ಮತ್ತೆಂತ ಹಾಗೆಲ್ಲ ಮಾತಾಡುದಲ್ಲ. ಮತ್ತೆ ಅಲ್ಲಿ ಸಿಎಂ ಹತ್ರ ಬೈಟ್ ತಗೊಳ್ಳಿಕ್ಕೆ ಹೋದ್ರೆ ಸಿಎಂ ಹತ್ರ ಬಿಡುದಿಲ್ಲ ಅವರು. ಅವ್ರಿಗೆ ಫಸ್ಟ್ ಟೈಮ್, ಅವರು ಮೋಸ್ಟ್ಲಿ ಫಸ್ಟ್ ಟೈಮ್ ಡ್ಯೂಟಿ ಮಾಡೋದು ವಿಐಪಿ ಹತ್ರ. ಸಿಎಂ ಬರುವಾಗೆಲ್ಲ ಫಸ್ಟ್ ಟೈಮ್ ಪ್ರೊಸೀಜರ್. ಅವ್ರಿಗೆ ಒಂದು ತಿಂಗಳು ಕಳಿಸಿದ್ರೆ ಗೊತ್ತಾಗ್ತದೆ. ಇವರು ಸಿಎಂ ಹತ್ರ ನಿನ್ನೆ ಬಿಟ್ಟಿಲ್ಲ, ಮೋದಿ ಹತ್ರ ಹೋಗಿದ್ದೇವೆ ನಾವು, ಅಲ್ಲಿಗೆ ಬಿಟ್ಟಿದ್ದಾರೆ. ಬಾಕಿ ಅವರೇ ಈಗ ಎಂಎಲ್ಎ ಕರೆದಿದ್ರು, ಎಂಎಲ್ಎ ಮನೆಯಲ್ಲಿ ಅವ್ರದ್ದು ನಾವೇನು ಕಂಟ್ರೋಲ್ ಅಲ್ಲ, ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ವಸ್ತು ಡ್ಯೂಟಿ ಮಾಡಿದ್ರೆ ಹಾಗೆ ಏನು ಗೊತ್ತಿರೋದಿಲ್ಲ. ಎಲ್ಲ ಕಡೆ ಹೋದ್ರೆ ಅವ್ರಿಗೆ ಗೊತ್ತಿರುದಿಲ್ಲ ಎಂತ. ಫಸ್ಟ್ ಟೈಮ್ ಬರುದಲ್ಲ, ನಿನ್ನೆ ಸಿಎಂ ಹತ್ರ ಬಂದ್ರು, ಇವತ್ತು ಬಂದ್ರು ಅಷ್ಟೇ. ಸ್ಟೇಷನ್ ಅಲ್ಲ ಹಾಗೆಲ್ಲ ಸರ್, ವಿಡಿಯೋ ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ಎಸ್ಪಿ ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ಎಸ್ಪಿ ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಇವರನ್ನು ವಸ್ತು ಬರೋದು ಇಲ್ಲಿಗೆ ಅವಕಾಶ ಇಲ್ಲ ಅಂತ ಹೇಳಿ. ಸ್ಟೇಷನ್ ಒಳಗೆ ಹೋಗಿದ್ರೆ ಅವ್ರು ಮಾತಾಡಿ, ಸ್ಟೇಷನ್ ಒಳಗೆ ಹೋಗ್ಲಿಲ್ಲ, ಬಾಗಿಲು ಒಳಗೆ ಹೋದ್ರೆ ಅಷ್ಟೇ. ಅಲ್ಲ ಸರ್, ನಾನು ಕೇಳುದು ಸ್ಟೇಷನ್ ಒಳಗೆ ಹೋಗಿದ್ರೆ ಅವ್ರು ಮಾತಾಡ್ಬೇಕು. ಸ್ಟೇಷನ್ ಒಳಗೆ ಹೋಗ್ಲಿಲ್ಲ, ಎಲ್ರಿಗೂ ಆ ಒಂದು ಫ್ರೀಡಮ್ ಇದೆಲ್ಲ, ಬಿಡ್ಬೇಕಲ್ಲ ಅವರು. ಮತ್ತೆ ವಸ್ತು ಡ್ಯೂಟಿ ಮಾಡೋದು ಹಾಗೆ ಮಾಡ್ತಾರಲ್ಲ ಅವರು. ನಾವೇನಾದ್ರು ಮಾಡಿದ್ದು ಅವ್ರಿಗೆ ಪ್ರಾಬ್ಲಮ್ ಮಾಡಿದ್ದು, ಅವ್ರ ಡ್ಯೂಟಿಗೆ ಏನಾದ್ರು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದು ಇಲ್ಲಲ್ಲ.
ಅಲ್ಲ ಹೊರಗಡೆ ಬರೋದು ಬೇರೆ ವಿಚಾರ ಸರ್, ಬೇರೆದು ಸ್ಟೇಷನ್ ಒಳಗೆ ಹೋಗ್ಲಿಕ್ಕಿಲ್ಲ ಅಷ್ಟೇ. ಹತ್ರ ಇಟ್ಕೊಂಡು ಹೋಗ್ತೀರಾ? ಯಾರ ಹತ್ರ ನೀವು ಹೋಗಲ್ಲ ಸರ್, ಅದೇ ಗೇಟ್ ಇದೆಯಲ್ಲ ಅಲ್ಲಿ. ಯಾಕಂದ್ರೆ ನಿನ್ನೆಯಿಂದ ತಾಳ್ಮೆಯಿಂದ ಕೇಳ್ತಿದ್ದೇವೆ ಸರ್, ಎಲ್ಲ ಅವರು ಹೇಳಿದ್ದಲ್ಲ. ಆದ್ರೆ ಎಲ್ಲದಕ್ಕೆ ಅಡ್ಡ ಬಂದ್ರೆ ನಮಗೂ ನಾವೆಂತ ಮಾಡೋದು? ನಮಗೂ ಸ್ವಾತಂತ್ರ್ಯ ಇಲ್ವಾ? ಏರ್ಲೆತ್ತಿನ ಅಲ್ಲಿ ನೀವು ಎದುರು ಬಂದ್ರೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನೀವೆಲ್ಲ ಎದುರು ಬಂದ್ರೆ ಜಾಸ್ತಿ ಸಾಹೇಬ್ರು ಸ್ವಲ್ಪ ನಮ್ಗೆ ಏನ್ ಮಾಡೋದು? ಅವ್ರು ಅಷ್ಟೇ ಇದ್ರಲ್ಲಿ ಹೊರಗೆ ಹಾಕ್ಬಾರಲ್ಲ, ಅದು ತಪ್ಪಲ್ಲ ಸರ್. ಅದು ನಾವು ನಿಮಗೆ ಸಪೋರ್ಟ್ ಆಗಿ ಇರುವಂಥದ್ದು ಗೊತ್ತಿದೆ, ಏನು ಕಾನೂನು ಏನು ಅಂತ ಆಗ್ತಿದೆ. ನಾವೇನದು ಮಾತಾಡೋದು ಗೊತ್ತಿದೆ, ಅವ್ರಿಗೆ ಪ್ರಾಬ್ಲಮ್ ಆಗಿ ಏನು ನಾವು ಇದು ಮಾಡೋದು ಗೊತ್ತಿದೆ. ಹಾಗೆಲ್ಲ ಇದು ಮಾಡಿ ಏನು ಮಾಡೋದು? ಕಡೆಯಿಂದ ಹೋಗಕ್ಕಾಗಲ್ಲ, ಒಂಚೂರು ಯಾರು ಬರಪ್ಪ, ಬರಪ್ಪ, ಬಾರೋ, ಬಾರಪ್ಪ, ಹೋಗ್ತೇನೆ ನಿಂತ್ಯ ಮರ ನೀವು. ಅಂದ ಮಾರ ಉಳೆ ಬಾರ ಹುಡುಗಿ ಎಸ್, ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಶಾಸಕ ಹರೀಶ್ ಪುಂಜ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ರಿ. ಎಸ್, ಒಳಭಾಗಕ್ಕೆ. ಎಸ್, ಬನ್ನಿ 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 ಬನ್ನಿ. ಯಾಕೆ 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 ಯಾಕಿಲ್ಲ ಯಾಕಿಲ್ಲ ಅಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯ ದಮನ ಸರ್, ಪತ್ರಿಕಾ ಸ್ವಾತಂತ್ರ್ಯದ ದಮನ. ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅಂತಂದ್ರೆ ಬರಬಾರ್ದು ಅಂತ ಹೇಳಿದ್ರೆ ಒಳಗೆ ಬರ್ಲಿಲ್ಲ ಸರ್. ನಾವು ಸರ್ ತಪ್ಪು, ಎಲ್ಲ ಕಡೆ ನೀವು ಹಾಗೆ ಮಾಡ್ತಿದ್ರಿ, ಬರಬಾರ್ದು, ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ತೀರಿ ಸರ್. ಬಿಡಿ ಸರ್, ನಮ್ಗೆ ಸ್ವಲ್ಪ ಸ್ಟೇಷನ್ ಹೋದ್ರೆ ಬೇರೆ, ಸ್ಟೇಷನ್ ಒಳಗೆ ನಾವು ಹೋಗ್ಲಿಲ್ಲ, ನಾವು ಇಲ್ಲಿ ನಿಂತದಲ್ಲ, ಗೇಟ್ ಅಲ್ಲಿ ನಿಂತದಲ್ಲ. ನಾವು ಸ್ಟೇಷನ್ ಒಳಗೆ ನುಗ್ಲಿಲ್ಲ, ಮತ್ತೆ ಯಾರಿಗೆ ಬಿಡ್ಬೇಕು? ನಾವ್ ಎಲ್ಲಿ ಹೋದ್ರು ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಡಿಎಸ್ಪಿ ಹೇಳ್ಬಾರ್ದಲ್ಲ ಹಾಗೆಲ್ಲ. ಶೂಟಿಂಗ್ ಮಾಡ್ಬಾರ್ದು ಅಂತ ಹೇಳಿದ್ರು, ಶಾಸಕರ ಮನೇಲಿ ಇದ್ದದ್ ನಾವು. ಮತ್ತೆ ಯಾಕೆ ಎಲ್ಲವನ್ನು ಹಾಗೆ ಹೈಡ್ ಮಾಡ್ಬೇಕು? ಯಾಕೆ ಮತ್ತೆ ಇಲ್ಲಲ್ಲ ಏನಾದ್ರು ಅಲ್ಲ, ಏನಾದ್ರು ಪ್ರೆಷರ್ ಇದೆಯಾ? ನಾವು ಪೊಲೀಸರಿಗೆ ಅಷ್ಟು ಸಪೋರ್ಟ್ ಮಾಡಿದ್ರೆ ನಮಗೆ ಅವರ ಹಾಗೆಲ್ಲ ಹೈಡ್ ಮಾಡಿಸ್ತಾರಲ್ಲ, ಬರಬಾರ್ದು ಅಂತ ಹೇಳಿ. ನಾವು ಸ್ಟೇಷನ್ ಬಾಗಿಲೊಳಗೆ ಹೋಗ್ಲಿಲ್ಲ, ಹೀಗೆ ಮಾಡಿದ್ರೆ ಮತ್ತೆ ನಮಗೆ ಓಪನ್ ಆಗಿ ಬಿಡಿಯಲ್ಲಿ ನಾವು ಒಳಗೆ ಹಾಗೆಲ್ಲ ಕದ್ದು ಮುಂಚೆ ಎಲ್ಲ ಮಾಡಬಾರ್ದಲ್ಲ. ನಮ್ಗೆ ಬಿಡಿ, ಇದು ತಪ್ಪು. ಸ್ಟೇಷನ್ ಒಳಗೆ ನುಗ್ಗಿದ್ರೆ ಮಾತಾಡ್ಬೇಕು, ಅಲ್ಲ ಪ್ರಶ್ನೆ ಮಾಡ್ಲೇಬೇಕಲ್ಲ ಸರ್. ನೀವು ಹೀಗೆಲ್ಲ ಮಾಡಿದ್ರೆ ಎಲ್ಲ ನೋಡಿ, ಸ್ಟೇಷನ್ ಒಳಗೆ ಹೋಗಿದ್ರೆ ಮಾತಾಡಿ. ಅವರು ಸುಮ್ಮನೆ ಇಲ್ಲದ್ರೆ ಹಾಗೆಲ್ಲ ಮಾತಾಡಬಾರ್ದು. ಅವರು ಒಂದು ಆಫೀಸರ್, ಅವರು ಡಿಎಸ್ಪಿ ಅಲ್ಲ, ಅವರು ಹೇಳ್ಬೇಕಲ್ಲ. ಇವತ್ತು ಬೆಳಗಿನಿಂದ ಶಾಸಕರ ಮನೆಯಲ್ಲಿ ನಡೆದಂಥ ಹೈ ಡ್ರಾಮಕ್ಕೆ ಈ ರೀತಿಯಾಗಿ ತೆರೆ ಬೀಳ್ತಾ ಇದೆ. ಯಾಕೆಂತಂದರೆ ಇದೀಗ ಅವರು ವಿಚಾರಣೆಗೆ ಹಾಜರಾಗಿ ಸುಮಾರು 1:30 ಗಂಟೆಗಳ ಕಾಲ ವಿಚಾರಣೆ ನಡೆಯಲಿಕ್ಕಿದೆ. ವಿಚಾರಣೆ ನಡೆದ ನಂತರ ಅವರನ್ನು ವಾಪಸ್ ಕಳಿಸ್ತಾರೆ ಅನ್ನುವಂತಹದ್ದು ಈಗಿರುವಂಥ ಮಾಹಿತಿ. ಇದೀಗ ಈ ನೇರ ಪ್ರಸಾರವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ಮುಂದೆ ಪ್ರತಿಯೊಂದು ಕ್ಷಣದ ಅಪ್ಡೇಟ್ಗಳನ್ನು ಕೂಡ ನಿಮಗೆ ಈ ಸುದ್ದಿ ನ್ಯೂಸ್ ಬೆಳ್ತಂಗಡಿ ವೆಬ್ಸೈಟ್ ಮತ್ತು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಮತ್ತು ಪೇಪರ್ನಲ್ಲಿ ಸಂಪೂರ್ಣ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಧನ್ಯವಾದ. ಇಲ್ಲಿಯ ತನಕ ವೀಕ್ಷಕರು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಎಲ್ಲರಿಗೂ ಕೂಡ ಧನ್ಯವಾದ.
ಸ್ಟೇಷನ್ ಅಲ್ಲ ಹಾಗೆಲ್ಲ ಸರ್ ನಿನ್ನೆಯಿಂದ ಕೇಳ್ತಾ ಇದ್ದೇವೆ, ಅವ್ರು ಹೇಳಿದ್ದನ್ನೆಲ್ಲ ಕೇಳ್ತಾ ಇದ್ದೇವೆ. ಅವ್ರಿಗೆ ಗೊತ್ತಿರ್ಬೇಕು, ಸ್ಟೇಷನ್ ಒಳಗೆ ಹೋಗಲ್ಲ, ಗೊತ್ತಿದೆ ನಮಗೆ ಪ್ರೊಸೀಜರ್. ನಮಗೆ ಯಾವ್ದು ವಿಡಿಯೋ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. SP ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. SP ಸರ್ ಎಷ್ಟು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ಇವರನ್ನು ವಸ್ತು ಬರುದು ಇಲ್ಲಿಗೆ ಅವಕಾಶ ಇಲ್ಲ ಅಂತ ಹೇಳಿ ಸ್ಟೇಷನ್ ಒಳಗೆ ಹೋಗಿದ್ರೆ ಅವ್ರು ಮಾತಾಡಿ. ಸ್ಟೇಷನ್ ಒಳಗೆ ಹೋಗ್ಲಿಲ್ಲಲ್ಲ, ಬಾಗಿಲು ಒಳಗೆ ಹೋದ್ರೆ ಅಷ್ಟೇ. ಬಿಜೆಪಿಯ ಜಿಲ್ಲಾಧ್ಯಕ್ಷರ ಜೊತೆಗೂಡಿ ಬ್ರಿಜೇಶ್ ಚೌಟಾರ್ ಅವರು ಕೂಡ ಅವರ ಜೊತೆ ಆಗ್ತಿದ್ದಾರೆ. ಜೊತೆಗೆ ಗಣೇಶ್ ಕಾರ್ಣಿಕ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಗಣೇಶ್ ಕಾರ್ಣಿಕ್ ಎಲ್ಲರೂ ಕೂಡ ಜೊತೆಯಾಗಿಕೊಂಡು ಈ ಒಂದು ಸ್ಟೇಷನ್ ಹತ್ತ ಬರ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ಮಂಡಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪಕ್ಷದ ಪದ ಎಲ್ಲರೂ ಕೂಡ ಇಲ್ಲಿ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ವಿಚಾರಣೆಗೆ ಅವರು ಬರ್ತಾ ಇರುವಂಥ ದೃಶ್ಯ. ಎಸ್, ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಭಾಳ ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ಶಾಸಕ ಹರೀಶ್ ಪುಂಜ ಆಗಮಿಸ್ತಾ ಇರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಎಸ್, ಒಳ ಭಾಗಕ್ಕೆ. ಎಸ್, ಬನ್ನಿ 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 ಬನ್ನಿ. ಯಾಕೆ 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 ಯಾಕಿಲ್ಲ ಯಾಕಿಲ್ಲ ಅಲ್ಲಿ ಒಳಗೆ ಹೋಗ್ಲಿಕ್ಕಿಲ್ಲ, ಒಳಗೆ ಹೋಗ್ಲಿಕ್ಕಿಲ್ಲ. ಇದು ಪತ್ರಿಕಾ ಸ್ವಾತಂತ್ರ್ಯ ದಮನ ಸರ್, ಪತ್ರಿಕಾ ಸ್ವಾತಂತ್ರ್ಯದ ದಮನ. ಒಳಗೆ ಬಿಡುದಿಲ್ಲ ಅಂತಂದ್ರೆ ಬರ್ಬಾರ್ದು ಅಂತ ಹೇಳಿದ್ರೆ ಒಳಗೆ ಬರ್ಲಿಲ್ಲ ಸರ್. ನಾವು ತಪ್ಪು ಎಲ್ಲ ಕಡೆ ನೀವು ಹಾಗೆ ಮಾಡ್ತಿದ್ರಿ, ಬರ್ಬಾರ್ದು, ಶೂಟಿಂಗ್ ಮಾಡ್ತಾರೆ ಅಂತ ಹೇಳ್ತೀರಿ ಸರ್. ಬಿಡಿ ಸರ್, ನಮ್ಗೆ ಸ್ವಲ್ಪ ಮೊದಲು ಹಲೋ ಮೊದಲು
ಹಲೋ ಹಲೋ ಇವತ್ತು ಬೆಳಗಿನಿಂದ ಶಾಸಕರ ಮನೆಯಲ್ಲಿ ನಡೆದಂತಹ ಈ ಡ್ರಾಮಕ್ಕೆ